ವೇದಿಕೆಯ ಕೆಳಗಿರುವಂಥ ಈ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ, ಪ್ರತಿಭಾವಂತ ವಿದ್ಯಾರ್ಥಿಗಳ ಪೋಷಕರೇ ಮತ್ತು ಇಲ್ಲಿರೋವರೆಲ್ಲರ ಪೈಕಿ ನನ್ನ ನೆಚ್ಚಿನ ಯುವ ಮಿತ್ರರೇ, ನಿಮ್ಮ ಸಂಸ್ಕೃತ ಹೇಳ್ಕೊಡ್ತಾರಲ್ಲ ಮೈತ್ರಿ ಮೇಡಮ್, ಅವರೊಂದು ಮೆಸೇಜ್ ಹಾಕಿದರು ನನಗೆ, ನಿಮ್ಮದೊಂದು ಪರಿಚಯ ಕಳಿಸ್ಕೊಡಿ, ಪರಿಚಯ ಭಾಷಣ ನಾನು ಮಾಡಬೇಕು ಅಂತ. ಅದರಲ್ಲಿ ಈ ಕಾರ್ಯಕ್ರಮದ್ದೊಂದು ಇನ್ವಿಟೇಷನ್ ಥರದ್ದೇನೋ ಹಾಕಿದ್ರು. ಆವಾಗ ಗೊತ್ತಾಗಿದ್ದು ನನಗಿದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಅಂತ. ಅಲ್ಲಿ ತನಕ ಗೊತ್ತೇ ಇರಲಿಲ್ಲ. ರಾತ್ರಿ ನಾನು ಕಾಂತೇಶ್ ಅವರು ಒಟ್ಟಿಗೆ ಟ್ರೈನಿಗೆ ಬಂದ್ವಿ ಬೆಂಗಳೂರಿನಿಂದ. ಅವ್ರಿಗೆ ಹೇಳ್ತಾ ಇದ್ದೆ ನಾನು, ಇದು ಪ್ರತಿಭಾ ಪುರಸ್ಕಾರ ಅಂತ ಗೊತ್ತಿದ್ದಿದ್ರೆ ನಾನು ಬರ್ತಿರಲೇ ಇಲ್ಲರಿ ಅಂತ. ಬರ್ತಿರಲಿಲ್ಲ ನಾನು ನಿಜವಾಗ್ಲೂ, ಅನಿವಾರ್ಯ ಒಪ್ಕೊಂಬಿಟ್ಟೆ ಅಂತ ಬಂದೆ. ಕಾರಣ ಇಷ್ಟೇ, ಪಿ ಯು ಸಿಯಲ್ಲಿ ಅತ್ಯುತ್ತಮವಾಗಿ ಮಾರ್ಕ್ಸ್ ತಗೊಂಡವ್ರಿಗೆ, ಅದ್ಯಾವುದು ನೀಟು, JEE ತುಂಬ ಚೆನ್ನಾಗಿ ಮಾಡಿದವ್ರಿಗೆ ಅಟ್ಲೀಸ್ಟ್ ಪಿ ಯು ಸಿ ಪಾಸ್ ಆದವನಿಂದಾದರೂ ಸನ್ಮಾನ ಮಾಡಿಸ್ಬೇಕು. ಕಾಂತೇಶ್ ಅವರೇ ಪಿ ಯು ಸಿ ಫೇಲ್ ನಾನು, ನೀವು ಪ್ರತಿಭಾ ಪುರಸ್ಕಾರ ಅಂಥೇಳಿ ನನ್ನ ಹತ್ರ ಸನ್ಮಾನ ಮಾಡಿಸಿರೋ ವಿದ್ಯಾರ್ಥಿಗಳಿಗೆ ಏನು ಮೆಸೇಜ್ ಕೊಟ್ಟಂಗೆ ಆಗುತ್ತೆ ರೀ ಅಂತಂದೆ ನಾನು. ಅದಕ್ಕೆ ನಾನು ಈ ಪ್ರತಿಭಾ ಪುರಸ್ಕಾರ ಅಂದರೆ ಇಲ್ಲ ಸರ್ ಬ್ಯುಸಿ ಇದ್ದೀನಿ ಅಂದ್ಬಿಡ್ತೀನಿ ನಾನು. ಅಷ್ಟುದ್ದ ಪರಿಚಯ ಹೇಳಿದಾರಲ್ಲ, ಆ ಪರಿಚಯದಲ್ಲಿ ಮಿಸ್ ಆಗಿದ್ದ ಪಾರ್ಟ್ ಅದು. ಸೈಕಾಲಜಿ, ಹಿಸ್ಟ್ರಿ, ಇಂಗ್ಲೀಷ್ನಲ್ಲಿ BA ಮಾಡಿದರು. ಅದಕ್ಕಿಂತ ಮುಂಚೆ ಏನು ಮಾಡಿದರು, ಈ ಮಕ್ಕಳನ್ನು ಮೇಲೆ ಕರೆಸಿ ಸನ್ಮಾನ ಮಾಡುವಾಗ ತಂದೆ ತಾಯಿನ ಕರೆಸಿದ್ರು. ನೋಡ್ತಾ ಇದ್ದೆ ಅವ್ರ ಮುಖದಲ್ಲಿ ಖುಷಿ ನೋಡಿ ಹೆಂಗಿದೆ. ನನಗೊಂದು ಬೇಜಾರಂದ್ರೆ ಆ ಖುಷಿ ನಾನು ನನ್ನ ತಂದೆ ತಾಯಿಗೆ ಯಾವತ್ತೂ ಕೊಡಲೇ ಇಲ್ಲ. ಖುಷಿ ಕೊಡಲಿ ರೀ, ಸಮಾಧಾನ ಸಹಿತ ಕೊಡಲಿಲ್ಲ ನಾನು ಜರ್ನಲಿಸಮಿಗೆ ಬಂದ ಮೇಲೆ ಮೊದಲ ವರದಿ ಒಬ್ಬ ಮಿನಿಸ್ಟರ್ ವಿರುದ್ಧ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ. ಮಿನಿಸ್ಟರು ಹುಬ್ಳಿಯವರು, ನಮ್ಮದು ಹುಬ್ಳಿ ಪಕ್ಕ ಹಳ್ಳಿ. ನಮ್ಮದು ರೇರ್ ಸರ್ನೇಮ್ ಹನುಮಕ್ಕನವರಂತ. ಅಜಿತ್ ಹನುಮಕ್ಕನವರಂತ ಬೈಲೈನ್ ಪ್ರಿಂಟ್ ಆಗ್ಬಿಡ್ತು. ಆ ಮಿನಿಸ್ಟರ್ ಕಡೆ ಜನ ಹುಡುಕಂಡು ನಮ್ಮ ಮನೆಗೆ ಹೋಗ್ಬಿಟ್ರು. ಆವತ್ತು ನಮ್ಮಪ್ಪ ಫೋನಲ್ಲಿ ಹೇಳಿದ್ದು, ನಮ್ಮನ್ನು ನೆಮ್ಮದಿಯಾಗಿ ಇರೋಕ್ಕಾರು ಯಾವಾಗ ಬಿಡ್ತೀಯ ನೀನು ಅಂತ. ನಾನು ತಂದೆ ತಾಯಿಯನ್ನು ಪ್ರೌಡ್ ಫೀಲ್ ಮಾಡಿಸೋದು ಹೋಗಲಿ, ಅಷ್ಟು ತಲೆ ಕೆಡಿಸ್ಬಿಟ್ಟಿದ್ದೀನಿ ನಾನು. ಈಗೊಂದು ಸ್ವಲ್ಪ ಏನೋ ಅನ್ಕೋತಾರೆ, ಅಜಿತ್ ಹನುಮಕ್ಕನವರ ನಮ್ಮ ಮಗ ರೀ ಅಂತ ಹೇಳ್ಕೊತಾರೆ. ಈಗ ಇದ್ದಿದ್ರಲ್ಲಿ ಸಮಾಧಾನ. ಅದಕ್ಕೆ ನಾನಿವತ್ತು ಆಡುವ ಮಾತುಗಳು, ನಿಮ್ಮ ಕ್ಲಾಸ್ಗಳಲ್ಲಿ ಯಾರು ತುಂಬ ಚೆನ್ನಾಗಿ ಓದ್ತಾ ಇದ್ದೀರಲ್ಲ ಅವ್ರಿಗೊಂದು ಎಚ್ಚರಿಕೆ ಅಂತ ಅಂದ್ಕೊಳ್ಳಿ. ಮತ್ತು ಯಾರು ನಿಮ್ಮನ್ನು ನೀವು ಭಾಳ ದಡ್ಡರು ಅಂದ್ಕೊಂಡಿದ್ದೀರಿ, ಅಥವಾ ನಿಮ್ಮ ಲೆಕ್ಚರರ್ ನಿಮ್ಮನ್ನು ದಡ್ಡರು ಅಂದ್ಕೊಂಡಿದ್ದಾರಲ್ಲ, ಅವರಿಗೆ ಒಂದು ಹೋಪ್ ಅಂತ ಅಂದ್ಕೊಳ್ಳಿ. ನನಗೆ ಲೈಫಲ್ಲಿ ಏನೋ ಒಂದು ಸಾಧಿಸಿದ್ಮೇಲೆ ನಾನು PUC ಫೇಲ್ ಆಗಿದ್ದೆ ಅಂತ ಹೇಳ್ಕೊಳ್ಳೋದು ಸಮಸ್ಯೆ ಅಲ್ಲ. ಮ್ಯಾಥ್ಸು, ಬಯಾಲಜಿ ನಾನು ಫೇಲ್ ಆಗಿದ್ದು. ಒಳಗೆ ಬಂದ ತಕ್ಷಣ ಕಾಂತೇಶ್ ಅವ್ರು ಪರಿಚಯ ಮಾಡಿಸಿದ್ರು. ಇವರಿಬ್ಬರು ಶಿವಮೊಗ್ಗ ಕೆಮಿಸ್ಟ್ರಿ ಸ್ಟಾಲ್ವಾರ್ಡ್ಸ್ ಅಂತೆ. ಐ ಸ್ಟಿಲ್ ರಿಮೆಂಬರ್. ನಂಗೆ ಇವತ್ತು ಆ್ಯಕ್ಚುಲಿ ಕಾಲೇಜಿಗೆ ಬಂದಾಗ ನಾನು ನನ್ನ PUC ಕಾಲೇಜಿಗೆ ಹೋದಂಗೆ ಆಯಿತು. ಪೋಷಕರು ಕೇಳಿಸ್ಕೋಬೇಕು, ಅದೇನಾಯಿತು, 69.23% ನಂದು SLC ರಿಸಲ್ಟು. ನಮ್ಮ ಹಳ್ಳಿಗೆ ನಾನೇ ಹೈಯೆಸ್ಟು. ಈಗ ನಗ್ತೀರಿ ನೀವು, ಅವಾಗ 70 ಎಲ್ಲ ದೊಡ್ಡ ಮಾರ್ಕ್ಸ್. ಅವಾಗ ಈಗ 99 ತಗೊಂಡ್ರು ಕಡಿಮೆ ಅಂತಾರೆ. ಆವಾಗ 69.23 ನಮ್ಮ ಊರಿಗೆ ಹೈಯೆಸ್ಟ್ ನಂದೇ. ನಾನು 9th ಇದ್ದಾಗ ಡಿಸೈಡ್ ಮಾಡಿದ್ದೆ ನಾನು ದೊಡ್ಡವನಾಗಿ ಪತ್ರಕರ್ತ ಆಗಬೇಕು ಅಂತ. ಧಾರವಾಡದಲ್ಲಿ ಒಂದು KCD ಕಾಲೇಜ್ ಅಂತಿದೆ. ಅದು ಹಳೆಯ ಬ್ರಿಟಿಷ್ ಕಾಲದ ರೈಲ್ವೆ ಆಫೀಸ್ ಆಗಿದ್ದನ್ನು ಕಾಲೇಜ್ ಮಾಡಿದ್ದಾರೆ. ನಾನು ಸಣ್ಣವನಿದ್ದಾಗೆಲ್ಲ ಓಡಾಡುವಾಗ ನಾನು ದೊಡ್ಡವನಾದ್ಮೇಲೆ ಈ ಕಾಲೇಜಲ್ಲಿ ಓದಬೇಕು ಅನ್ಕತ್ತಿದ್ದೆ. SLC ರಿಸಲ್ಟ್ ಬಂದ ತಕ್ಷಣ ನಾನು ಆ ಕಾಲೇಜಿಗೆ ಹೋಗಿ ಒಂದು ಅಪ್ಲಿಕೇಶನ್ ಫಾರ್ಮ್ ತಗೊಂಬಂದು ಮನೇಲಿ ಹೇಳಿದೆ, ನಾನು PUC ಆರ್ಟ್ಸ್ ಜಾಯ್ನ್ ಆಗ್ತಿದ್ದೀನಿ, ನಾನು ಮುಂದೆ ಪತ್ರಕರ್ತ ಆಗಬೇಕು. ಸ್ವಲ್ಪ ನೀರು. ನಮ್ಮ ಮನೇಲಿ ರಣರಂಗ. ನಮ್ಮಪ್ಪ
ಮನೆತನದ ಮರ್ಯಾದೆ ಏನಾಗುತ್ತೆ ಅಂದ್ಬಿಟ್ರು. ಊರಿಗೆ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡವನು ಆರ್ಟ್ಸಿಗೆ ಹೋದರೆ ಮನೆತನದ ಮರ್ಯಾದೆ ಏನಾಗುತ್ತೆ. ಹಠಕ್ಕೆ ಬಿದ್ದು ಕರ್ಕೊಂಡು ಹೋಗಿ ನನ್ನನ್ನು ಹುಬ್ಬಳ್ಳಿಯ ಕೋತಂಬರಿ ಕಾಲೇಜಿಗೆ ಸೈನ್ಸ್ಗೆ ಹಾಕಿದ್ರು. ಈ ಕೆಮಿಸ್ಟ್ರಿ ಸ್ಟಾಲ್ವಾರ್ಡ್ಸ್ಗಳು ಅನ್ನಲ್ಲ. PUC ಫಸ್ಟ್ ಇಯರಿಗೆ ನನ್ನ ಫಸ್ಟ್ ಕ್ಲಾಸ್ ಕೆಮಿಸ್ಟ್ರಿ. ಕರ್ಕಿ ಅಂತ ಲೆಕ್ಚರರ್. ಐ ಕ್ಯಾನ್ ನೆವರ್ ಫಾರ್ಗೆಟ್ ದಟ್ ಕ್ಲಾಸ್. ಮರೆಯೋಕ್ಕೆ ಆಗಲ್ಲ ರೀ ಅದನ್ನ ಲೈಫಲ್ಲಿ. ಈ ಹಚ್ಚೇವು ಕನ್ನಡದ ದೀಪ ಬರೋದ್ರಲ್ಲ, DS ಕರ್ಕಿ ಕವಿ, ಅವ್ರ ಮಗ ನಮಗೆ ಲೆಕ್ಚರರ್. ಆ ಮನುಷ್ಯ ಅದು ಏನಾದ್ರೆ ದಿನ ಪಾಪ ಅಗೌರವದಿಂದ ಮಾತಾಡ್ತೀನಿ ಅಂತಲ್ಲ, ಭಯಂಕರ ಸಿಟ್ಟು, ಯಾವಾಗಲೂ ಉರಿ 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 ಅನ್ನೋದು. ಅದು ಬೇರೆ ಫಸ್ಟ್ ಕ್ಲಾಸ್ ನಂದು. ಬಂದ ತಕ್ಷಣ ಈಗ ಗೊತ್ತಲ್ಲ ಇಂಟ್ರಡಕ್ಷರಿ ಕ್ಲಾಸ್. ಕೆಮಿಸ್ಟ್ರಿ ಈಸ್ ಇನ್ ಎವ್ರಿ ವಾಕ್ ಆಫ್ ಅವರ್ ಲೈಫ್, ಯುನೋ. ನಮ್ಮ ಜೀವನದಲ್ಲಿ ಎಲ್ಲ ಕಡೆ ಕೆಮಿಸ್ಟ್ರಿ ಇರುತ್ತೆ. ಹಂಗೇನೋ ಶುರು ಮಾಡ್ಕೊಂಡ್ರು. ನನಗೆ ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಇರಬಾರ್ದಾಗಿತ್ತು, ಇಲ್ಲಿ ಇದ್ದುಬಿಟ್ಟಿದ್ದೀನಿ ಅಂತ. ಅವ್ರು ಹಿಂಗೆ ಕರೆಕ್ಟಾಗಿ ನಾನು ಒಂದು ಸಲ ಹಿಂಗೆ ಆಕಳಿಸೋದಕ್ಕೂ ಅವ್ರು ನಾನು ನೋಡೋದಕ್ಕೂ ಕರೆಕ್ಟ್ ಆಗ್ಬಿಡ್ತು. ಅವತ್ತು ಅದು ಹೆಂಗಾಯ್ತು ಅಂದರೆ, ನನ್ನೇ ನೋಡಿ ಯು ಸ್ಟ್ಯಾಂಡಪ್ ಅಂದರು. ನಿಮಗೂ ಹಿಂಗೆ ಯಾರು ಯು ಸ್ಟ್ಯಾಂಡಪ್ ಅಂದ್ರೆ ಅಕ್ಕಪಕ್ಕದವ್ರು ಯಾರು ಕರೆದಿರ್ಬೇಕು ಅನ್ಕೊಂಡು ಸುಮ್ಮನೆ ಕೂತ್ಕೊತಿರಲ್ಲ, ಹಂಗೂ ನಾನು ಕೂತ್ಕೊಂಡೆ. ಅದು ನೋಡಿ ಮತ್ತೆ ನನ್ನೇ ಪಾಯಿಂಟ್ ಮಾಡಿ ಯು ವಿಲೇಜ್ ಬಾಯ್ ಸ್ಟ್ಯಾಂಡಪ್ ಅಂದರು. ಹಳ್ಳಿ ಹುಡುಗರು ನಾವು ಇರ್ತಿದ್ದೆ, ಹಂಗೆ ಇರ್ತಿದ್ದು. ನೋಡಿದ ತಕ್ಷಣ ಯು ವಿಲೇಜ್ ಬಾಯ್ ಸ್ಟ್ಯಾಂಡಪ್. ಅವರು ಎಲೆಡ್ಕೆ ಹಾಕ್ಕೊಂಡ್ರೆ ಬಾಯಿ ಯಾಕೆ ಕೆಂಪಾಗತ್ತೆ ಗೊತ್ತಾ ಅಂದರು. ಹಿ ವಾಂಟೆಡ್ ಟು ಎಕ್ಸ್ಪ್ಲೇನ್ ಕೆಮಿಸ್ಟ್ರಿ ಪಾಪ. ಅದೇನೋ ಕ್ಯಾಲ್ಶಿಯಮ್ ಇರುತ್ತೆ, ಅದೇನೋ ಆ್ಯಕ್ಟಿಂಗ್ ಮಾಡುತ್ತೆ, ಏನೋ ಒಂದು ಹೇಳಬೇಕಾಗಿತ್ತು ಅವ್ರಿಗೆ. ಎಲೆಡ್ಕೆ ತಿಂದರೆ ಬಾಯಿ ಯಾಕೆ ಕೆಂಪಾಗುತ್ತೆ ಗೊತ್ತಾ ಅಂದರು. ನನಗೆ ನಂದು ಸೊಕ್ಕೆ ಎಡಸೊಕ್ಕದು. ಸರ್ ನಿಮಗೆ ಗೊತ್ತು, ನೀವು ತಿಂದರೂ ಕೆಂಪಾಗತ್ತೆ, ನನಗೆ ಗೊತ್ತಿಲ್ಲ, ನಾನು ತಿಂದರೂ ಕೆಂಪಾಗತ್ತೆ. ಅಂದ್ಬಿಟ್ಟೆ. ಅವತ್ತು ಫಸ್ಟ್ ಡೇ ಫಸ್ಟ್ ಕ್ಲಾಸ್ ನನ್ನ ಕಾಲೇಜ್ನಂತ. ಗೆಟ್ ಔಟ್ ಆಫ್ ಮೈ ಕ್ಲಾಸ್, ಇನ್ಯಾವತ್ತೂ ನೀನು ನನ್ನ ಕ್ಲಾಸಿಗೆ ಬರಬಾರ್ದು ಅಂದರು. ನನಗೆ ಇಟ್ ವಾಸ್ ಅ ಬ್ಯಾಡ್ ಬಿಗಿನಿಂಗ್. ಒಂದು ಕಾಲೇಜ್ ಹಂಗೆ ಸ್ಟಾರ್ಟ್ ಆಗಬಾರ್ದು ಯಾರ್ದು. ನಾನು ಬ್ಯಾಗ್ ತಗೊಂಡು ಹೊರಗಡೆ ಬಂದೆ. ಒಂದು 2 ಕ್ಲಾಸ್ ದಾಟೋ ಅಷ್ಟೊತ್ತಿಗೆ ಪಕ್ಕದಲ್ಲಿ ಒಂದು ಸೌಂಡ್ ಬಂತು. ವೆನ್ ರೋಮಿಯೋ ಮೆಟ್ ದ ಜೂಲಿಯಟ್ ಅಂತ ಹೇಳ್ತಿದ್ರು. ನಾನು ಇದೇನೋ ಚೆನ್ನಾಗಿದೆಯಲ್ಲ ಅನ್ನಿಸ್ತು. ಅಲ್ಲೋಗಿ ಮೇ ಕಮಿನ್ ಸರ್ ಅಂದೆ. ಕಮಿನ್ ಅಂದರು. ನೀನು ಈ ಕ್ಲಾಸ್ ಹೌದಲ್ಲ ಅಂತ ಅವರು ಕೇಳಲಿಲ್ಲ, ನಾನು ಈ ಕ್ಲಾಸ್ ಅಲ್ಲ ನಾನು ಒಳಗೆ ಬರ್ಬೋದಾ ಅಂತ ನಾನೂ ಕೇಳಲಿಲ್ಲ. ಕೂತ್ಕೊಂಡೆ. ಭಾಳ ಅದ್ಭುತವಾಗಿ ರೋಮಿಯೋ ಜೂಲಿಯೆಟ್ಟಿನ ಪಾಠ ಮಾಡ್ತಿದ್ರು ಅವರು. ನಾನು ಮೈ ಮರೆತು ಬಿಟ್ಟೆ ಅದರಲ್ಲಿ. ದುಷ್ಯಂತ್ ನಾಡಗೌಡ ಅಂತ, DGM ನಾಡಗೌಡ. ನನ್ನ ಬದುಕಿನಲ್ಲಿ ನಾನು ನೋಡಿದ ಅತ್ಯುತ್ತಮ ಇಂಗ್ಲೀಷ್ ಟೀಚರ್ ಅವರೇ. ಅವ್ರದ್ದು ಪಾಠ ಅದು ಹೆಂಗಾಯ್ತು ಅಂದರೆ, ಪ್ರತಿ ಸಲ ಕರ್ಕಿ ಸರ್ ಕ್ಲಾಸ್ ಇದ್ದಾಗ 2 ಕ್ಲಾಸ್ ಬಿಟ್ಟು ಅಲ್ಲಿ DGM ನಾಡಗೌಡ ಸರ್ದೇ ಕ್ಲಾಸ್ ಇರ್ತಿತ್ತು. ಕರ್ಕಿ ಸರ್ ಹೇಳಿಬಿಟ್ಟಿದ್ರು ನೀನು ನನ್ನ ಕ್ಲಾಸಿಗೆ ಕೂತ್ಕೊಬೇಡ ಅಂತ. ನಾನು ಕರೆಕ್ಟಾಗಿ ಎದ್ದೋಗಿ ಆ ಕ್ಲಾಸಿಗೆ ಕೂತ್ಕೊತಿದ್ದೆ. ಹಿಂಗೆ ಶುರುವಾಗಿದ್ದು ನನಗೆ. ಅಂದರೆ ಐ ಶುಡ್ ನಾಟ್ ಬಿ ಹಿಯರ್ ಬಟ್ ಐ ಆಮ್ ಹಿಯರ್ ಬೈ ಫೋರ್ಸ್ ಅನ್ನೋದು ನನ್ನ ತಲೆಯಲ್ಲಿ ಹೆಂಗೆ ಬಂದುಬಿಟ್ಟಿತ್ತು ಅಂದರೆ, ನಾನು ಪತ್ರಕರ್ತ ಆಗಬೇಕು ಅಷ್ಟೇ. ನನ್ನ ಇಡೀ ಗಮನ ಪಕ್ಕದಲ್ಲಿದ್ದ ಆರ್ಟ್ಸ್ ಕಾಲೇಜ್ ಕಡೆ ಇರ್ತಿತ್ತು. ಆರ್ಟ್ಸ್ ಕಾಲೇಜಿನ ಕಾರ್ಯಕ್ರಮಗಳು, ಅಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ನಡೀತಿದೆ, ನಾನು ಆ್ಯಂಕರಿಂಗ್ ಮಾಡಬೇಕು, ನಾನು ಸ್ವಾಗತ ಕೋರಬೇಕು, ನಾನು ವಂದನಾರ್ಪಣೆ ಮಾಡಬೇಕು. ಲೈಬ್ರರಿಗೆ ಹೋದರೆ ಅಲ್ಲಿರುವ ಅತ್ಯುತ್ತಮ ಕಾದಂಬರಿಗಳು ಯಾವುದು, ದಿನಕ್ಕೆ ಅಟ್ಲೀಸ್ಟ್ 4 ಪೇಪರ್ ನಾನು ಓದಬೇಕು. ಕರೆಂಟ್ ಅಫೇರ್ಸ್ ನಾನು ಅಪ್ಡೇಟ್ ಆಗಿರಬೇಕು. ಭಾಷಣ ಸ್ಪರ್ಧೆ ಅಂದರೆ ಅಜಿತ್ ಹನುಮಕ್ನವ್ರು ಬಂದಿದ್ದಾನಂದ್ರೆ ಇನ್ಯಾರೂ ಫಸ್ಟ್ ಪ್ರೈಸ್ ಇನ್ಯಾರಿಗೂ ಇಲ್ಲ ಬಿಡು ಅನ್ನೋಷ್ಟು ಎಕ್ಸ್ಪರ್ಟ್ ಆಗಬೇಕು. ನಾನು ಅಷ್ಟು ಕಾನ್ಸಂಟ್ರೇಷನ್ ಹಾಗೆ ಇತ್ತು. ಹಿಂಗಿದ್ದವ್ರು ಪಾಸ್ ಆಗೋಕ್ಕೆ ಹೆಂಗೆ ಸಾಧ್ಯ? ಮ್ಯಾಥ್ಸು, ಬಯಾಲಜಿ. ಇವತ್ತು ನಾನು ಅನ್ಕೋತೀನಿ, ಒಂದು ವೇಳೆ ನಾನು PUC ಪಾಸ್ ಆಗಿಬಿಟ್ಟಿದ್ರೆ ಏನಾಗ್ತಿತ್ತು. ಇಂಜಿನಿಯರಿಂಗ್ ಅಂತೂ ಸಿಗ್ತಿರಲಿಲ್ಲ, ದಟ್ ಈಸ್ ಸೆಕೆಂಡ್ರಿ. ಮೆಡಿಕಲ್ ಕನಸು, ನಾನು CET ಬರೀಲಿಲ್ಲ. ಅಟ್ಲೀಸ್ಟ್ ಮರ್ಯಾದೆ ಪ್ರಶ್ನೆ ಅಂತ BScಗಾರು ಹಾಕ್ತಿದ್ರ ನಮ್ಮಪ್ಪ. BScಗಾರು ಹಾಕ್ತಿದ್ರ. ಮುಂದೆ
ಗೊತ್ತಿಲ್ಲ. ಅದಕ್ಕೆ ನಾನು ಅಂದ್ಕೊಳ್ಳೋದು, ಫೇಲ್ಯೂರ್ ಅಂತ ಯಾವುದು ನಿಮ್ಗೆ ಅನಿಸುತ್ತಲ್ಲ, ಸೋಲು ಅಂತ ಯಾವುದು ಅನಿಸುತ್ತಲ್ಲ, ಅದು ನಿಮಗೇನೋ ಒಳ್ಳೇದು ಮಾಡೋಕ್ಕೆ ಬಂದಿರುತ್ತೆ. ಅದರ ಎದುರಿಗೆ ಯಾವತ್ತೂ ಅದು ಧೃತಿಗೆಡೋದು, ನೆವರ್. ಸೋಲಿನ ಎದುರಿಗೆ ಯಾವತ್ತೂ ಧೃತಿಗೆಡಬಾರ್ದು. ಅದು ನಿಮ್ಗೇನೋ ಒಳ್ಳೇದು ಮಾಡೋಕ್ಕೆ ಬಂದಿರುತ್ತೆ. ಪೋಷಕರಿಗೂ ಒಂದು ಪಾಠ, ನಿಮ್ಮ ಮಗ ಮತ್ತು ಮಗಳ ಆಸಕ್ತಿ ಯಾವುದರಲ್ಲಿದೆ ಅನ್ನೋದರ ಕಡೆ ಗಮನ ಇರಲಿ. ಯಾವುದ್ರ ಕಡೆ ಆಸಕ್ತಿ ಇದೆ ಅವನು ಏನು ಆಗಬೇಕು ಅಂತ ಬಯಸ್ತಾ ಇದ್ದಾನೆ. ಒಂದು, ಇವತ್ತು ಇಲ್ಲಿ ಸನ್ಮಾನಿತಗೊಂಡವರೆಲ್ಲರಿಗೂ ಅಭಿನಂದನೆಗಳು. ನಿಮಗೆ ಒಳ್ಳೆ ಮಾರ್ಕ್ಸ್ ತೆಗೆದಿದ್ದೀರಿ. ಕಾರಣ ಏನು ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಶಿಸ್ತಿದೆ. ಯು ಹ್ಯಾವ್ ಅ ಶೆಡ್ಯೂಲ್. ಇಷ್ಟು ಗಂಟೆಗೆ ನಾನು ಹೇಳ್ತೀನಿ, ಇಂತಿಂಥ ಸಬ್ಜೆಕ್ಟನ್ನು ಇಷ್ಟೊತ್ತು ಓದ್ತೀನಿ, ಕ್ಲಾಸ್ನಲ್ಲಿ ಅಟೆನ್ಷನ್ ಕೊಟ್ಟು ಕೇಳಿಸ್ಕೊತೀನಿ, ನನಗೆ ಯಾವುದಾದ್ರೂ ವಿಷಯದಲ್ಲಿ ಸಂಶಯ ಇದ್ದರೆ ಯಾವುದೇ ಹಿಂಜರಿಕೆ ಇಲ್ಲದೆ ಹೋಗಿ ಅದನ್ನು ಬಗೆಹರಿಸ್ಕೊತೀನಿ, ಯಾವುದನ್ನು ಬೈ ಹಾರ್ಟ್ ಮಾಡಲ್ಲ, ಅರ್ಥ ಮಾಡಿಕೊಂಡು ಓದ್ತೀನಿ. ಈ ರೀತಿಯಾದ ಶಿಸ್ತು ಮತ್ತು ಮನೋಭಾವನೆಯಿಂದ ಒಳ್ಳೆ ಮಾರ್ಕ್ಸ್ ಬಂದಿದೆ. ನೌ ದಿಸ್ ಈಸ್ ದ ಟೈಮ್. ಈ ಶಿಸ್ತು ಮತ್ತು ಮನೋಭಾವನೆಯನ್ನು ಬೇರೆ ಬೇರೆ ಕಡೆ ಹರಡಬೇಕು. ಅದರ್ ದ್ಯಾನ್ ಯುವರ್ ಟೆಕ್ಸ್ಟ್ ಬುಕ್. ನಿಮ್ಮ ಟೆಕ್ಸ್ಟ್ ಬುಕ್ನಿಂದ ಹೊರಗಡೆ ಬೇರೆ ಬೇರೆ ಕಡೆ ಈ ಶಿಸ್ತು ಮತ್ತು ಮನೋಭಾವನೆ ಹರಡಬೇಕು. ಅಲ್ಲಿಂದ ಮುಂದೆ ಯಶಸ್ಸಿನ ಕಡೆ ಪ್ರಯಾಣ ಅನ್ನೋದು ಶುರುವಾಗುತ್ತೆ. ನಾನು ಯಾರನ್ನು ಡಿಸ್ಕರೇಜೋ ಎನ್ಕರೇಜೋ ಆ ದೃಷ್ಟಿಯಿಂದ ಹೇಳ್ತಾನೆ ಇಲ್ಲ. ಸುಮ್ಮನೆ ಪ್ರಾಕ್ಟಿಕಲಿ ಯೋಚನೆ ಮಾಡಿ. ನೀವು ಯಾರನ್ನ ಅಡ್ಮೈರ್ ಮಾಡ್ತೀರಿ, ಯಾರು ನಿಮಗೆ ರೋಲ್ ಮಾಡೆಲ್ಲು, ಯಾರ ಥರ ಆಗಬೇಕು ಅಂತ ಬಯಸ್ತೀರಿ. ಫಾರ್ ಎಕ್ಸಾಂಪಲ್, ಸಿನಿಮಾ, ಬಾಲಿವುಡ್, ಯಾರು? ಶಾರುಖ್ ಖಾನ್, ಹಾಂ, ರಣವೀರ್ ಸಿಂಗ್, ರಣವೀರ್ ಕಪೂರ್, ಹಾಂ, ಯಾರು? ಸುಶಾಂತ್ ಸಿಂಗ್. ಓಕೆ. ಕ್ರಿಕೆಟ್, ನನಗೇನು ಕೇಳಿಸ್ಲಿಲ್ಲ, ಬಟ್ ವಿರಾಟ್ ಕೊಹ್ಲಿ ಅಂತ ಅನ್ಕೋತೀನಿ. ಇನ್ ದ ವರ್ಲ್ಡ್ ಆಫ್ ಬಿಸ್ನೆಸ್, ಅದಾನಿ, ಅಂಬಾನಿ. ಪಾಲಿಟಿಕ್ಸ್, ನರೇಂದ್ರ ಮೋದಿ. ಹೀಗೆ ಯೋಚನೆ ಮಾಡ್ತಾ ಹೋಗಿ, ಹೀಗೆ ಯೋಚನೆ ಮಾಡ್ತಾ ಹೋಗಿ. ನನ್ನ ನೆಚ್ಚಿನ ಸೈಂಟಿಸ್ಟ್ ಯಾರು? ನನ್ನ ನೆಚ್ಚಿನ ಕ್ರೀಡಾಪಟು ಯಾರು? ನನ್ನ ನೆಚ್ಚಿನ ನಟ ಯಾರು? ನನ್ನ ನೆಚ್ಚಿನ ಆಟಗಾರ ಯಾರು? ಹೀಗೆ ಯೋಚನೆ ಮಾಡ್ತಾ ಹೋಗಿ. ಇವರ ಪೈಕಿ ಯಾರು ತಮ್ಮ ಅಕಾಡೆಮಿಕ್ಸ್ನಲ್ಲಿ ಅತ್ಯುತ್ತಮವಾಗಿ ವರ್ಕ್ ಮಾಡಿದ್ರು ಹೇಳಿ ನನಗೆ. ಯಾರು? ವೈ? ನಾನು ಮತ್ತೊಮ್ಮೆ ಹೇಳ್ತೀನಿ, ಯಾರನ್ನೂ ಡಿಸ್ಕರೇಜ್ ಮಾಡೋದಕ್ಕೆ ಹೇಳ್ತಾ ಇಲ್ಲ. ಇವ್ರ ಪೈಕಿ ಯಾರು PUC ಟಾಪರ್ ಆಗಿದ್ದರು, SLC ಟಾಪರ್ ಆಗಿದ್ದರು? ಇನ್ನು ನಾನು ಇನ್ನೊಂದು ನೆಕ್ಸ್ಟ್ ಕ್ವಶನಿಗೆ ಬರ್ತೀನಿ. ನನ್ನದೊಂದು ಅಸೈನ್ಮೆಂಟ್ ಇದೆ. ಕಳೆದ 50 ವರ್ಷದಲ್ಲಿ SLC ಫಸ್ಟ್ ರ್ಯಾಂಕ್ಗಳನ್ನು ತಗೊಂಡ್ರಲ್ಲ, ಅವ್ರದ್ದೆಲ್ಲರದ್ದು ಒಂದು ಲಿಸ್ಟ್ ಮಾಡಿ ಅವ್ರಿಗೆ ಎಲ್ಲೆಲ್ಲಿದ್ದಾರೆ, ಏನೇನು ಮಾಡ್ತಿದ್ದಾರೆ ಅಂತ ಚೆಕ್ ಮಾಡಿಸ್ಬೇಕು ಅಂತ. ವಾಟ್ ಆರ್ ದೇ? ಜೀವನದಲ್ಲಿ ಏನು ಗುರಿಯನ್ನು ಮುಟ್ಟಿದ್ರು? ವಾಟ್ ಐ ಆಮ್ ಟ್ರೈಯಿಂಗ್ ಟು ಟೆಲ್ ಯು ಈಸ್, ನೀವು ಪಡೆದಂಥ ಬೆಸ್ಟ್ ಮಾರ್ಕ್ಸ್ ಇದಾವಲ್ಲ, ಇದು ನಿಮ್ಮ ಬದುಕಿನ ಮುಂದಿನ ಒಂದು ಡೋರನ್ನು ಓಪನ್ ಮಾಡುತ್ತೆ ಅಷ್ಟೇ. ಒಂದು ಡೋರ್. ವಾಟ್ ಈಸ್ ದ್ಯಾಟ್ ಡೋರ್? ಯು ಮೇ ಗೆಟ್ ಇನ್ ಟು ದ ಬೆಸ್ಟ್ ಎಂಜಿನಿಯರಿಂಗ್ ಕಾಲೇಜ್, ಯು ಮೇ ಗೆಟ್ ಇನ್ ಟು ಅ ಮೆಡಿಕಲ್ ಕಾಲೇಜ್. ಅಲ್ಲೂ ಇಷ್ಟೇ ಅದ್ಭುತವಾಗಿ ಓದ್ತೀರಿ. ನಾಳೆ ದಿವಸ ಕ್ಯಾಂಪಸ್ ಸೆಲೆಕ್ಷನ್ ಅಂತ ಬಂದರೆ ಅದು ಒಂದು ಡೋರ್ ಓಪನ್ ಆಗುತ್ತೆ ನಿಮಗೆ. ಅದರ ನಂತರದಿದೆಯಲ್ಲ, ನಿನ್ನ ಮಾರ್ಕ್ಸ್ ಎಷ್ಟು ಅಂತ ಯಾವನೂ ಕೇಳಲ್ಲ, ಯಾರೂ ಕೇಳಲ್ಲ. ನನ್ನ ಲೈಫಲ್ಲಿ ಇನ್ನೂ ತನಕ ಒಂದು ಕಡೆನೂ ನಿನ್ನ ಮಾರ್ಕ್ಸ್ ಎಷ್ಟು ಅಂತ ನಾನು ಕೇಳೇ ಇಲ್ಲ. ನನ್ನದೊಂದು ಜೀವನದಲ್ಲಿ ಒಂದು ಪ್ರತಿಜ್ಞೆ ಇದೆ, ಮಾರ್ಕ್ಸ್ ಎಲ್ಲಿ ಕೇಳ್ತಾರೆ ಮತ್ತು ಜಾತಿ ಎಲ್ಲಿ ಕೇಳ್ತಾರೆ ಅಲ್ಲಿ ನಂದು ಏನೂ ಕೆಲಸ ಇಲ್ಲ, ನಾನು ಅಲ್ಲಿಗೆ ಹೋಗೋದಿಲ್ಲ ಅಂತ. ಎಸ್, ಮಾರ್ಕ್ಸು ಮತ್ತು ಜಾತಿ ಎರಡನ್ನು ಎಲ್ಲಿ ಕೇಳ್ತಾರೆ ಅಲ್ಲಿಗೆ ನಾನು ಹೋಗೋದಿಲ್ಲ ಅಂತ. ತಗೊಂಡು ಏನು ಮಾಡ್ತೀರಿ ಜಾತಿನ? ನಾನೇನು ಅಪ್ಲಿಕೇಶನ್ ಹಾಕ್ಕೊಂಡಿದ್ನ ಇಂಥ ಜಾತಿಲಿ ಹುಟ್ಟಬೇಕು ಅಂತ? ಮಾರ್ಕ್ಸು
ನೀವು ಟೆಕ್ಸ್ಟ್ ಬುಕ್ ಬರೆದಿಟ್ಟರೆ ಹಣೆ ಬರೋಕ್ಕೆ ಓದೋಕ್ಕಾಗುತ್ತಾ? ನನ್ನಂತವನಿಗಂತೂ ಆಗಲ್ಲ ರೀ ಅದು ಓದೋಕ್ಕೆ. ಅದನ್ನು ಓದಿ ಎಲ್ಲಿಂದ ತರಲಿ ನಾನು ಮಾರ್ಕ್ಸು? ನೋ, ನನ್ನ ಕೈಯಲ್ಲಿ ಇರೋದಲ್ಲಪ್ಪ ಅದು. ಇಲ್ಲಿ ಓದಿ ರ್ಯಾಂಕ್ ತೊಗೊಂಡಂಥ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ನನಗೆ ನೀವು ರೂಢಿಸಿಕೊಂಡಷ್ಟು ಶಿಸ್ತನ್ನು ನಾನು ರೂಢಿಸಿಕೊಳ್ಳೋದಕ್ಕಾಗಲಿಲ್ಲ ಜೀವನದಲ್ಲಿ. ಐ ರಿಗ್ರೆಟ್. ನಾನು ನಿಮ್ಮಷ್ಟು ಚೆನ್ನಾಗಿ ಓದಿದ್ರೆ ಅಟ್ಲೀಸ್ಟ್ ನಿಮ್ಮ ಅರ್ಧನಾರು ಮಾರ್ಕ್ಸ್ ತೆಗಿತಿದ್ನೋ ಏನೋ. ಭಾಳ ಜನ ಮೊನ್ನೆ ಒಂದು ಯಾವುದೋ ಪ್ರತಿಭಾ ಪುರಸ್ಕಾರದಲ್ಲಿ ವಿದ್ಯಾರ್ಥಿ ಹೇಳ್ತಾ ಇದ್ದ 625ಕ್ಕೆ 600 ಮಾರ್ಕ್ಸ್ ಏನೋ, ನನಗೆ ಯಾಕೆ 25 ಕಡಿಮೆ ಆಯಿತು ಅಂತ ಯೋಚನೆ ಮಾಡ್ತಿದ್ದೀನಿ ನಾನು ಯೋಚನೆ ಮಾಡ್ತಿದ್ದೆ ಅವ್ನ ಮಾರ್ಕ್ಸಲ್ಲಿ ಇಬ್ಬರು ಪಾಸ್ ಆಗ್ಬೋದಾಗಿತ್ತಲ್ಲ ಅಂತ ನಾನು ಯೋಚನೆ ಮಾಡಿದೆ. ಇಬ್ಬರು ಪಾಸ್ ಆಗ್ಬೋದಾಗಿತ್ತಲ್ಲ. ಇಬ್ಬಿಬ್ಬರು ಪಾಸ್ ಆಗುವಷ್ಟು ಮಾರ್ಕ್ಸ್ಗಳನ್ನು ಒಬ್ಬೊಬ್ಬರು ತಗೊಂಡಿದ್ದೀರಿ ನೀವು, ಅಭಿನಂದನೆಗಳು. ಆದರೆ ಇಲ್ಲಿಂದ ಮೈ ಮರಿಬೇಡಿ ಅನ್ನೋದು ನನ್ನ ಸಲಹೆ. ಇಲ್ಲಿಂದ ಮೈ ಮರಿಬೇಡಿ. ನೀವು ತಗೊಂಡಂಥ ಮಾರ್ಕ್ಸ್ಗಳು ಇಟ್ ವಿಲ್ ಬಿ ಹೆಲ್ಪ್. ಐ ಆಮ್ ನಾಟ್ ಟೆಲ್ಲಿಂಗ್ ಇದೇನು ಸಹಾಯನೇ ಆಗಲ್ಲ ಅಂತಲ್ಲ. ನಿಮ್ಮ ಕರಿಯರ್ನ ಮುಂದಿನ ಒಂದು ಬಾಗಿಲು ಅಥವಾ 2 ಬಾಗಿಲುಗಳನ್ನು ತೆರೆಯಬಲ್ಲದು. ಅದಕ್ಕಿಂತ ಮುಂಚೆ ಇದೆಯಲ್ಲ, ಇಟ್ ಈಸ್ ಆಲ್ ಅಬೌಟ್ ಆ್ಯಟಿಟ್ಯೂಡ್. ಇಟ್ ಈಸ್ ಆಲ್ ಅಬೌಟ್ ಆ್ಯಟಿಟ್ಯೂಡ್. ನೀವು ಸವಾಲುಗಳನ್ನು ಹೆಂಗೆ ಸ್ವೀಕಾರ ಮಾಡ್ತೀರಿ, ಚಾಲೆಂಜಿಂಗ್ ಸಿಚುವೇಷನ್ಗಳಲ್ಲಿ ಹೆಂಗೆ ಬಿಹೇವ್ ಮಾಡ್ತೀರಿ, ಹೌ ಈಸ್ ಯುವರ್ ಕಮ್ಯುನಿಕೇಷನ್, ನೀವು ಎದುರು ಹೋಗಿ ನಿಂತ್ಕೊಂಡ್ರೆ ಏನು ಕಾನ್ಫಿಡೆನ್ಸ್ನಲ್ಲಿ ಮಾತಾಡ್ತೀರಿ, ಅದರಿಂದ ಮುಂದಿನ ಬಾಗಿಲುಗಳು ತೆರೀತಾ ಹೋಗ್ತವೆ. ಆವಾಗ ಬಹಳಷ್ಟು ಜನರಿಗೆ ಆಶ್ಚರ್ಯ. ಇಂಥ ಆಶ್ಚರ್ಯಗಳನ್ನು ನಾನು ನನ್ನ ಕ್ಲಾಸ್ಮೇಟ್ಸಿಗೆ ಭಾಳ ಸಲ ಕೊಟ್ಟಿದ್ದೀನಿ. ನಿಮ್ಮ ಕ್ಲಾಸಿನಲ್ಲಿ ಅತ್ಯಂತ ದೊಡ್ಡ ಅನ್ನಿಸಿಕೊಂಡವನು ಯಾರೋ ನಿಮ್ಮನ್ನು ಓವರ್ಟೇಕ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ವೆನ್ ಇಟ್ ಕಮ್ಸ್ ಟು ಕಾನ್ಫಿಡೆನ್ಸ್, ವೆನ್ ಇಟ್ ಕಮ್ಸ್ ಟು ಆಟಿಟ್ಯೂಡ್, ಯಾರನ್ನು ದಡ್ಡ ಅಂದ್ಕೊಂಡಿರ್ತಾರಲ್ಲ ಅವರು ಓವರ್ಟೇಕ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ಯಾಕಂದ್ರೆ ದಡ್ಡರಲ್ಲಿ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ. ಅವ್ರ ಹತ್ರ ಏನಾದ್ರು ಸವಾಲು ಸ್ವೀಕರಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ. ನಾನು ತುಂಬ ಸಲ ಇಂಟರ್ವ್ಯೂ ಮಾಡ್ತಾ ಇರ್ತೀವಲ್ಲ ನಮ್ಮ ಚಾನಲ್ಗೆ, ಹುಡುಗರು ಬೇಕು ಅಂತ. ಒಬ್ಬ ಹುಡುಗ ಬಂದಿದ್ದ. ಈ ಭಾಷಣ ಅವನು ಏನಾದ್ರು ನೋಡ್ರಿ ಭಾಳ ಬೈತಾನೆ ನನಗೆ. ಹುಡುಗ ಬಂದಿದ್ದ, ಹಾವೇರಿ ಅವನು. ಒಂದು 7 ಜನರ ಇಂಟರ್ವ್ಯೂ ಆದಮೇಲೆ ಕರೆದ್ವಿ ಅವನ್ನ. ಕರೆದು ಏನೋ ಹೆಸರು ಅಂದ್ವಿ. ಅವ್ನ ಹೆಸರು ಹೇಳ್ದ. ಏನು ಮಾಡ್ತೀಗ ಅಂತ. ಪಾಂಡವ ಪೇಪರಲ್ಲಿ ಕೆಲಸ ಮಾಡ್ತೀನಿ ಅಂದ. ಪಾಂಡವ ಅಂತ ಪೇಪರ್ ಇದೆಯಾ ಅಂದೆ ನಾನು. ನೀವು ಹಾವೇರಿಗೆ ಬರ್ರಿ ಸರ, ಪಾಂಡವ, ಕೌರವ, ಧೃತರಾಷ್ಟ್ರ ಎಲ್ಲ ಅದಾವೆ ನಮ್ಮಲ್ಲಿ ನಾವು. ಆಯ್ತಪ್ಪ, ಏನು ಕೆಲಸ ಮಾಡ್ತೀವಿ ಅಂದೆ. ಸರ ಬೆಳಗ್ಗೆ ಬರ್ತೀನಿ ಆಫೀಸ್ಗೆ, ಪ್ರೆಸ್ ಮೀಟ್ ಇರ್ತಾವೆ, ಹೋಗಿ ಪ್ರೆಸ್ ಮೀಟ್ ಕವರ್ ಮಾಡ್ತೀನಿ, ವಾಪಸ್ ಆಫೀಸಿಗೆ ಬಂದು ಟೈಪ್ ಮಾಡ್ತೀನಿ, ಆಮೇಲೆ ಪೇಜ್ ಹಾಕ್ತೀನಿ. ಅಲ್ಲಿಂದ ನಮ್ಮ ಎಡಿಟರ್ ಸ್ಕೂಟ್ರ್ ಹಿಂದ್ಗಡೆ ಕೂತ್ಕೊಂಡು ಪ್ರಿಂಟಿಂಗ್ ಪ್ರೆಸ್ಸಿಗೆ ತಗೊಂಡು ಹೋಗ್ತೀನಿ. ಪ್ರಿಂಟಿಂಗ್ ಆದಮೇಲೆ ಬಂಡಲ್ ಕಟ್ತೀನಿ, ಬಂಡಲ್ ಆದಮೇಲೆ ಹೋಗಿ ಬಸ್ಸಿಗೆ ಹಾಕ್ತೀನಿ ಅಂದ. ನೀವು ಒಂದು ಪತ್ರಿಕಾ ಕಚೇರಿ ಅಷ್ಟು ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದ ನಾನು. ಇದನ್ನೆಲ್ಲ ಮಾಡ್ತೀಯೇನೋ ಅಂದೇನ. ಅದಕ್ಕೆ ಅವನಂದ, ಹ್ಞೂ ಸರ್, ನಮ್ಮ ಎಡಿಟರ್ ಸಣ್ಣ ಮಗು ಇದೆ, ಅವರು ಹೆಂಡತಿ ಎಲ್ಲರೂ ಹೊರಗಡೆ ಹೋಗ್ತೀನಿ, ಮಗು ನೋಡ್ಕೊಂಡ್ರೆ ಮಗುನ ನೋಡ್ಕೊತೀನಿ ನಾನು ಅಂದ. ಅದು ಲೈಕ್ ಏನಪ್ಪ ಒಂದು ಆ್ಯಟಿಟ್ಯೂಡ್ ಅಂದೆ ನಾನು. ಸಂಬಳ ಎಷ್ಟು ಕೊಡ್ತಾರೆ ಅಂದ. ಅದು ಬಿಡಿ ಸರ್, ಹಾವೇರಿದೆ ಏನು, ಅದನ್ನೇನು ತಗೊಂಡು ಏನು ಮಾಡ್ತೀರಿ, ನೀವು ಎಷ್ಟು ಕೊಡ್ತೀರಿ ಹೇಳ್ರಿ ಅಂದ ಅವನು. ಹಂಗಲ್ಲೋ ತಮ್ಮ, ಅಲ್ಲಿ ಎಷ್ಟು ಕೊಡ್ತಾರೆ ಹೇಳೋ, ಅದ್ರ ಮೇಲೆ ಡಿಸೈಡ್ ಮಾಡಬೇಕು. ಅವನಂದ, ಸರ ಬೆಳಗ್ಗೆದ್ದು ನಾನು ನಮ್ಮ ಎಡಿಟರ್ ಮನೆಗೆ ಅವ್ರ ಹೆಂಡತಿ ಹತ್ರ, ಮೇಡಮ್ ನಾಷ್ಟ ಏನು ಮಾಡಿರಿ ಅಂತ ಹೋಗ್ತೀನಿ, ಬಟ್ ಬೆಂಗಳೂರಾಗ ನಿಮ್ಮ ಮನೆಗೆ ಬರೋಕ್ಕಾಗಲ್ಲ ನನಗೆ ಅಂದವನು. ಲುಕ್ ದ ವೇ ಹಿ ಪ್ರೆಸೆಂಟೆಡ್ ಹಿಮ್ಸೆಲ್ಫ್ ಐಸೆ. ಅವನು ನಮ್ಮ ಊರಲ್ಲಾದರೆ ನಮ್ಮ ಎಡಿಟರ್ ಮನೆಗೆ ಹೋಗಿ ಅವ್ರ ಹೆಂಡತಿ ಹತ್ರ ಕೇಳ್ತೀನಿ ನಾನು, ಮೇಡಮ್ ನಾಷ್ಟ ಏನು ಮಾಡಿರಿ ಹಾಕ್ಕೊಡ್ರಿ ಅಂತೀನಿ. ಇಲ್ಲಿ ಅಜಿತ್ ಹನುಮಕ್ಕನವ್ರ ಮನೆಗೆ ಬಂದು ಕೇಳೋಕ್ಕಾಗಲ್ಲಲ್ಲ, ಅದಕ್ಕೆ ಸಂಬಳ ಅದೇ ಬೇರೆ ಇದೇ ಬೇರೆ, ಇದನ್ನು ನೋಡ್ಕೊಂಡು ಡಿಸೈಡ್ ಮಾಡಿರಿ ಅಂದವನು. ಅದಾದಮೇಲೆ ಕೇಳಿದೆ, ಆಯ್ತಪ್ಪ ಈಗ ನೌಕರಿ ಕೊಡಲ್ಲ ಅಂದರೆ ಏನು ಮಾಡ್ತೀಯ? ಲಾಲ್ಬಾಗ್ ವಿಧಾನಸೌಧ ನೋಡ್ಕೊಂಡು ಊರಿಗೆ ಹೋಗ್ತೀನಿ ರೀ ಅಂದ. ಲಾಲ್ಬಾಗ ವಿಧಾನಸೌಧ ನೋಡ್ಕೊಂಡು ಊರಿಗೆ ಹೋಗ್ತೀನಿ, ನಮ್ದು ಹೆಂಗೂ ಪಾಂಡವ ಪೇಪರ್ ಇದ್ದೇ ಐತಲ್ಲ ಅಂತ. ನಾನು ಇಲ್ಲ, ಇವನು ಕೆಲಸಕ್ಕೆ ತಗೊಳ್ಳೇಬೇಕಂತ ಡಿಸೈಡ್ ಮಾಡಿದ್ದ. ತಗೊಂಡೆ. ಸುಮಾರು ವರ್ಷ ನನ್ನ ಜೊತೆ ಕೆಲಸ ಮಾಡಿದ್ಮೇಲೆ ಪಳಗ್ದ. ಇತ್ತೀಚೆಗೆ ನನಗೊಂದು ಸುದ್ದಿ ಬಂತು, ಅವನನ್ನು ಬೇರೆಯವ್ರು ಯಾರೋ ಆಫರ್ ಮಾಡಿ ಕರೀತಿದ್ದಾರೆ ಅಂತ. ಅವನು ಕರೆದು ಕುಡಿಸ್ಕೊಂಡು ನಿನಗೆ ಎಷ್ಟು ಸಂಬಳ ಬೇಕು ಹೇಳಿ ಮಾರ, ದಯವಿಟ್ಟು ಬಿಟ್ಟು ಹೋಗಬೇಡ ಅಂತ ಹೇಳಿದೆ. ವಾಟ್ ಈಸ್ ಇಟ್? ಅವ್ನ ಮಾರ್ಕ್ಸ್ ಎಷ್ಟೋ ನಂಗೆ ಗೊತ್ತಿಲ್ಲ. ಅವನು SLC ರ್ಯಾಂಕ್ ತಗೊಂಡಿದ್ನಾ, ಫೇಲ್ ಆಗಿದ್ನಾ, ಫಸ್ಟ್ ಕ್ಲಾಸಾ, ಡಿಸ್ಟಿಂಕ್ಷನ್ನ, ಸೆಕೆಂಡ್ ಕ್ಲಾಸಾ, ಐ ಡೋಂಟ್ ನೋ. ಉತ್ತರ ಕರ್ನಾಟಕದ ಹಾವೇರಿ ಪಕ್ಕದ ಹಳ್ಳಿಯೊಳಗೆ ಒಂದು ಹುಟ್ಟಿ ಬೆಳೆದಂಥ ನೇಟಿವ್ ನಾಲೆಜ್ ಇತ್ತು ನೋಡ್ರಿ. ಆ ನೇಟಿವ್ ನಾಲೆಜ್ ಕಾರಣಕ್ಕಾಗಿ ಬಂದ ಅವನು.
ಟುಡೇ ಐ ಕ್ಯಾನ್ ಸೇ ಈಸ್ ದ ಅಸೆಟ್. ಈ ಭಾಷಣವನ್ನು ನೋಡ್ರೆ ಮತ್ತೆ ಸೊಕ್ಕ ಬಂದುಬಿಡುತ್ತೆ. ನಾವು ನಮ್ಮ ಆಫೀಸ್ನಾಗ ಕೆಲಸ ಮಾಡ್ತೀವಿ. ಅದು ಒಬ್ಬ ಮನುಷ್ಯನ ಕೈ ಹಿಡಿಯೋದು. ಅದು ಯಾರನ್ನ ಪಕ್ಕಕ್ಕೆ ಸರಿಸಿ ಆ ಹುಡುಗನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಅಂದರೆ, ಜರ್ನಲಿಸಮ್ನಲ್ಲಿ ಗೋಲ್ಡ್ ಮೆಡಲ್ ತಗೊಂಡು ಸ್ವತಃ ಆಗಿನ ರಾಷ್ಟ್ರಪತಿ ಅಬ್ದುಲ್ ಕಲಾಮರ ಕೈಯಿಂದ ಗೋಲ್ಡ್ ಮೆಡಲ್ ರಿಸೀವ್ ಮಾಡಿದವ್ರನ್ನ ಪಕ್ಕಕ್ಕಿಟ್ಟು ಐ ಹ್ಯಾಡ್ ಚೋಸನ್ ದಿಸ್ ಬಾಯ್. ಅದಕ್ಕೆ ಇಲ್ಲಿ ಯಾರು ನಿಮ್ಮನ್ನು ನೀವು ದಡ್ರು ಅಂದ್ಕೊಂಡಿದ್ದೀರಿ, ನಿಮಗೇನೋ ಅರ್ಥ ಆಗ್ತಿಲ್ಲ ಅನ್ನಿಸ್ಕತ್ತಿದೆ, ಡಿಸ್ಕರೇಜ್ ಆಗಬೇಡಿ. ಈ ಮಕ್ಕಳು, ರ್ಯಾಂಕ್ ಪಡೆದಿರೋ ಮಕ್ಕಳು ಯಾವ ಕಾನ್ಸಂಟ್ರೇಷನನ್ನು ಹಾಕ್ತಿದ್ದಾರೆ, ಯಾವುದಕ್ಕೆ ಸಮಯ ಕೊಡ್ತಾರೆ, ಅದನ್ನು ನೀವು ಯಾವುದ್ರಲ್ಲಿ ಹಾಕಬಹುದು, ಹಾಕ್ತಾ ಇದ್ದೀರಿ. ಯಾವುದರಲ್ಲೂ ಹಾಕ್ತಿಲ್ಲ ಅಂದ್ರೆ ನೀವು ಫೇಲ್ ಆಗೋದು ಗ್ಯಾರಂಟಿ, ಡೆಫಿನೆಟ್ಲಿ. ಇವರು ಟೆಕ್ಸ್ಟ್ ಬುಕ್ ಓದೋದ್ರಲ್ಲಿ ಏನು ಕಾನ್ಸಂಟ್ರೇಷನ್ ಹಾಕ್ತಿದ್ದಾರೆ, ಸಮಯ ವ್ಯಯ ಮಾಡ್ತಿದ್ದಾರೆ, ಅದಕ್ಕೋಸ್ಕರ ಏನು ತಲೆ ಕೆಡಿಸ್ಕೊ, ಅದನ್ನು ನೀವು ಇನ್ಯಾವುದ್ರಲ್ಲಾದರೂ ಮಾಡುತ್ತಿದ್ದರೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ನಂದು ಹಂಗೆ ಇತ್ತು ಕತೆ. ಕಾದಂಬರಿ ಓದಬೇಕು ಅಂದರೆ ಇದು ಭಾಳ ವರ್ಷಗಳ ತನಕ ಮುಂದುವರ್ಕೊಂಡು ಹೋಗಿದ್ದು. ಒಂದು ಸಲ ಹುಬ್ಳಿಗೆ ಬರಬೇಕು, ನಾನು ಬೆಂಗಳೂರಿಗೆ ಹೋಗಿದ್ದು. ಹೊಸ್ತು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು, ಬಸ್ ರಿಸರ್ವೇಷನ್ ಮಾಡಿಸಿದ್ದೀನಿ, ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ಪರ್ವ ಓದ್ತಿದ್ದೀನಿ. ಬಸ್ ಬಂದಿದ್ದು ಗೊತ್ತಿಲ್ಲ, ಹೋಗಿದ್ದು ಗೊತ್ತಿಲ್ಲ ನನಗೆ. ಓದೋದಂದ್ರೆ ಹಂಗೆ ಓದ್ಬಿಡ್ತಿದ್ವಿ. ಇವತ್ತು ಭಾಳ ಜನ ಕೇಳ್ತಾರೆ, ನೀವು ಮಾತಾಡೋದು ಚಂದ ಮಾತಾಡ್ತೀರಿ, ಬರೆಯೋದು ಚಂದ ಬರೀತೀರಲ್ಲ ಹೆಂಗೆ ಅಂತ. ಹಂಗೆ ಓದ್ತಿದ್ವಿ ರೀ. ಆ ಕಾರಣಕ್ಕೆ ರಾಜೀವ್ ದೀಕ್ಷಿತ್ ಅಂತ ಅವತ್ತು ಒಬ್ಬ ಅದ್ಭುತ ಭಾಷಣಕಾರ, ಸ್ವದೇಶಿ ಜಾಗರಣ ಮಂಚ ಅಂತ ಕಟ್ಕೊಂಬರ್ತಿದ್ರು ಅವರು ಹುಬ್ಬಳ್ಳಿಗೆ ಬಂದ್ರೆ ನಮಗೂ ನಿದ್ದೆ ಇಲ್ಲ, ನೀರಡಿಕೆ ಇಲ್ಲ, ಊಟ ಇಲ್ಲ, ಈ ಮನೆ ಇಲ್ಲ. ಅವ್ರು ಎಲ್ಲಿ ಭಾಷಣ ಮಾಡ್ತಾರಲ್ಲ ಹೋಗ್ಬೇಕಪ್ಪ. ಅವ್ರು ಸ್ಟೇಜ್ ಮೇಲೆ ಹೆಂಗೆ ಬರ್ತಾರೆ, ಹೆಂಗೆ ಮಾತಾಡ್ತಾರೆ, ಮಾತಿನ ಮಧ್ಯೆ ಪಾಸ್ ಹೆಂಗೆ ಕೊಡ್ತಾರೆ, ಧ್ವನಿ ಏರಿಳಿತ ಹೆಂಗಿರುತ್ತೆ, ಸಬ್ಜೆಕ್ಟ್ ಹೆಂಗೆ ಪ್ರೆಸೆಂಟ್ ಮಾಡ್ತಾರೆ, ಅದನ್ನು ಕೇಳಿಸ್ಕೋಬೇಕು ನಾವು. ಅವ್ರು ಯಾವಾಗಾರು ಯಾರು ಕರೆದು ನಿಲ್ಲಿಸಿ ನಿನ್ನ ನೆಚ್ಚಿನ ಮಾತುಗಾರ ಯಾರು ಅಂದ್ರೆ ನಾನು ರಾಜೀವ್ ದೀಕ್ಷಿತ್ ಅಂತ ಹೇಳ್ತಿದ್ದೆ. ಅಷ್ಟು ಚಂದ ಮಾತಾಡೋರು. ಹುಚ್ಚಿತ್ತದು. ನಾನು ನನ್ನ ಸಮಯವನ್ನು, ತಾಳ್ಮೆಯನ್ನು, ಏಕಾಗ್ರತೆಯನ್ನು ಅಲ್ಲಿ ಕೊಡ್ತಾ ಇದ್ದೆ ಎಲ್ಲೋ ಒಂದು ಕಡೆ. ಹೌದು, ನನಗೆ ಸೈನ್ ತೀಟಾ ಇಂಟು ಕಾಸ್ ತೀಟಾ ಏನೋ ಟ್ಯಾನ್ ತೀಟಾ ಏನೋ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದ್ಯಾಟ್. ನಂಗೆ ಅರ್ಥ ಆಗೋದಿಲ್ಲ ಅದು. ಈ ಯಾವ ತಾರೇ ಜಮೀನ್ ಪರ್ ಸಿನಿಮಾ ಬಂದಿತ್ತಲ್ಲ, ದರ್ಶಿಲ್ ಯಾರ್ದದು, ಅವ ಕ್ಲಾಸಲ್ಲಿ ಕೂತ್ಕೊಂಡಾಗ ಈ ಬ್ಲ್ಯಾಕ್ ಬೋರ್ಡಿಂದ ಅಂಕಿಗಳು ಬಂದಂಗೆ ಆಗ್ತಾ ಗೊತ್ತಾ, ಎಕ್ಸಾಕ್ಟ್ಲಿ ಹಂಗೆ ಆಗ್ತಿತ್ತು ನನಗೆ. ಆದರೆ ನಾನು ನನ್ನ ಸಮಯವನ್ನು, ನನ್ನ ಏಕಾಗ್ರತೆಯನ್ನು ಇನ್ನೆಲ್ಲೋ ಒಂದು ಕಡೆ ಕೊಡ್ತಾ ಇದ್ದೆ. ಅದನ್ನು ನೀವು ಕೊಡ್ತಾ ಇದ್ದೀರಾ? ಆರ್ ಯು ಗಿವಿಂಗ್ ಇಟ್? ಸ್ಪೋರ್ಟ್ಸಲ್ಲಾರೂ ಕೊಡಿ, ಯಾವುದೋ ಕಲೆಗಾರೂ ಕೊಡಿ, ಸಾಹಿತ್ಯಕ್ಕಾದರೂ ಕೊಡಿ, ಯಾವುದಕ್ಕಾದರೂ ಆ ಏಕಾಗ್ರತೆಯನ್ನು ನೀವು ಕೊಡ್ತಾ ಇದ್ದೀರಾ, ಆ ಸಮಯವನ್ನು ಕೊಡ್ತಾ ಇದ್ದೀರಾ? ಅದನ್ನು ಕೊಡ್ತಾ ಇದ್ದರೆ ಯಶಸ್ಸು ನಿಮ್ಮದಾಗತ್ತೆ. ವಾಟ್ ಈಸ್ ದ ಡೆಫಿನಿಷನ್ ಆಫ್ ಸಕ್ಸಸ್ ಗೊತ್ತಿಲ್ಲ. ನಾನು ಐ ಆಲ್ವೇಸ್ ಯೂಸ್ ಟು ಟೆಲ್ ಇಟ್ ಈಸ್ ವೆರಿ ಸಬ್ಜೆಕ್ಟಿವ್ ಅಂತ. ಯಶಸ್ಸು, ಸಕ್ಸಸ್ ಅನ್ನೋದಕ್ಕೆ ಯೂನಿವರ್ಸಲ್ ಡೆಫಿನಿಷನ್ ಇಲ್ಲ. ಅದು ಅವರವ್ರಿಗೆ ಬಿಟ್ಟಿದ್ದ ಸಕ್ಸಸ್. ಅದು ಸಕ್ಸಸ್ ಅಂದರೆ ಏನು ಅನ್ನೋದು ಅವರವ್ರಿಗೆ ಬಿಟ್ಟಿದ್ದದು, ಅದರ ವ್ಯಾಖ್ಯೆ ಏನು ಅಂತ. ನಿಮ್ಮ ವ್ಯಾಖ್ಯೆ ನೀವು ಕಂಡ್ಕೋಬೇಕು. ನಿಮ್ಮ ಪಾಲಿಗೆ ಸಕ್ಸಸ್ ಏನು? ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತದು. ನಾನು ಯಾವಾಗಲೂ ಅನ್ಕೋತಿದ್ದೆ, ಒಬ್ಬ ರೈತನ ಮಗ, ಹಳ್ಳಿ. ನಾನು ಕಾಂತೇಶ್ ಅವ್ರಿಗೆ ಹೇಳ್ತಿದ್ದೆ, ನಮ್ಮ ಊರಿಗೆ ಹೈಸ್ಕೂಲ್ ಆಗಿದ್ದು ಈ ವರ್ಷ. ನಾವೆಲ್ಲ 6 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಿದ್ವಿ ಹೈಸ್ಕೂಲಿಗೆ. ಹಕ್ಕಳಕ್ಕೆ ಚಪ್ಪಲಿ ಇದ್ರಿತ್ತು, ಇಲ್ಲದೆ ಇದ್ರಿಲ್ಲ. ಸೈಕಲ್ ಅಂದ್ರೆ ಅವಾಗ ನಮಗೆ ಲಕ್ಸುರಿ. ಹಂಗೆ ಹೈಸ್ಕೂಲ್ಗೆ ಹೋದ್ವಿ. PUC ಫೇಲು. ಅಂಥವನು ಇವತ್ತು ಕರ್ನಾಟಕದಲ್ಲಿ ಒಂದಷ್ಟು ಜನ ಗುರುತಿಸೋಷ್ಟು ಬೆಳೆದಿದ್ದೀನಲ್ಲಪ್ಪ, ನನಗೇನು ಸಕ್ಸಸ್ ಅಂದ್ರೆ ಇದೆ ಅಂತ ಅಂದ್ಕೊಂಡಿದ್ದೆ ನಾನು. ಆಯ್ತಲ್ಲ, ಐ ಹ್ಯಾವ್ ಲೆಡ್ ಅ ಸಕ್ಸಸ್ಫುಲ್ ಲೈಫ್. ಮೊನ್ನೆ ನಿರ್ಭಯಾನಂದರದೊಂದು ಭಾಷಣ ಕೇಳ್ತಾ ಇದ್ದೆ, ವಾಟ್ ಈಸ್ ಸಕ್ಸಸ್? ಅದು ಕೇಳಿದ್ಮೇಲೆ ತಲೆ ಗಿರ್ರಂದೋಯ್ತು ನನಗೆ. ವಾಟ್ ಈಸ್ ಸಕ್ಸಸ್? ನೀವು ಏನನ್ನು ಸಾಧಿಸಬಹುದಾಗಿತ್ತು ಮತ್ತು ಏನನ್ನು ಸಾಧಿಸಿದ್ದೀರಿ, ಅದು ಎರಡರ ರೇಷಿಯೋ ಸಕ್ಸಸ್ಸು ಅಂತ ಹೇಳಿದ್ರು ಅವರು. ಏನನ್ನು ಸಾಧಿಸಬಹುದಾಗಿತ್ತು, ಏನನ್ನು ಸಾಧಿಸಿದ್ದೀರಿ, ಅದರ ರೇಷಿಯೋ.
ಏನನ್ನು ಸಾಧಿಸಬಹುದಾಗಿತ್ತು, ಏನನ್ನು ಸಾಧಿಸಿದ್ದೀರಿ ಅನ್ನುವುದರ ಗ್ಯಾಪ್ ಜಾಸ್ತಿ ಇದ್ದರೆ ನೀವು ಎಷ್ಟು ಸಾಧಿಸಿದ್ರೂ ಸಾಧನೆ ಅಲ್ಲ ಅದು. ಅದರ ಗ್ಯಾಪ್ ಕಡಿಮೆ ಆಗಬೇಕು. ನಿಮ್ಮ ಕ್ಷಮತೆ ಎಷ್ಟಿತ್ತು, ನಿಮ್ಮ ಕೆಪ್ಯಾಸಿಟಿ ಎಷ್ಟಿತ್ತು, ನಿಮ್ಮ ಕೆಪಬಿಲಿಟಿ ಎಷ್ಟಿತ್ತು, ಅದಕ್ಕೆ ಹತ್ರ ಸಾಧನೆ ಮಾಡಿದ್ದೀರಾ, ಅದು ಸಾಧನೆ. ವಾಟ್ ಎವರ್ ಇಟ್ ಈಸ್, ಯಾವ ಕ್ಷೇತ್ರದಲ್ಲಿ ಮಾಡಿದ್ದೀರೋ, ಯಾವುದರಲ್ಲಿ ಮಾಡಿದ್ದೀರೋ, ನಿಮ್ಮ ಕ್ಷಮತೆ ಎಷ್ಟಿತ್ತು, ಅದಕ್ಕೆ ಸಮೀಪವಾದಂಥ ಸಾಧನೆಯನ್ನು ನೀವು ಮಾಡಿದ್ದೀರಾ. ಆ ಮಾತುಗಳನ್ನು ಕೇಳಿದ ನಂತರ ನಾನೇ ಕೂತ್ಕೊಂಡು ಯೋಚನೆ ಮಾಡಿದೆ, ನನ್ನ ಕ್ಷಮತೆ ಏನಿತ್ತು ಅಂತ. ನನಗಾದ ರಿಯಲೈಸೇಷನ್ನ ಇನ್ನೂ ಏನೇನೋ ಮಾಡಬಹುದಾಗಿತ್ತು. ನನ್ನ ಸಮಯವನ್ನು ಚಾನಲೈಸ್ ಮಾಡಿಕೊಂಡಿದ್ದರೆ, ಸಮಯವನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡಿದ್ದರೆ ಈಗ ಮಾಡಿರೋದು ಏನೂ ಅಲ್ಲ, ಇನ್ನೂ ಏನೇನೋ ಮಾಡ್ಬೋದಾಗಿತ್ತು ನಾನು. ದೆನ್ ಐ ಸ್ಟಾರ್ಟೆಡ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಹ್ಯಾವ್ ಗಾಟ್ ಈಸ್ ನಾಟ್ ಅ ಸಕ್ಸಸ್. ಇದು ಯಶಸ್ಸು ಅಲ್ಲ. ಹಾಗೆ ನಿಮ್ಮ ಪಾಡಿಗೆ ನೀವು ತಿಳ್ಕೋಬೇಕು, ಅದನ್ನು ನಿಮ್ಮ ಪಾಡಿಗೆ ನೀವು ತಿಳ್ಕೋಬೇಕು. ಯಶಸ್ಸು ಅಂದರೆ ಏನು? ಜೀವನ ಇಸ್ಪೀಟ್ ಆಟ ಇದ್ದಂಗೆ. ನಾ ಈ ಉದಾಹರಣೆನ ಕೆಟ್ಟದಾಗ ಕೊಡ್ತಿದ್ದೀನಿ ಅನ್ಕೋಬೇಡಿ. ರ್ಯಾಂಡಿ ಪಾಶ್ ಒಂದು ಕಡೆ ಹೇಳ್ತಾನೆ, ಇಸ್ಪೀಟ್ ಆಟ ಇದ್ದಂಗೆ ಜೀವನ. ರೆಮ್ಮಿ ಅಂತ ಆಡ್ತಾರೆ ಗೊತ್ತಾ, 13 ಎಲೆ 14 ಎಲೆ ಹಾಕ್ಕೊಂಡು. ಆ ಜೀವನ ಕಾರ್ಡ್ ಬರ್ತಾವೆ ಎಲ್ಲರಿಗೂ. ಆ ಕಾರ್ಡಿನ ಮೇಲೆ ಯಾರಿಗೂ ಹಿಡಿತಾ ಇಲ್ಲ. ನಿಮಗೆ ಯಾವ ಕಾರ್ಡ್ ಬರ್ತವೆ ನಿಮಗೆ ಗೊತ್ತಿರೋದಿಲ್ಲ. ಹಾಗೆ ಜೀವನದಲ್ಲಿ ಜೀವನ ಅನ್ನೋ ಆಟಕ್ಕೆ ನಮ್ಮ ಕಾರ್ಡ್ಗಳನ್ನು ನಾವು ಆರಿಸಿಕೊಳ್ಳೋದಕ್ಕೆ ಬರೋದಿಲ್ಲ. ಹಾಕ್ತಾರೆ ಕಾರ್ಡ್ ಹಿಂಗೆ. ಯಾರಿಗೋ ಕಾರ್ಡ್ ಚೆನ್ನಾಗಿ ಬಂದಿರ್ಬೋದು, ಯಾರಿಗೋ ಓಕೆ ಅನ್ನೋ ಹಂಗೆ ಬಂದಿರ್ಬೇಕು, ಇನ್ಯಾರ್ದೋ ಕೆಟ್ಟದಾಗಿ ಬಂದಿರ್ಬೋದು ಕಾರ್ಡು. ಒಂದು ಸಲ ಕಾರ್ಡ್ ಬಿದ್ಮೇಲೆ ತಗೊಂಡು ನೋಡ್ತೀರಿ, ಆವಾಗ ಗೊತ್ತಾಗುತ್ತೆ ನಿಮಗೆ, ಓ ನನ್ನ ಆಟ ಹಿಂಗಿದೆ ಅಂತ. ಅದಾದ ಮೇಲೆ ಹೊಂದಿಸ್ಕೋತೀರಿ ಕಾರ್ಡ್ಗಳನ್ನು. ಆಮೇಲೆ ಶುರುವಾಗತ್ತೆ ಆಟ. ಕೆಲವೊಂದಷ್ಟು ವಿಷಯಗಳ ಮೇಲೆ ನಮ್ಮ ಆಯ್ಕೆ ಇಲ್ಲ. ಯಾರದ್ದೋ ಮನೆಯಲ್ಲಿ ಕುಡುಕ ಅಪ್ಪ ಇರ್ತಾನೆ, ಕುಡ್ಕಂಬಂದು ಅಮ್ಮ ನೋಡಿತಾನೆ. ಯು ಹ್ಯಾವ್ ನಾಟ್ ಚೋಸನ್ ದಟ್ ಫ್ಯಾಮಿಲಿ. ನಿಮಗೊಂದು ಚಾನ್ಸ್ ಕೊಟ್ಟು ನೀನು ಯಾವ ಕುಟುಂಬದಲ್ಲಿ ಬದುಕ್ತೀಯಾ, ಯಾವ ಕುಟುಂಬದಲ್ಲಿ ಹುಟ್ಟಬೇಕು ಅಂದ್ಕೊಂಡಿದ್ಯಾ ಅಂದರೆ, ನಾವ್ಯಾಕ್ರಿ ಈ ಹುಟ್ಟಿರೋ ಕುಟುಂಬಗಳನ್ನು ಆರಿಸ್ಕೊತಿದ್ವಿ? ಯಾಕೆ ಈ ಹುಟ್ಟಿರೋ ಕುಟುಂಬಗಳನ್ನು ಆರಿಸ್ಕೊತಿದ್ವಿ? ಮೊನ್ನೆ ಅಂಬಾನಿಗೆ ಮೊಮ್ಮಗು ಆಯಿತು. ಅನಿಲ್ ಅಂಬಾನಿ ಅವರಣ್ಣ ಮುಖೇಶ್ ಅಂಬಾನಿಗೆ ಮೊಮ್ಮಗು ಆಯಿತು. ಅದರದ್ದು ಫೋಟೋ ಬಂದಿತ್ತು. ನಾನು ಅನ್ಕೋತಿದ್ದೆ, ಯಾವ ಪೆನ್ನಲ್ಲಿ ಹಣೆ ಬರೆದಿದ್ದಾನಪ್ಪ ಮಗುದು ಅಂತ. ಆಗ ಹುಟ್ಟಿದೆ ಅದು. ಹೆಂಗೆ ಬೆಳೆಯುತ್ತೆ ನೋಡ್ರಿ ಅದು. ಆ ಮಗು ಕೇಳಿಲ್ಲ. ಮುಖೇಶ್ ಅಂಬಾನಿ ಮನೇಲಿ ಹುಟ್ಟಬೇಕು ಅಂತ ಮಗು ಕೇಳಿತ್ತ. ನಾನು ಹುಬ್ಬಳ್ಳಿ ಪಕ್ಕದಲ್ಲಿ ಚಬ್ಬಿ ಅನ್ನುವ ಗ್ರಾಮದಲ್ಲಿ, ನಾನು ಅಂದರೆ ನಮ್ಮ ತಂದೆ ಕೇಳಿದ್ರು ಬೇಜಾರು ಮಾಡ್ಕೊತಾರೆ. ಆದರೂ ಹೇಳ್ತೀನಿ, ನಮ್ಮಪ್ಪ 7 ಸಲ SLC ಎಕ್ಸಾಮ್ ಬರೆದಿದ್ದು. ಅವರ ಮಗನಾಗಿ ನಮ್ಮ ತಾಯಿ PUC ಓದ್ತಾಯಿದ್ರು. ಫಸ್ಟ್ ಇಯರ್ ಮುಗಿದಿತ್ತು, ಮದುವೆ ಮಾಡಿಬಿಟ್ರು ನಮ್ಮ ತಾಯಿಗೆ. ಆ ತಂದೆ ತಾಯಿಯ ಮಗನಾಗಿ ಹುಟ್ಟಬೇಕು ಅಂತ ನಾನೇನು ಕೇಳ್ಕೊಂಡಿರಲಿಲ್ಲ. ಹಾಗೆ ನೀವು ಎಲ್ಲೆಲ್ಲಿ ಹುಟ್ಟಿದ್ದೀರಲ್ಲ, ಅದು ಯಾವುದೂ ನೀವು ಕೇಳಿಕೊಂಡದ್ದಲ್ಲ. ನಿಮಗೆ ಬಿದ್ದಿರೋ ಕಾರ್ಡ್ ಅದು. ಯಾರೋ ಮೇಲ್ಜಾತಿಯಲ್ಲಿ ಹುಡ್ತೀರಿ, ಇನ್ಯಾರೋ ಕೆಳಜಾತಿಯಲ್ಲಿ ಹುಡ್ತೀರಿ. ಕೆಳಜಾತಿಯಲ್ಲಿ ಹುಟ್ಟಿದವರು ಅಸ್ಪೃಶ್ಯತೆಯನ್ನು ಅನುಭವಿಸಿದ್ದೀರಿ, ಮೇಲ್ಜಾತಿಯಲ್ಲಿ ಹುಟ್ಟಿದವರು ಮೇಳರಿಮೆಯನ್ನು ಅನುಭವಿಸಿದ್ದೀರಿ. ನಾಳೆ ದಿವಸ ಗೌರ್ಮೆಂಟ್ ಅಪ್ಲಿಕೇಶನ್ ಹಾಕೋ ಪರಿಸ್ಥಿತಿ ಬಂದಾಗ ಮೇಲ್ಜಾತಿಯವ್ರಿಗೆ ಅವ್ರ ಹಣೆ ಬರ ಗೊತ್ತಾಗುತ್ತೆ, ಕೆಳಜಾತಿಯವ್ರಿಗೆ ಅವ್ರ ಹಣೆ ಬರ ಗೊತ್ತಾಗುತ್ತೆ. ಆದರೆ ಇಬ್ಬರೂ ಕೂಡ ಅಪ್ಲಿಕೇಶನ್ ಹಾಕ್ಕೊಂಡಿಲ್ಲ. ಯಾರದ್ದೋ ತಂದೆ ತಾಯಿ ಅನಕ್ಷರಸ್ಥರು, ಮಕ್ಕಳನ್ನ ಹೆಂಗೆ ಓದಿಸ್ಬೇಕು, ಏನು ಮಾಡಬೇಕು ಏನೂ ಗೊತ್ತಿಲ್ಲ ಅವ್ರಿಗೆ. ಇನ್ಯಾರೋ ತಂದೆ ತಾಯಿ ಇಬ್ಬರು ಕಾಲೇಜಿನಲ್ಲಿ ಪಾಠ ಮಾಡ್ತಾರೆ. ಅವರಿಗೆ ಏನು ಓದಿದ್ರೆ ಏನಾಗುತ್ತೆ ಅನ್ನೋ ಕ್ಲಾರಿಟಿ ಇದೆ. ಪ್ರೊಫೆಸರ್ ಮನೇಲಿ ಹುಟ್ಟಿದವನು ಅಪ್ಲಿಕೇಶನ್ ಹಾಕ್ಕೊಂಡಿಲ್ಲ, ಅನಕ್ಷರಸ್ಥರ ಮನೇಲಿ ಹುಟ್ಟಿದವನು ಅಪ್ಲಿಕೇಶನ್ ಹಾಕ್ಕೊಂಡಿಲ್ಲ. ಯಾರದ್ದೋ ಮನೆಯಲ್ಲಿ ಆಗರ್ಭ ಶ್ರೀಮಂತರು ಕಾಲೇಜಿಗೆ ಬೇಕಂದ್ರೆ ಕಾರಲ್ಲಿ ಕಳಿಸ್ಕೊಡ್ತಾರೆ. ಇನ್ಯಾರೋ 4 ಕಿಲೋಮೀಟರ್ ನಡ್ಕೊಂಡು ಬರ್ಬೇಕು, ಅಕ್ಕಳಕ್ಕೆ ಚಪ್ಪಲಿ ಇರಲ್ಲ. ಯು ಡೋಂಟ್ ಹ್ಯಾವ್ ಅ ಚಾಯ್ಸ್, ಯು ಆರ್ ಬಾರ್ನ್ ಲೈಕ್ ದ್ಯಾಟ್. ಅಕ್ಸೆಪ್ಟ್ ಇಟ್. ನಿಮಗೆ ಬಿದ್ದಿರೋ ಕಾರ್ಡ್ ಅದು. ಕಾರ್ಡ್ ಬಿತ್ತು ನಿಮಗೆ ಹಾಗೆ. ಆ ನಂತರ ಆಟ ಹೆಂಗೆ ಆಡ್ತೀರಿ ಬಹಳ ಇಂಪಾರ್ಟೆಂಟು. ಈ ಕಾಲೇಜ್ ಕಟ್ಟಿದ ಈಶ್ವರಪ್ಪನವ್ರಿಗೆ ಭಾಳ ಕೆಟ್ಟದಾಗ ಕಾರ್ಡ್ ಬಿದ್ದಿತ್ತು, ನೆನಪಿರಲಿ. ಅವ್ರ ಜೀವನ ನೋಡಿದ್ರೆ ಅವ್ರ ಕಾರ್ಡ್ ಚೆನ್ನಾಗಿ ಬಿದ್ದಿರಲಿಲ್ಲ. ಅವ್ರಿಗೆ ಚೆನ್ನಾಗಿ ಆಟ ಆಡ್ಕೊಂಡ್ರು ಅವರು. ಕಾಂತೇಶ್ ಅವ್ರಿಗೆ ತುಂಬ ಚೆನ್ನಾಗಿ ಬಿತ್ತು ಕಾರ್ಡು. ಹ್ಞೂ ರೀ, ಕಾಂತೇಶ್ ಅವ್ರಿಗೆ ಚೆನ್ನಾಗಿ ಬಿದ್ದಿದೆ ಕಾರ್ಡು. ನಂಗೆ ಹೇಳ್ತಾ ಇದ್ದಾರೆ, ಕಾಂತೇಶ್ ಅವ್ರ ಮಗ ಇದೇ ಕಾಲೇಜಲ್ಲಿ ಓದ್ತಿದ್ದಾನೆ. ಅವನದಂತೂ ಆ ಬೀಳ್ತಾನೆ ರೆಮ್ಮಿನೇ ಒಂದು.
ಅಲ್ವಾ? ರೆಮಿ ಅಂದರೆ 4ರದ್ದು 1 ಸೆಟ್ ಆಗಬೇಕು, 3 3 ಸೆಟ್ ಆಗಬೇಕು. ಕೆಲವೊಬ್ಬರಿಗೆ ಬಿದ್ದಿರೋ ಕಾರ್ಡ್ ಒಂದಕ್ಕೊಂದು ದಿಕ್ಕು ದೆಸೆ ಇರೋದಿಲ್ಲ ಅದು. ಇನ್ನು ಕೆಲವರಿಗೆ ಹಿಂಗೆ ತಗೊಂಡಾಗ ರಮ್ಮಿ ಆಯ್ತು ಇದು ಅಂತಂದು ಹಂಗೆ ಬಿದ್ದಿರುತ್ತೆ. ಹಂಗೆ ಬಿದ್ದಿರ್ತಾವೆ ಕಾರ್ಡು. ಕಾಂತೇಶ್ ಅವ್ರ ಮಗನ ಹಂಗೆ. ಆದರೆ ಅತ್ಯುತ್ತಮವಾಗಿ ಕಾರ್ಡು ಬಿದ್ದವರು ಕೂಡ ಆಟ ಕೆಡಿಸ್ಕೊಂಡಿದ್ದು ನೋಡಿದ್ದೀವಿ ನಾವು. ಕೆಡಿಸ್ಕೊಂಡ್ಬಿಡ್ತಾರೆ ಆಟ. ಈ ಆಟ ಗೆಲ್ಲೋದಕ್ಕೆ ಆಗೋದಿಲ್ಲ ಅನ್ನೋರು ನೋಡ್ತಾನೆ ಗೆದ್ದು ಬಿಡ್ತಾರೆ. ಹೆಂಗೆ ಆಡ್ತೀರಿ ಅನ್ನೋದ್ರ ಮೇಲೆ ಇರುತ್ತದು. ಜೀವನದಲ್ಲಿ ಆ ಆಟವನ್ನು ಎಚ್ಚರಿಕೆಯಿಂದ ಆಡೋದು ಕಲ್ಕೊಳ್ಳಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಕ್ಸೆಪ್ಟ್ ಇಟ್. ಫಸ್ಟ್ ನನ್ನ ಲೈಫ್ ಇಷ್ಟೇ ಅಪ್ಪ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ರಿ. ಅಂಗವಿಕಲರಾಗಿ ಹುಟ್ಬಿಡ್ತಾರೆ ಮಕ್ಕಳು. ಕೈ ಸರಿ ಇಲ್ಲ, ಕಾಲು ಸರಿ ಇಲ್ಲ. ದಟ್ ಈಸ್ ವಾಟ್ ಯು ಹ್ಯಾವ್ ಗಾಟ್. ನನ್ನ ಕಾರ್ಡ್ ಹಿಂಗೆ ಬಿದ್ದಿದ್ದಾವಪ್ಪ, ಅಕ್ಸೆಪ್ಟ್ ಇಟ್. ಅದರ ಬಗ್ಗೆ ಕರುಬ್ತಾ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಅಕ್ಸೆಪ್ಟ್ ಇಟ್ ಫಸ್ಟ್. ಒಪ್ಕೊಂಬಿಡಿ, ನನ್ನ ಕಾರ್ಡ್ ಹಿಂಗಿದ್ದಾವೆ ಅಂತ. ಇಷ್ಟರ ಮೇಲೆ ನಾನು ಹೆಂಗೆ ಆಟ ಆಡಬೇಕು? ಆ ಆಟ ಆಡೋದ್ರಲ್ಲಿದೆ. ನಾನು ನನ್ನ ಆಟವನ್ನು ಫೇರ್ಲಿ ಚೆನ್ನಾಗಿ ಆಡಿದ್ದೀನಿ. ಕಾಂತೇಶ್ ಅವ್ರಿಗೆ ಕಾರ್ಡ್ ಬಿದ್ದಿದ್ದ ರೀತಿ ನೋಡಿದ್ರೆ ಅವ್ರು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಆಡ್ಬೋದಾಗಿತ್ತು ನನಗನ್ಸೋದು. ಗೊತ್ತಿಲ್ಲ, ಇನ್ನೊಂದು 1 ವರ್ಷದಷ್ಟೊತ್ತು ಇನ್ನೂ ಚೆನ್ನಾಗಿ ಹೆಂಗೆ ಆಡ್ತಾರೆ ನೋಡೋಣ. ಅವ್ರು ಚೆನ್ನಾಗಿ ಆಡ್ಬೋದಾಗಿತ್ತು. ಕಾಂತೇಶ್ ಅವ್ರ ಮಗನಿಗೆ ಕಾರ್ಡ್ ಬಿದ್ದಿರೋ ರೀತಿ ನೋಡಿದ್ರೆ 2 ರೌಂಡ್ ಆಗಷ್ಟಲ್ಲಿ ಶೋ ಮಾಡಬೇಕು. ಹಾಗೆ ಆ ಆಟವನ್ನು ಚೆನ್ನಾಗಿ ಆಡಿ. ಯಾವಾಗಲೂ ಪಕ್ಕದಲ್ಲಿರೋನೊಂದು ಕಾರ್ಡ್ ಎಸಿತಾನೆ. ದಟ್ ಈಸ್ ಓಪನ್, ವಿಸಿಬಲ್ ಟು ಎವ್ರಿ ಒನ್. ಆ ಕಾರ್ಡ್ ತಗೊಂಡ್ರೆ ನಿಮ್ಮ ಆಟ ಏನಾಗುತ್ತೆ ಅಂತ ನಿಮಗೆ ಗೊತ್ತು. ಆ ಕಾರ್ಡ್ ನೀವು ತಗೊಂಡ್ರೆ ಆಟ ಏನಾಗುತ್ತೆ ಅಂತ ನಿಮಗೆ ಗೊತ್ತು. ಅದನ್ನು ರಿಜೆಕ್ಟ್ ಮಾಡೋದಿದೆಯಲ್ಲ, ದಟ್ ಈಸ್ ಅ ಧೈರ್ಯ. ಅದು. ಇದು ಬೇಡ ಅಂದರೆ ಅಲ್ಲೊಂದು ಬಕೆಟ್ ಅಂತ ಇರುತ್ತೆ, ಅದರಲ್ಲಿಂದ ಕಾರ್ಡ್ ಎತ್ಕೋಬೇಕು. ಅಲ್ಲಿ ಏನಿರುತ್ತೋ ಗೊತ್ತಿಲ್ಲ. ದ್ಯಾಟ್ ಕುಡ್ ಬಿ ಅ ಸರ್ಪ್ರೈಸ್. ನಿಮಗೆ ಲಾಟ್ರಿನೂ ಹೊಡಿಬೋದು, ಕೆಟ್ಟ ಆಟನೂ ಆಗಬಹುದು. ಹಾಗೆ ಓಪನ್ ಆಗಿರೋ ಅವಕಾಶಗಳು ಅನೇಕ ಬಂದವು ನಿಮಗೆ, ಇನ್ನು ಮೇಲೂ ಬರ್ತಾ ಇರ್ತವೆ. ಇನ್ನೊಂದು 10 ನಿಮಿಷ ಮಾತಾಡ್ಬೋದಾ? ಓಕೆ. ಯಾಕಂದರೆ ನಾನು ಭಾಳ ಸಲ ಕಾಲೇಜ್ಗಳಿಗೆ ಹೋದಾಗ ಅನ್ಸೋದಿಷ್ಟೇ, ಈ ಲೆಕ್ಚರರ್ಸ್ ಇರ್ತಾರಲ್ಲ, ನಿಮ್ಮ ಲೆಕ್ಚರರ್ಸು, ಅವ್ರ ಹತ್ರ ನಿಮ್ಮದು ಇಂಟರ್ನಲ್ ಮಾರ್ಕ್ಸ್ ಇರ್ತವೆ. ಆ ಇಂಟರ್ನಲ್ ಮಾರ್ಕ್ಸ್ ಇದ್ದವ್ರ ಮಾತೇ ಕೇಳಲ್ಲ ನೀವು. ನನ್ನ ಮಾತು ಯಾಕೆ ಕೇಳ್ತೀನಿ? ಅದಕ್ಕೆ ಯಾವಾಗಲೂ ನಾನು ನೋಡ್ತಾ ಇರ್ತೀನಿ, ಎಲ್ಲರೂ ಒಂದೆರಡು ಹಿಂಗೆ ಯಾರೋ ಬೇಜಾರಿನ ಮುಖಗಳು ಕಂಡ್ರೆ ನಾನು ಭಾಷಣ ನಿಲ್ಲಿಸ್ಬೇಕು ಅಂತ ಯೋಚನೆ ಮಾಡ್ತಿರ್ತೀನಿ. ಏನು ಹೇಳ್ತಿದ್ದೆ ನಾನು? ಅದು ನಿಮಗೆ ಆಫರ್ಗಳು ಬರ್ತವೆ ಕರಿಯರ್ನಲ್ಲಿ. ಯಾರೋ ಬರ್ತಾರೆ ಫ್ರೆಂಡ್ಸು, ನಾನು ಪೊಲೀಸ್ ಕಾನ್ಸ್ಟೇಬಲ್ಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂದ್ಕೊಂಡಿದ್ದೀನಿ, ನೀನು ಹಾಕ್ತೀಯಾ ಅಂತ ಕೇಳ್ತಾರೆ. ನೀವು ಒಂದು ಸ್ವಲ್ಪ ಲೂರ್ ಆಗ್ತೀರ, ಅವಾಗ ಹಾಕ್ಬಿಡ್ಬೋದಲ್ಲ ಅಂತ. ಇನ್ಯಾರೋ ಈ ರೀತಿ ಅದು PDO ಅಪ್ಲಿಕೇಶನ್ ಕರೆದಿದ್ದಾರೆ, ಹಾಕ್ತೀನಿ ಬರ್ತೀಯಾ? ಆವಾಗ ನಿಮ್ಮ ಲೈಫ್ ಫಿಕ್ಸ್ ಇದೆ, ಹಿಂಗೆ ಅಂತ ಫಿಕ್ಸ್ ಇದೆ. ಬಟ್ ನಿಮ್ಮ ಜೀವನದಲ್ಲಿ ಒಂದು ಗುರಿ ಇರುತ್ತಲ್ಲ, ಇಲ್ಲ ನಾನು ಇದೆಲ್ಲ ಇನ್ನೇನೋ ಆಗಬೇಕು. ಅದು ಅಲ್ಲಿರೋ ಆಟ. ಬಕೆಟ್ನಲ್ಲಿರೋ ಕಾರ್ಡ್ ಎತ್ತದಂಗೆ ನೀವು ಅಲ್ಲಿ ಏನು ಬರುತ್ತೋ ಗೊತ್ತಿಲ್ಲ, ಬಟ್ ಸ್ಟಿಲ್ ಯು ಹ್ಯಾವ್ ಚೋಸನ್ ಟು ಟೇಕ್ ದ್ಯಾಟ್ ರಿಸ್ಕ್. ಅದು ಅಪ್ರಿಷಿಯೇಟ್ ಮಾಡಬೇಕಾಗಿರೋದು. ಅದು ಹಂಗೆ ಆಫರ್ಗಳು ನನಗೆ 1000 ಬರ್ತಿದ್ವು. ಆಫರ್ ಅಂದರೆ ನಾವು ಮಾಡ್ತಿದ್ವಿ, ನೀನು ಮಾಡ್ತೀಯಾ ಅಂತ. ನನ್ನ ಕ್ಲಾಸಲ್ಲಿ SLCಲಿ ಐ ಥಿಂಕ್ ಫಸ್ಟ್ ರ್ಯಾಂಕಿಂದ ನಮ್ಮ ಕ್ಲಾಸಲ್ಲಿ, ನಾನು ಹೇಳೋದಕ್ಕಾಗ ಸ್ಟೇಟ್ ಅಲ್ಲ, ಫಸ್ಟಿಂದ 10th ತನಕ ತಗೊಂಡವರು. ನಾನು 3rd ಇದ್ದೆ, ಹೈಸ್ಕೂಲಿಗೆ 3rd ಇದ್ದೆ, ನಾನು 3ರಲ್ಲಿ ಫಸ್ಟ್ ಇದ್ದೆ. ನಾನು ಫಸ್ಟಿಂದ 10th ತನಕ ತೊಗೊಂಡ್ರು ಸಾರಾಸಟ್ಟಾಗಿ ಸೈನ್ಸ್ಗೆ ಹೋದರು. ಆ ಪಿಯರ್ ಪ್ರೆಷರ್ ಇತ್ತದ ಹಾಗೆ. ನಾವು ಇಷ್ಟು ಮಾರ್ಕ್ಸ್ ತಗೊಂಡಿದ್ದೀವಿ, ಆರ್ಟ್ಸ್ಗೆ ಹೋದ್ರೆ ಮರ್ಯಾದೆನಾ, ಕಾಮರ್ಸ್ಗೆ ಹೋದ್ರೆ ಮರ್ಯಾದೆನಾ, ಸೈನ್ಸ್ ಮಾಡಬೇಕು. ಪಿಯರ್ ಪ್ರೆಷರ್ ಥರ. ಪಿಯರ್ ಪ್ರೆಷರಿಗೆ ನಾನು ಒಳಗಾಗಲಿಲ್ಲ, ನಮ್ಮಪ್ಪ ಒಳಗಾದರು. ನನಗೆ ಕ್ಲಾರಿಟಿ ಇತ್ತು, ನಾನು ಓದಬೇಕಾಗಿರೋದು ಆರ್ಟ್ಸ್ ಅಂತ. ಪಿಯರ್ ಪ್ರೆಷರು. ನಿಮ್ಮ ಫ್ರೆಂಡ್ಸು ಯಾರೋ ಬಂದಿರ್ಬೋದು ಹಾಗೆ, ನಾ ಪೇಸ್ ಕಾಲೇಜಲ್ಲಿ ಸೈನ್ಸ್ಗೆ ಹಚ್ತಿದ್ದೀನಿ, ನೀನು ಮಾಡ್ತೀಯಾ ಅಂತ. ಓಕೆ ಅಂದಿರ್ತೀರಿ. ಇನ್ಯಾರೋ ಬರ್ತಾರೆ, ಯಾವುದೋ ಒಂದು ಗೌರ್ಮೆಂಟ್ ಜಾಬಿಗೆ ಅಪ್ಲಿಕೇಶನ್ ಕರೆದಿದ್ದಾರೆ, ನಾನು ಹಾಕ್ತೀನಿ ಬರ್ತೀಯಾ? SLC ಇಷ್ಟು % ಕಟ್ ಆಫ್ ಅಂತೆ. ಲೈಫ್ ಫಿಕ್ಸ್ಡಲ್ಲಿ ನಿಮ್ಮ ಜೀವನ ಹೆಂಗಿರ್ಬೇಕು, ಏನಿರ್ಬೇಕು.
ನಾನು 9th ಸ್ಟ್ಯಾಂಡರ್ಡ್ ಇದ್ದಾಗ ನನ್ನ ಜೀವನದ 2 ಅತಿ ದೊಡ್ಡ ನಿರ್ಧಾರಗಳನ್ನು ತಗೊಂಡೆ. ಒಂದು ಜರ್ನಲಿಸ್ಟ್ ಆಗ್ಬೇಕನ್ನೋದು, ಇನ್ನೊಂದು ಲೈಫಲ್ಲಿ ಏನಾದರೂ ನಾನು ಗೌರ್ಮೆಂಟ್ ಜಾಬ್ ಒಂದು ಮಾಡೋದಿಲ್ಲ ಅಂತ. ಯಾವ ಕಾರಣಕ್ಕೂ ಗೌರ್ಮೆಂಟ್ ಜಾಬ್ ಮಾಡೋದಿಲ್ಲ ಅಂತ ಅದೊಂದು ಗಟ್ಟಿ ನಿರ್ಧಾರ ನಾನು ತಗೊಂಡಿತ್ತು. ಅದಕ್ಕೆ ಕಾರಣ ಒಂದು ಘಟನೆ ಇತ್ತು, ಬಿಡಿ ಅದು ಬೇಡ ಈಗ. ನಾನು 9th ಇದ್ದಾಗ ನಿರ್ಧಾರ ತಗೊಂಡೆ. 10th ಇದ್ದಾಗ ಕಾರ್ಗಿಲ್ ವಾರ್, ನಾನು SLC ಎಕ್ಸಾಮ್ ಮುಗಿಸಿದೆ. ಕಾರ್ಗಿಲ್ ಯುದ್ಧ ಪೀಕ್ನಲ್ಲಿತ್ತು ಅವಾಗ. ಕ್ಯಾಪ್ಟನ್ ನಚಿಕೇತ್ ಅಂತ ಒಬ್ಬ ಫೈಟರ್ ಜೆಟ್ ಪೈಲಟ್ಟು ಪಾಕಿಸ್ತಾನಿ ಸೈನ್ಯ ಅವರನ್ನು ಹೊಡೆದುರುಳಿಸಿ ಜೀವಂತ ಸೆರೆ ಸಿಕ್ಕು, ಅದೆಲ್ಲ ದೃಶ್ಯಗಳು ಬರ್ತಾಯಿತ್ತು. ಫಸ್ಟ್ ಟೆಲಿವೈಸ್ಡ್ ವಾರ್ ಅದು. ನೀವು ಹೆಂಗೆ ಅಭಿನಂದನ್ ನೋಡಿದಿರಲ್ಲ, ಹಂಗೆ ನಾವು ನಚಿಕೇತನ ನೋಡಿದ್ವಿ. ಆವಾಗ ಅನಿಸಿತ್ತು ನನಗೆ, ಸರ್ಕಾರಿ ಸಂಬಳ ಅಂತ ತಗೊಂಡ್ರೆ ಭಾರತೀಯ ಸೈನ್ಯದಲ್ಲಿ ತಗೋತೀನಿ ನಾನು ಅಂತ. ನನ್ನ ಜೀವನದಲ್ಲಿ ಇದುವರೆಗೂ ಹಾಕಿರೋ ಒಂದೇ ಒಂದು ಅಪ್ಲಿಕೇಶನ್ ಅಂದರೆ ಇಂಡಿಯನ್ ಏರ್ಫೋರ್ಸಿಗೆ. ಏರ್ಫೋರ್ಸ್ ಪೈಲಟ್ ಆಗೋದಕ್ಕೊಂದು ಪ್ರಯತ್ನ ಪಟ್ಟೆ. ಅದು ಬಿಟ್ಟರೆ ನಿರ್ಧಾರ ಗಟ್ಟಿ ಇತ್ತು, ಸರ್ಕಾರಿ ಸಂಬಳ ಎಲ್ಲ ನೋವು. ಹೇಳಿದ್ನಲ್ಲ, ಎಲ್ಲಿ ಜಾತಿ ಕೇಳ್ತಾರೆ, ಎಲ್ಲಿ ಮಾರ್ಕ್ಸ್ ಕೇಳ್ತಾರೆ, ಅಲ್ಲಿಗೆ ನಾನು ಹೋಗೋದಿಲ್ಲ. ನನ್ನ ಕರಿಯರ್ನ ಗ್ರೋತ್ ಏನೇ ಇದ್ದರೂ ನನ್ನ ಪ್ರತಿಭೆಯ ಆಧಾರದ ಮೇಲೆ ಆಗಬೇಕು, ಜಾತಿ ಆಧಾರದ ಮೇಲಲ್ಲ. ನನ್ನ ಜೊತೆಗಿರುವಂಥ 10 ಜನರಿಗಿಂತ ಹೆಚ್ಚು ಪ್ರತಿಭೆ ನನಗಿದೆ, ಆದರೆ 10 ಜನರಿಗೆ ಪ್ರಮೋಷನ್ ಆಗೋ ತನಕ ನಾನು ವೇಟ್ ಮಾಡಬೇಕು ಅನ್ನೋದಿದೆಯಲ್ಲ, ನನ್ನ ಲೈಫಿನ ರೂಲ್ಸ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಅವರು ನಿನ್ನ ಜೊತೆಗೆ ಕೆಲಸಕ್ಕೆ ಸೇರಿದ್ದಾರೆ, ಆದ್ದರಿಂದ ನಿನಗೆ ಬಂದಷ್ಟೇ ಪ್ರಮೋಷನ್ ಅವರಿಗೆ ಬರುತ್ತೆ ಅನ್ನೋದಿದೆಯಲ್ಲ, ಇರ್ರೆಸ್ಪೆಕ್ಟಿವ್ ಆಫ್ ದ ಟ್ಯಾಲೆಂಟ್, ಪ್ರತಿಭೆಯ ಹೊರತುಪಡಿಸಿ, ಅದು ನನ್ನ ಲೈಫಿಗೆ ಸೆಟ್ ಆಗೋ ರೂಲ್ ಅಲ್ಲ. ದಟ್ಸ್ ವೈ ಐ ಸೆಡ್ ನೋ ಗೌರ್ಮೆಂಟ್ ಜಾಬ್. ಆ ರೀತಿ ನಿಮಗೆ ಸರಳ ಅನ್ನಿಸುವಂಥ ಮಾರ್ಗಗಳು ಅನೇಕ ಕಾಣ್ತವೆ. ಮೊನ್ನೆ PSI ಎಕ್ಸಾಮ್ ಬರೋದು, PSI ಬಿಡ್ರಿ, ಕಾನ್ಸ್ಟೇಬಲ್ ಎಕ್ಸಾಮ್ ಬರೀತಾರೆ ಸರ್. MSc 85-86% ಮಾಡಿದವರು ಪೊಲೀಸ್ ಕಾನ್ಸ್ಟೇಬಲ್ಗೆ ಅಪ್ಲಿಕೇಶನ್ ಹಾಕಿದ್ದಾರೆ. ನಾನು ಪೊಲೀಸ್ ನೌಕರಿಯನ್ನು ತಗೊಳ್ತಾ ಇಲ್ಲ, ಅದೇನೋ ಅಂದರೆ ಮಾಡಬಾರ್ದು ಕೆಲಸ ಅಂತ ಹೇಳ್ತಿಲ್ಲ. ಪೊಲೀಸ್ ಕಾನ್ಸ್ಟೇಬಲ್ ಆಗೋದೇ ಉದ್ದೇಶ ಆಗಿದ್ದರೆ MSc ಯಾಕೆ ಮಾಡಿದ್ರಿ? ಅಷ್ಟು ಕಷ್ಟಪಟ್ಟು ಕಣ್ಣಲ್ಲಿ ಎಣ್ಣೆ ಹಾಕ್ಕೊಂಡು ಹೋದು 85% ಯಾಕೆ ಮಾಡಿದ್ರಿ? ನೀವು ಕಾನ್ಸ್ಟೇಬಲ್ ಆಗೋದೇ ಉದ್ದೇಶ ಆಗಿದ್ದರೆ SSLC ಮಾಡಿರುವಂಥ ಅಥವಾ PUC ಇದೆಯಾ ಪೊಲೀಸ್ ಕಾನ್ಸ್ಟೇಬಲ್ಗೆ, ಅವ್ರ ಜೊತೆ ಕಾಂಪೀಟ್ ಮಾಡೋದಕ್ಕೆ ನಿಮ್ಮ ಜೀವನದಲ್ಲಿ ಗುರಿ ಇನ್ನೇನೂ ಇಲ್ವಾ? ಎಂಜಿನಿಯರಿಂಗ್ ಮುಗಿಸಿ ಪೊಲೀಸ್ ಕಾನ್ಸ್ಟೇಬಲ್ ಆದವರು ನಾನು ಕಣ್ಣಾರೆ ನೋಡಿದ್ದೀನಿ. ಅದಕ್ಕೆ ಎಂಜಿನಿಯರಿಂಗ್ ಯಾಕೆ ಮಾಡಬೇಕಾಗಿತ್ತು? ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳ್ತೀನಿ. ನಾನು ಕರಿಯರ್ ಚಾಯ್ಸನ್ನು ಪ್ರಶ್ನೆ ಮಾಡ್ತಾ ಇಲ್ಲ. ಅಷ್ಟ್ಯಾಕೆ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಓದಿದಿರಿ? ಕಷ್ಟಪಡ್ತಿದ್ದೀರಿ ಅಂದರೆ ಗುರಿಯಲ್ಲಿ ಸ್ಪಷ್ಟತೆ ಇರಲಿ. ಒಂದೇನೆಂದರೆ, ನಿಮ್ಮ ಜನ್ರೇಷನ್ ಇದೆಯಲ್ಲ, ನಾನು ಅನೇಕ ಕಡೆ ಹೇಳ್ತೀನಿ, ಹೊಟ್ಟೆ ಕಿಚ್ಚಾಗತ್ತೆ ನಿಮ್ಮನ್ನು ನೋಡಿದ್ರೆ. ಯು ಆರ್ ಬಾರ್ನ್ ಇನ್ ಅ ಬೆಸ್ಟ್ ಟೈಮ್. ನೀವು ಈ ಕಾಲೇಜ್ ಮುಗಿಸಿ ಹೊರಗೆ ಬರ್ತಾ ಇರೋ ಟೈಮ್ ಇದೆಯಲ್ಲ, ಈಗ PUC ಮುಗಿಸಿ ನೆಕ್ಸ್ಟ್ ಹೋಗ್ತೀರಿ, ಗ್ರ್ಯಾಜುಯೇಷನ್ ಮುಗಿಸ್ತೀರಿ, ಆ ಟೈಮ್ ಇದೆಯಲ್ಲ, ದಟ್ ಈಸ್ ದಿ ಬೆಸ್ಟ್ ಎವರ್ ಟೈಮ್ ಇನ್ ದಿಸ್ ಕಂಟ್ರಿ. ಈ ದೇಶದಲ್ಲಿ ಅತ್ಯುತ್ತಮವಾದ ಟೈಮ್ನಲ್ಲಿ ಬರ್ತಾ ಇದ್ದಾರೆ. ನಂಗೆ ಭಾಳ ಜನ ಹೇಳ್ತಾರೆ, ನಾನು ನನ್ನ ಕರಿಯರ್ ಸ್ಟಾರ್ಟ್ ಮಾಡಿದ್ದು ಪ್ರಿಂಟಿಂದ, ಹಾಯ್ ಬೆಂಗಳೂರು ಪೇಪರ್ನಲ್ಲಿ. ಅಲ್ಲಿಂದ ವಿಜುವಲ್ ಮೀಡಿಯಾಗೆ ಶಿಫ್ಟ್ ಆದ್ನಲ್ಲ, ಎಂಥ ಟೈಮಿಗೆ ಶಿಫ್ಟ್ ಆದ ಮಾರಾಯ. ಆ ನಂತರ ಕರ್ನಾಟಕದಲ್ಲಿ 24/7 ನ್ಯೂಸ್ ಚಾನಲ್ನ ಬೂಮ್ ಶುರುವಾಯ್ತು ನೋಡು ಅಂತ ಹೇಳ್ತಾರೆ. ಒಂದು ನನ್ನ ಆಸಕ್ತಿ, ನನ್ನ ಪ್ರತಿಭೆ, ಅದರ ಜೊತೆಗೆ ಟೈಮ್ ಒಂದಿತ್ತಲ್ಲ, ಆ ಟೈಮಿಗೆ ಬಂದೆ ನೀನು ಅಂತ ಯೋಚನೆ ಮಾಡಿ. ನನಗಿಂತ 20 ವರ್ಷದ ಹಿಂದೆ ನನ್ನಷ್ಟೇ ಉತ್ಸಾಹಿತನಾಗಿದ್ದಂಥ ಒಬ್ಬ ಪತ್ರಕರ್ತ ಇರಬಹುದು, ನನ್ನಷ್ಟೇ ಚೆನ್ನಾಗಿ ಅವನು ಮಾತಾಡ್ತಿರಬಹುದು, ನನ್ನಷ್ಟೇ ಜಾಸ್ತಿ ಓದಬಹುದು, ನನ್ನಷ್ಟೇ ಅಧ್ಯಯನ ಇರಬಹುದು, ಅಥವಾ ನನಗಿಂತ ತುಂಬ ಇರಬಹುದು. ಅವನಿಗೆ TV ಪತ್ರಕರ್ತ ಆಗೋದಕ್ಕೊಂದು ಅವಕಾಶ ಇರಲಿಲ್ಲ. ಹಿ ವಾಸ್ ಇನ್ ಅ ಬ್ಯಾಡ್ ಟೈಮ್. ನಾನು ಪತ್ರಿಕೋದ್ಯಮಕ್ಕೆ ಅಂದರೆ TV ಜರ್ನಲಿಸಮಿಗೆ ಬಂದಾಗಲೂ ಕೂಡ 40 ಸೆಕೆಂಡಿನ ಪ್ರೋಮೋ ಹಾಕಕ್ಕೆ ಒದ್ದಾಡ್ತಿದ್ವಿ. ನಾನು ಹೇಳ್ತೀನಿ, ಪ್ರೋಮೋ ಹಾಕಬೇಡಿ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ಓಡುತ್ತೆ ಅಂತ. ನನ್ನ ಕಾರ್ಯಕ್ರಮದ ಪ್ರಮೋಷನನ್ನು ನನ್ನ TV ನೋಡ್ಕೋಬೇಕು ಅಂತಿಲ್ಲ. ಯಾವುದೊಂದು ಚೆನ್ನಾಗಿ ಮಾತಾಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಓಡ್ತಾ ಇರುತ್ತೆ, ಅಲ್ಲಿ ಪ್ರಮೋಷನ್ ಆಗುತ್ತೆ ಅಂತ. ದಿಸ್ ಈಸ್ ಒನ್ ಮೋರ್ ಗುಡ್ ಟೈಮ್. ಮತ್ತೊಂದು ಅತ್ಯುತ್ತಮ ಸೋಷಿಯಲ್ ಮೀಡಿಯಾ ಬೂಮು. ದ ಟೈಮ್, ಲುಕ್ ಅಟ್ ದಿಸ್ ಟೈಮ್. ಹಾಗೆ ಲೈಫಲ್ಲಿ ಟೈಮಿಂಗ್ ಕೂಡ ಮುಖ್ಯ. ಯು ಆರ್ ಬಾರ್ನ್ ಇನ್ ಅ ವಂಡರ್ಫುಲ್ ಟೈಮ್. ನಾನು ಇತ್ತೀಚೆಗೆ ಅದನ್ನು ಅನೇಕ ಕಡೆಗಳಲ್ಲಿ ಹೇಳ್ತಾ ಇದ್ದೀನಿ, ಅಮೃತ ಕಾಲದ ಪೀಳಿಗೆ ನೀವು ಅಂತ. ಒಂದು ತುಂಬ ಒಳ್ಳೆಯ ಸಮಾಜ ಅಂದರೆ ಏನಂದರೆ, ನನ್ನ ಪ್ರತಿಭೆಗೆ ತಕ್ಕನಾಗಿ ಅವಕಾಶಗಳನ್ನು ಕಲ್ಪಿಸ್ಕೊಡ್ಬೇಕು. ವ್ಯವಸ್ಥೆ, ಸಿಸ್ಟಮ್
ನನ್ನ ಪ್ರತಿಭೆಗೆ ತಕ್ಕನಾದಂಥ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು. ಆ ಅವಕಾಶಗಳು, ನಿಮ್ಮ ಪ್ರತಿಭೆಗೆ ತಕ್ಕನಾದ ಅವಕಾಶಗಳು ಈಗಿದ್ದಾವೆ. ಈ ದೇಶ ಇಷ್ಟು ದಿವಸ ಒಂದು ಮಣ್ಣಿನೊಳಗೆ ಹೂತಿತ್ತು, ಬೀಜದ ಸ್ವರೂಪದಲ್ಲಿತ್ತು, ಮೇಲ್ಗಡೆ ಮಳೆ ಆಗ್ತಿತ್ತು, ಬಿಸಿಲಿತ್ತು, ಎಲ್ಲವೂ ಇತ್ತು. ಒಂದು ಮೊಳಕೆ ಹೊಡೆದ ಮೇಲೆ ಹೇಳ್ತಾ ಇದೆ ಈಗ. ಅಂಥ ಟೈಮ್ನಲ್ಲಿ ಹುಟ್ಟಿದ್ದೀರಿ ನೀವು. ಅವಕಾಶಗಳ ಸುರಿಮಳೆ. ಹಿಂದೊಂದು ಕಾಲ ಇತ್ತು, ಭೂಮಿ ಯಾವನ ಹತ್ರ ಜಾಸ್ತಿ ಇದೆಯೋ ಅವನೇ ಶ್ರೀಮಂತ. ನಿಮ್ಮ ತಾತನ ಕಾಲಕ್ಕೆ ಕೇಳಿ ನೋಡಿ, ಆಗಿನ ಕಾಲದ ಶ್ರೀಮಂತರು ಯಾರು, ಎಷ್ಟು ಎಕರೆ ಭೂಮಿ ಇದೆ ಅಂತ. ನಮ್ಮ ಕಡೆ ಎಲ್ಲ 100 ಎಕರೆ ಗಟ್ಟಲೆ. ನೀವು ನಿಮ್ಮ ಕಡೆ ಎಲ್ಲ 5 ಎಕರೆ ಅಡಿಕೆ ತೋಟ ಇದ್ದರೆ ಅಗರ್ಭ ಶ್ರೀಮಂತರು. ಅದು ನಮ್ಮ ಕಡೆ 40 ಎಕರೆ ಒಣಭೂಮಿಗೆ ಸಮ. ಭೂಮಿ ಯಾರು ಜಾಸ್ತಿ ಇದೆಯೋ ಅವರು ಅಗರ್ಭ ಶ್ರೀಮಂತರು. ಆ ನಂತರ ಒಂದು ಕಾಲ ಬಂತು, ದುಡ್ಡು, ವ್ಯಾಪಾರ. ಹಣ ಯಾರ ಹತ್ರ ಇದೆಯೋ ಅವರದ್ದೇ ಜಗತ್ತು. ವ್ಯಾಪಾರ ಮಾಡ್ತಾರವರು, ದುಡ್ಡು ಗಳಿಸ್ತಾರೆ. ಈಗ ಬಂದಿರುವ ಕಾಲ ಇದೆಯಲ್ಲ, ಜ್ಞಾನ. ತಲೆ ಯಾವನ ಹತ್ರ ಇದೆಯೋ ಅವನೇ ಶ್ರೀಮಂತ. ಉಳಿದಿದ್ದು ಯಾವುದೂ ಮ್ಯಾಟ್ರ್ ಆಗೋದಿಲ್ಲ. ಆ ಕಾಲಘಟ್ಟದಲ್ಲಿ ನೀವು ಹುಟ್ಟಿದ್ದೀರಿ ಅಂತ. ತಲೆ ಯಾವನಿದೆಯೋ ಅವನೇ ಶ್ರೀಮಂತ. ಸುಮ್ಮನೆ ಯೋಚನೆ ಮಾಡಿ ನೋಡಿ. ನಾನು ವ್ಯಾಪಾರದ ಉದಾಹರಣೆಗಳನ್ನು ಕೊಡ್ತೀನಿ ನಿಮಗೆ. ಒಬ್ಬ ಮನುಷ್ಯ ಇದ್ದಾನೆ, ಅವನು ಇನ್ನಿಂದ ಎಲ್ಲೋ ಹೋಗ್ಬೇಕು. ಎಕ್ಸ್ ಜಾಗದಿಂದ ವೈ ಜಾಗಕ್ಕೆ ಹೋಗ್ಬೇಕು. ಇನ್ನೊಬ್ಬ ಒಂದು ಕಾರ್ ಇದೆ, ಒಂದು ಬಾಡಿಗೆಗೆ ಓಡಿಸ್ತಾನೆ. ಅವನು ಪ್ರಯಾಣಿಕರನ್ನು ಹುಡುಕ್ತಾ ಇದ್ದಾನೆ. ಒಬ್ಬನಿಗೆ ಡಿಮಾಂಡ್ ಇದೆ, ಇನ್ನೊಬ್ಬನಿಗೆ ಸಪ್ಲೈ ಇದೆ. ಪ್ರಯಾಣಿಸಬೇಕು ಅನ್ನೋವನಿಗೆ ಡಿಮಾಂಡು, ಕಾರು ಅನ್ನೋದು ಸಪ್ಲೈ. ಒಬ್ಬನು ಯಾವಾಗ ತಲೆ ಇದ್ದವನು ಬರ್ತಾನೆ ರೀ, ಒಂದು ಓಲಾ ಅಂತ ಒಂದು ಆ್ಯಪ್ ಮಾಡ್ತಾನೆ, ಅಥವಾ ಊಬರ್ ಅಂತ ಒಂದು ಆ್ಯಪ್ ಮಾಡ್ತಾನೆ. ಪ್ರಯಾಣಿಸಬೇಕು ಅನ್ನುವವನನ್ನು ಕಾರ್ ಇಟ್ಕೊಂಡು ಅವನು ಕನೆಕ್ಟ್ ಮಾಡ್ತಾನೆ. ಇವನು ಇಲ್ಲಿಗೆ ಹೋಗ್ತಾನೆ, ಅವ್ನು ಕರ್ಕೊಂಡು ಎಲ್ಲಿಗೆ ಬಿಡಬೇಕು ಅಲ್ಲಿಗೆ ಬಿಡ್ತಾನೆ. ಅದಕ್ಕೆ ಒಂದಷ್ಟು ಚಾರ್ಜ್ ಆಗುತ್ತೆ. ಓಲಾ ಮಾಡಿದವನು ಊಬರ್ ಮಾಡಿದವನು ದುಡ್ಡು ತಗೋತಾನೆ. ಏನು ವರ್ಕ್ ಆಯ್ತು ಇಲ್ಲಿ? ತಲೆ. EMI ಕಟ್ಟಿ ಕಾರ್ ತಗೊಂಡವನು, ದುಡ್ಡು ಕೊಟ್ಟು ಪ್ರಯಾಣ ಮಾಡಿದವನು, ಇಬ್ಬರೂ ಕೂಡ ಮನೇಲಿ ಕೂತ್ಕೊಂಡು ಆ್ಯಪ್ ಮಾಡಿದವನಿಗೆ ದುಡ್ಡು ಕೊಟ್ಟರು. ಓಲಾ ಊಬರ್ ಸ್ವಂತಕ್ಕೆ ಒಂದೂ ಕ್ಯಾಬ್ ಇಟ್ಕೊಂಡಿಲ್ಲ, ನೆನ್ಪಿಟ್ಕೊಳ್ಳಿ. ಅವು ಜಗತ್ತಿನ ಅತಿ ದೊಡ್ಡ ಟ್ರಾನ್ಸ್ಪೋರ್ಟೇಷನ್ ಕಂಪನಿಗಳಿವತ್ತು. ದೇ ಡೋಂಟ್ ಹ್ಯಾವ್ ಅ ಕ್ಯಾಬ್. ಒಂದೇ ಒಂದು ಕಾರನ್ನು, ಡ್ರೈವರನ್ನು ಇಟ್ಕೊಳ್ಳದೆ ಇರೋ ಕಂಪನಿಗಳು ಜಗತ್ತಿನ ಅತಿ ದೊಡ್ಡ ಟ್ರಾನ್ಸ್ಪೋರ್ಟೇಷನ್ ನೆಟ್ವರ್ಕು. ನೀವು ಮನೇಲಿ ಕೂತ್ಕೊಂಡಿದ್ದೀರ, ಹಸು ಆಗ್ತಾ ಇದೆ ನಿಮಗೆ. ಹೋಟೆಲ್ಗೆ ಹೋಗಿ ಯಾವನು ಅಲ್ಲಿ ತನಕ ಹೋಗ್ತಾನಪ್ಪ? ಸ್ವಿಗ್ಗಿ, ಝೊಮ್ಯಾಟೊ, ಏನು ಬೇಕು ಬುಕ್ ಮಾಡ್ತೀರಿ, ಮನೆಗೆ ಬರುತ್ತೆ. ಹೋಟೆಲ್ ಯಾವನೋ ನಡೆಸ್ದ, ತಗೊಂಡು ಬಂದು ಕೊಟ್ಟವನು ಇನ್ಯಾರೋ. ಇಬ್ಬರು ಯಾರಿಗೆ ದುಡ್ಡು ಕೊಟ್ಟರು? ಆ್ಯಪ್ ಮಾಡಿದವನಿಗೆ. ತಲೆ. ನೀವು ಒಂದು ಹೋಟೆಲ್ ಇಲ್ಲ ರೀ, ಸ್ವಿಗ್ಗಿದು ಒಂದು ಸ್ವಂತ ಹೋಟೆಲ್ ಇಲ್ಲ, ಝೊಮ್ಯಾಟೊದೊಂದು ಸ್ವಂತ ಹೋಟೆಲ್ ಇಲ್ಲ, ಊಬರ್ನವರು ಓಲಾದವರು ಒಂದು ಕ್ಯಾಬ್ ಇಟ್ಕೊಂಡಿಲ್ಲ. ಜಗತ್ತಿನ ದೊಡ್ಡ ಲಾಡ್ಜಿಂಗ್ ಕಂಪನಿ ಯಾವುದು ಗೊತ್ತಾ? ಜಗತ್ತಿನದು Airbnb ಅಂತ. ನನ್ನ ಮನೆಯಲ್ಲಿ ಒಂದು ಎಕ್ಸ್ಟ್ರಾ ರೂಮ್ ಇದೆ, ಇದನ್ನು ನಾನು ಬಾಡಿಗೆ ಕೊಡ್ತೀನಿ. ಇನ್ಯಾರು? ನನಗೆ ಹೋಟ್ಲಲ್ಲೂ ಇಳ್ಕೊಂಡಿದ್ದೀನಿ, ಯಾರ್ದೋ ಮನೆಗೆ ನಾನು ಗೆಸ್ಟ್ ಆದರೆ ಹೆಂಗೆ ಅಂತ ಯೋಚನೆ ಮಾಡ್ತಾನೆ. ಅವರಿಬ್ಬರದು ಒಂದು ಕಡೆ ಡಿಮ್ಯಾಂಡ್ ಇದೆ, ಇನ್ನೊಂದು ಕಡೆ ಸಪ್ಲೈ ಇದೆ. ಇವನೊಬ್ಬ Airbnb ಅಂತ ಮಾಡಿ ಕನೆಕ್ಟ್ ಮಾಡ್ದ. ಜಗತ್ತಿನ ಅತಿ ದೊಡ್ಡ ಲಾಡ್ಜಿಂಗ್ ಕಂಪನಿ ಈಗ ಅದು. ಇಡೀ ಪ್ರಪಂಚದ ಅತಿ ದೊಡ್ಡ ಲಾಡ್ಜಿಂಗ್ ಕಂಪನಿ. ಸ್ವಂತಕ್ಕೆ ಒಂದು ಹೋಟೆಲ್ ಇಲ್ಲ, ಒಂದು ರೂಮ್ ಇಲ್ಲ, ಅವ್ರದ್ದು ಸ್ವಂತಕ್ಕೂ ಏನೂ ಇಲ್ಲ. ಏನು ವರ್ಕ್ ಆಯಿತು? ತಲೆ. ಅಗೇನ್ ಹೋಗಿ ಚೆಕ್ ಮಾಡಿರಿ, ಇದನ್ನು ಮಾಡಿದವ್ರು ಯಾರು PUC ಟಾಪರ್ ಆಗಿದ್ದರು, SLC ಟಾಪರ್ ಆಗಿದ್ದರು. ನಮಗೆಲ್ಲ ಹಾಟ್ ಫೇವ್ರೇಟ್ ಇದು ಆ್ಯಪಲ್ ಫೋನ್. ಮಾಡಿದ್ಯಾರು?
ಸ್ಟೀವ್ ಜಾಬ್ಸ್ ಕಾಲೇಜ್ ಡ್ರಾಪ್ಔಟ್. ಅವನೊಂದು ಮಾತು ಭಾಳ ಚಂದ ಹೇಳ್ತಾನೆ. ಕಡು ಬಡತನ ಇತ್ತು. ಇಸ್ಕಾನ್ನಲ್ಲಿ ಊಟ ಮಾಡ್ತಿದ್ದ ಅವನು. ಊಟಕ್ಕಾಗಿ 6 ಕಿಲೋಮೀಟರ್ ನಡ್ಕೊಂಡು ಹೋಗೋಕೈತೆ ಇಸ್ಕಾನಿಗೆ. ಅವನು ಕಾಲೇಜ್ ಫೀಸ್ ಕಟ್ಟೋಕ್ಕಾಗದೆ ಡ್ರಾಪ್ಔಟ್ ಆದಮೇಲೆ ಕ್ಯಾಲಿಗ್ರಫಿ ಕ್ಲಾಸಿಗೆ ಹೋಗ್ತಾನೆ, ಅಕ್ಷರ ಬರೆಯೋ ಕ್ಲಾಸಿಗೆ. ಆ ಕ್ಷಣದಲ್ಲಿ ಇದರಿಂದ ಏನು ಲಾಭ ಅಂತ ನನಗೂ ಗೊತ್ತಿರಲಿಲ್ಲ. ಚಂದ ಬರಿಬೋದಲ್ಲ ಅಂತ ಹೋದೆ. ನಾನು ಆ್ಯಪಲ್ ಕಂಪನಿ ಕಟ್ಟಿದಾಗ ಎಷ್ಟೆಷ್ಟು ಚಂದ ಫಾಂಟ್ ಮಾಡಿದೆ ಗೊತ್ತಾ ನಾನು ಅಂತ. ಸ್ಟೀವ್ ಜಾಬ್ಸ್ ಅಷ್ಟು ಚೆನ್ನಾಗಿ ಕ್ಯಾಲಿಗ್ರಫಿ ಕಲಿತಿರದೇ ಹೋಗಿದ್ದರೆ ಇವತ್ತು ನಾವು ಕಂಪ್ಯೂಟರ್ ಫಾಂಟ್ಗಳನ್ನು ನೋಡ್ತೀವಲ್ಲ, ಬಹುಶಃ ಇರ್ತಿರ್ಲಿಲ್ಲ. ಸ್ಟೀವ್ ಜಾಬ್ಸ್ ಹೇಳ್ಕೊಂಡಿದ್ದದನ್ನ. ಹೀಗೆ ನನ್ನ PUC ಫೇಲ್ ಆದವನು ಹೆಂಗೆ ಪ್ರತಿಭಾ ಪುರಸ್ಕಾರ ಕರೆದಿರೋದಿರಲ್ಲ ಇವತ್ತು, ಹಾಗೆ ಸ್ಟೀವ್ ಜಾಬನ್ನು ಒಂದು ಸಲ ಒಂದು ಕಾಲೇಜಿನ ಕಾನ್ವೊಕೇಷನಿಗೆ ಕರೆದಿದ್ರು. ಆತ ಹೇಳ್ದ, ಕಾನ್ವೊಕೇಷನ್ ಫಂಕ್ಷನಿಗೆ ಅತಿ ಹತ್ತಿರ ನಾನು ಇವತ್ತೇ ಬಂದಿದ್ದು ಅಂತ ಹೇಳ್ತಾನೆ ಅವನು. ಇಷ್ಟು ಹತ್ತಿರ ಸಹಿತ ಈ ಸ್ಟೇಜಿಗೆ ಬಂದಿರಲಿಲ್ಲ ನಾನು, ಇವತ್ತು ಕರೆದಿದ್ದೀರಿ ಅಂತ. ನಾನು ಯಾರನ್ನೂ ಡಿಸ್ಕರೇಜ್, ಯಾರನ್ನೂ ಎನ್ಕರೇಜ್ ಅಂತಲ್ಲ. ಮತ್ತೆ ಹೇಳ್ತೀನಿ, ನಿಮ್ಮ ಸಮಯ, ಏಕಾಗ್ರತೆ ಚಾನಲೈಸ್ ಮಾಡ್ಕೊಳ್ಳಿ. ಬಿಲ್ ಗೇಟ್ಸ್ ಒಂದು ಕಾಲದ ಜಗತ್ತಿನ ಅತಿ ದೊಡ್ಡ ಶ್ರೀಮಂತ, ಮೈಕ್ರೋಸಾಫ್ಟ್ನ ಫೌಂಡರು. ಹೊರಗಿನವ್ರನ್ನ ಯಾಕೆ ನೋಡ್ತೀರಿ? ನಮ್ಮ ನಾರಾಯಣ ಮೂರ್ತಿಗಳು, ಇನ್ಫೋಸಿಸ್ಸು, ಮಾರ್ಕ್ ಜುಕರ್ಬರ್ಗ್, ಇವತ್ತು ನೀವು ನೋಡೋ ಫೇಸ್ಬುಕ್ಕು, ಅವ್ರು ವಾಟ್ಸಪ್ಪನ್ನು ಖರೀದಿ ಮಾಡಿದ್ರು, ಇನ್ಸ್ಟಾಗ್ರಾಮನ್ನು ಖರೀದಿ ಮಾಡಿದ್ರು. ಸುಮ್ಮನೆ ಅವರ ಬದುಕಿನ ಪ್ಯಾಟ್ರನ್ಗಳನ್ನು ಒಂದು ಸಲ ಸ್ಟಡಿ ಮಾಡ್ಕೊಂಡು ಬನ್ನಿ. ಯು ಮೇ ಗೆಟ್ ಸಮ್ ಇನ್ಸೈಟ್ಸ್. ಜೀವನದಲ್ಲಿ ಗೆಲುವಿನ ಸೂತ್ರ ಅನ್ನೋದು ಬಹುಶಃ ಸಿಗುತ್ತೆ. ನಾನೊಂದು ಪುಸ್ತಕ ಓದ್ತಿದ್ದೆ. ಈ ಹರ್ಷ ಭೋಗ್ಲೆ ಭಾಳ ಚಂದ ಬರೀತಾರೆ, ಕ್ರಿಕೆಟ್ ಕಾಮೆಂಟೇಟರ್. ದ ವಿನ್ನಿಂಗ್ ವೇ ಅಂತ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಸಚಿನ್ ತೆಂಡೂಲ್ಕರ್, ವಿನೋದ್ ಕಾಂಬ್ಳಿ ಕ್ಲಾಸ್ಮೇಟ್ಸ್. ಇಬ್ಬರ ಪೈಕಿ ಯಾರು ಹೆಚ್ಚು ಪ್ರತಿಭೆ ಅನ್ನೋದನ್ನೇ ನೋಡೋಕ್ಕೆ ಹೋದರೆ ಯಾರು? ವಿನೋದ್ ಕಾಂಬ್ಳಿ. ಸಚಿನ್ ತೆಂಡೂಲ್ಕರ್ಗಿಂತ ಮುಂಚೆ ಡಬಲ್ ಸೆಂಚುರಿ ಹೊಡೆದ ಮನುಷ್ಯ. ನೀವು ವಿನೋದ್ ಕಾಂಬ್ಳಿ ಅಂತ ಸರ್ಚ್ ಮಾಡಿ ಈಗ ಗೂಗಲ್ನಲ್ಲಿ ಒಂದು ನ್ಯೂಸ್ ಸರ್ಚ್ ಕೊಟ್ಟರೆ ಮೊನ್ನೆ ಆತ ಹತ್ತಿದ್ದು ಬರುತ್ತೆ, ಫೈನಾನ್ಷಿಯಲಿ ನಾನು ಬ್ಯಾಂಕ್ರಪ್ಟ್ ಆಗಿಬಿಟ್ಟಿದ್ದೀನಿ, ತೊಂದರೆಯಲ್ಲಿದ್ದೀನಿ ಅಂತ. ಒಂದು ಸಲ ಆತ ಕ್ರಿಕೆಟ್ ಆಡುವಾಗ ಹೆಲ್ಮೆಟ್ಟಿಗೆ ಬಾಲ್ ಬಡೀತು. ಅದಾದ ನಂತರ ಬಾಲ್ ನೋಡಿದ್ರೆ ಭಯ ಶುರುವಾಯಿತು ಅವನಿಗೆ. ಆಟ ಹಳಿ ತಪ್ಪು ಹೋಗ್ಬಿಡ್ತು. ಸಚಿನ್ ತೆಂಡೂಲ್ಕರ್ ಹಂಗಲ್ಲ, ಎಲ್ಲಿ ಹೊಡಿತೀರೋ ಹೊಡೀರಿ, 6 ತಾಸು ಪ್ರಾಕ್ಟೀಸ್ ಮಾಡ್ತೀನಿ ನಾನು ಅಂತ. ದಟ್ ಈಸ್ ಕಾಲ್ಡ್ ದಿ ಆ್ಯಟಿಟ್ಯೂಡ್ ಅಂದರೆ ಅದು. ಆ ಆ್ಯಟಿಟ್ಯೂಡು ಎಲ್ಲರಲ್ಲೂ ಅದನ್ನು ಪ್ರಯತ್ನಪೂರ್ವಕವಾಗಿ ಬೆಳೆಸ್ಕೋಬೇಕು. ನಾವು ಭಾಳ ಕಡೆ ಹೇಳ್ತೀನಿ, ಈ ದ್ರಾಕ್ಷಿ ಗೋಡಂಬಿ ತಿಂದು ಬೆಳೆದವ್ರಿಗಿಂತ ರೊಟ್ಟಿ ಪಲ್ಯ ತಿಂದು ಬೆಳೆದವ್ರಿಗೆ ಅದು ಬೇಗ ಬರುತ್ತೆ. ಆದ್ದರಿಂದ ಅಂಥದ್ದೊಂದು ಅದ್ಭುತವಾದ ಆ್ಯಟಿಟ್ಯೂಡ್ ನಿಮ್ಮದಾಗಲಿ. ಇಲ್ಲಿ ಮಾರ್ಕ್ಸ್ ತೆಗೆದುಕೊಂಡಂಥ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳು. ಮೈ ಮರಿಬೇಡಿ, ನಾವು ಲೈಫಲ್ಲಿ ಗೆದ್ವಿ ಅಂತ ಅನ್ಕೋಬೇಡಿ. ನಾನು ಕೊನೆಯದಾಗಿ ಒಂದು ಉದಾಹರಣೆ ಹೇಳಿ ಮುಗಿಸ್ತೀನಿ. ಯಾರ ಒಳಗೆ ಏನಿರುತ್ತೆ ಈಸಿಯಾಗಿ ಗೊತ್ತಾಗೋದಿಲ್ಲ. ನಾನು ಇತ್ತೀಚೆಗೆ ಒಂದು 2-3 ಕಡೆ ಈ ಉದಾಹರಣೆಗಳನ್ನು ಹೇಳಿದೆ. ನನ್ನ ಕ್ಲಾಸ್ಮೇಟ್ ಇದ್ದ ಒಬ್ಬ, 9th 10th. ನಮ್ಮ ಕ್ಲಾಸಿನ ಎಲ್ಲದಕ್ಕಿಂತ ನಾಚಿಕೆ ಸ್ವಭಾವದ ಹುಡುಗ. ದಡ್ಡ. ನೀವು ಜಾಣತನವನ್ನು ಮೇಲಿಂದ ಹಿಂಗೆ ಅಳ್ಕೊಂತ ಬಂದರೆ ಕೆಳಗಡೆಯಿಂದ 5-6ನೇ ಸ್ಥಾನಕ್ಕೆ ಅವನು ಬರ್ತಿದ್ದ. ಆದರೆ ಅದ್ಭುತವಾಗಿ ಕಬಡ್ಡಿ ಆಡ್ತಿದ್ದ ಅವನು ಕಬಡ್ಡಿಯಲ್ಲಿ ಹಿಂಗೆ ರೇಡ್ ಮಾಡೋದಕ್ಕೆ ಬಂದರೆ ನಮಗೆ ಎದೆ ಡವಡವ ಅನ್ನೋದು. ಹೆಂಗೆ ಹೊಡಿತಾನೆ ಹೇಳ್ತಾನೆ ಗೊತ್ತಾಗ್ತಿರಲಿಲ್ಲ. ಕಪ್ಪಗಿದ್ದ, 1.5 ಎಕರೆ ಜಮೀನು ಅವ್ರ ತಂದೆದ್ದು, ಬಡತನ ಇತ್ತು. ಮಳೆಗಾಲದಲ್ಲಿ ನಮ್ಮ ಪಕ್ಕದ ಹಳ್ಳಿಯವನಾತ. ಮಳೆಗಾಲದಲ್ಲಿ ಟಾರ್ ರೋಡ್ ಇರಲಿಲ್ಲ, ಅವನ ಹತ್ರ ಶೂ ಇರಲಿಲ್ಲ. ನಡ್ಕೊಂಡು ಬಂದರೆ ನಮ್ಮ ಕಡೆ ಈ ಅರ್ಲ್ ಹುಣ್ಣು ಅಂತ ಆಗುತ್ತೆ, ನಿಮ್ಗೆ ಗೊತ್ತಿದೆಯೋ ಇಲ್ಲ, ಸಣ್ಣ ಬೊಕ್ಕೆ ಆಗೋದು. ಅಂಥ ಬೊಕ್ಕೆ ಆಗ್ಬಿಡ್ತಿತ್ತು ಅವನಿಗೆ. ಬರಗಾಲ ನಡ್ಕೊಂಬರ್ತಿದ್ದ. ನಾವು ಯಾರೂ ಗಂಭೀರವಾಗಿ ತೆಗೆದುಕೊಳ್ಳದೆ ಇರೋ ಹುಡುಗ ಅಂತ ಅನ್ಕೊಳ್ಳಿ.
ತನ್ನ ಪಾಡಿಗೆ ತಾನು ಕಬಡ್ಡಿ ಆಡೋನು, ಆಟ ಆಡೋನು, ಎಕ್ಸಾಮ್ಗಳಲ್ಲಿ ಫೇಲ್ ಆಗೋನು. ಟೀಚರು ಸೀರಿಯಸ್ ತಗೊಂಡಿರಲಿಲ್ಲ, ಸ್ಟೂಡೆಂಟ್ಸು ಟೀಚರ್ ಸೀರಿಯಸ್ ತಗೊಂಡಿರಲಿಲ್ಲ ಅಂತ ಹುಡುಗ ಅವನು. ಮುಗೀತು SLC PUC. ನಮ್ಮ ಜೀವನಕ್ಕೆ ನಾವು ಹೊಂದ್ಕೊಂಡ್ವಿ. ನಮ್ಮದೊಂದು ಫ್ರೆಂಡ್ ಸರ್ಕಲ್ ಅಂತ ಇರುತ್ತಲ್ಲ, ಅಂಥ ಫ್ರೆಂಡ್ ಸರ್ಕಲ್ ಇದೆ ನನ್ನ ಹೈಸ್ಕೂಲ್ನ ಜೊತೆಗೆ ಓದೋರ್ದು. ಅವ್ರು ಮೀಟ್ ಮಾಡಿದಾಗೆಲ್ಲ ಕೇಳ್ತಿರ್ತೀವಿ ಯಾರ್ಯಾರು ಎಲ್ಲೆಲ್ಲಿದ್ದಾರೆ, ಏನೇನು ಮಾಡ್ತಿದ್ದಾರೆ ಅಂತ. ಆ ಊರಿನಿಂದ ಬರ್ತಾ ಇದ್ದ ನಮ್ಮ ಕ್ಲಾಸ್ಮೇಟ್ಸ್ ಪೈಕಿ 3 ಜನ ಮಿಲ್ಟ್ರಿಗೆ ಹೋದರು. ಸಿಯಾಚಿನ್ನಲ್ಲಿ ಹಿಮಕುಸಿತ ಆಗಿದೆ. ಹಿಂದಿ ಚಾನಲ್, ಭಾರತೀಯ ಸೈನಿಕರು ಹಿಮದಡಿಯಲ್ಲಿ ಸಿಲುಕಿಕೊಂಡು ಬಿಟ್ಟಿದ್ದಾರೆ. ಅಂತಂದು ಅಂದರೆ ಐ ವಾಸ್ ಇನ್ ಅ ನ್ಯೂಸ್ ಪೇಪರ್ ದೆನ್. ಬ್ರೇಕಿಂಗ್ ನ್ಯೂಸ್ನ ಒತ್ತಡ ಇರ್ತಿರಲಿಲ್ಲ. ಸ್ವಲ್ಪ ಹೊತ್ತಿಗೆ ಒಂದೊಂದು ಹೆಸರುಗಳು ಬರೋದಕ್ಕೆ ಶುರುವಾಯಿತು ಸೈನಿಕರದ್ದು. ಸಡನ್ಲಿ ಒಂದು ಹೆಸರು ಬಂತು, ಹನುಮಂತಪ್ಪ ಕೊಪ್ಪದ್ ಅಂತ. ಐ ವಾಸ್ ಸರ್ಪ್ರೈಸ್ಡ್. ಅರೆ, ನನ್ನ ಕ್ಲಾಸ್ಮೇಟ್ ಅಲ್ವಾ ಇವನು ಅಂತ. ನನ್ನ ಫ್ರೆಂಡ್ಸಿಗೆ ಫೋನ್ ಮಾಡಿದೆ, ನಮ್ಮ ಕ್ಲಾಸ್ಮೇಟೇನಾ ಏನು ಹೆಸರು ಬರ್ತಾಯಿದೆ ಅಂತ. ಹೌದು, ಅವ್ರ ಮನೆಗೆ ಸುದ್ದಿ ಬಂದಿತ್ತು, ನಮ್ಮ ಕ್ಲಾಸ್ಮೇಟ್ ಹನುಮಂತಪ್ಪ ಕೊಪ್ಪದವನು ಅಂತ. ನಾನು ಕೆಲವು ಮಿಲಿಟ್ರಿ ಅಧಿಕಾರಿಗಳನ್ನು ಸಿಯಾಚಿನ್ನಲ್ಲಿ ಸೇವೆ ಸಲ್ಲಿಸಿದವ್ರನ್ನ ಕೇಳಿದೆ, ಸರ್ ಹಿಂಗಾಗಿದೆಯಲ್ಲ ಏನಾಗ್ಬೋದು ಅಂತ. ಇಲ್ಲ, ಇವರೇ ಒಂದು ರೆಸ್ಕ್ಯೂ ಆಪರೇಷನ್ ಅಂತ ಆಗುತ್ತೆ, ಬಟ್ ಸುಮ್ಮನೆ ಯೋಚನೆ ಮಾಡಿ ಎಷ್ಟು ಅಡಿಗೆ ಹಿಮ ಮೇಲೆ ಬಿದ್ದಿರುತ್ತೆ, ಬದುಕಿರೋ ಸಾಧ್ಯತೆ ಇರಲ್ಲ, ಬಾಡಿ ತೆಗಿತಾರಷ್ಟೇ, ಸ್ವಲ್ಪ ಟೈಮ್ ಬೇಕಾಗುತ್ತೆ. ರೆಸ್ಕ್ಯೂ ಆಪರೇಷನ್ ಶುರುವಾಯಿತು, ಸರ್ಚ್ ಆಪರೇಷನ್ ಶುರುವಾಯಿತು. ಒಂದೊಂದೇ ಶವಗಳ ತೆಗಿಯೋಕ್ಕೆ ಶುರು ಮಾಡಿದ್ರು. ಹನುಮಂತಪ್ಪನ ತೆಗೆದ್ರೆ ಉಸಿರಾಡ್ತಾ ಇದ್ದ ಅವನು. ಇನ್ನೂ 6 ದಿನಗಳ ನಂತರ ಉಸಿರಾಡ್ತಿದ್ದ. ಅವನ ಮೈ ಮೇಲೆ 35 ಅಡಿ ಹಿಮ ಬಿದ್ದಿತ್ತು, 35 ಫೀಟ್. ನಾಡಿ ಬಡ್ಕತಾ ಇದೆ. ನಾಡಿ ಇದೆ, ಎದೆ ಬಡ್ತಾ ಇದೆ, ಉಸಿರಾಡ್ತಿದ್ದಾನೆ. ಸಿಯಾಚಿನ್ನಿಂದ ಏಮ್ಸಿಗೆ ಏರ್ ಲಿಫ್ಟ್ ಮಾಡಿದ್ರು ಅವನನ್ನು. ನರೇಂದ್ರ ಮೋದಿ ಆತನನ್ನು ನೋಡೋದಕ್ಕೆ ಬಂದರು. ಹನುಮಂತಪ್ಪ ಜೀವಂತವಾಗಿ AMCಗೆ ತಗೊಂಬಂದಿದ್ದಾರೆ ದಿಲ್ಲಿಗೆ ಅಂದರೆ ನರೇಂದ್ರ ಮೋದಿ ಬಂದರು ಆತನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಂದರು ಆತನನ್ನು ನೋಡೋದಕ್ಕೆ. ಅಫ್ಕೋರ್ಸ್ ಸಾವಾಯಿತು, ಬದುಕೋ ಸಾಧ್ಯತೆನೇ ಇರಲಿ. ಹೆಂಗ್ರಿ ಅದು ಅಷ್ಟು ದಿವಸ ಉಸಿರಾಡ್ತಿದ್ದ ಆಶ್ಚರ್ಯ ಮನುಷ್ಯ. ಆತನ ಅಂತ್ಯ ಸಂಸ್ಕಾರಕ್ಕೆ ಹೋಗಿದ್ದೆ ನಾನು. ನಮ್ಮ ಪಕ್ಕದ ಹಳ್ಳಿ. ಆ ಅಂತ್ಯ ಸಂಸ್ಕಾರ ನೋಡಿದ್ನಲ್ಲ ನಾನು, ಸೇರಿದ್ದ ಜನ, ಘೋಷಣೆಗಳು. ಅವತ್ತಲ್ಲಿ ನಿಂತ್ಕೊಂಡು ಅಂದ್ಕೊಂಡೆ, ಮನುಷ್ಯನಿಗೆ ಸಾವು ಬಂದರೆ ಹಿಂಗೆ ಬರ್ಬೇಕ್ರಿ ಅಂತ. ಇಂಥ ಸಾವು ಬರ್ಬೇಕು ನೋಡ್ರಿ ಒಬ್ಬ ಮನುಷ್ಯನಿಗೆ ಅಂತ. ಅವತ್ತು ನಾನು ವಿಶ್ವವಾಣಿಗೆ ಆರ್ಟಿಕಲ್ ಬರೆದಿದ್ದೆ, ಹನುಮಂತನನ್ನು ನಾವು ಹೂಳಲಿಲ್ಲ ಬಿತ್ತಿದ್ದೀವಿ ಅಂತ. ಬಿತ್ತು ಬಂದಿದ್ದೀವಿ ನಾವು, ಬೆಳೆಯುತ್ತೆ ಅಂತ. ಇದೆಲ್ಲ ಯಾಕೆ ಹೇಳಿದೆ ಅಂದರೆ, ನಮ್ಮ ಕ್ಲಾಸ್ನಲ್ಲಿ ಅತ್ಯಂತ ಸಾಮಾನ್ಯ ಹುಡುಗ ಅವನು. ನಾವು ಯಾರು ಹನುಮಂತಪ್ಪ ಹುತಾತ್ಮನಾದ ನಂತರ ಹೇಳೋದು ಬೇರೆ, ಹಿ ವಾಸ್ ಮೈ ಕ್ಲೋಸ್ ಫ್ರೆಂಡ್ ಅಂತ. ಹಿ ವಾಸ್ ನಾಟ್. ದಡ್ಡ, ನಾಚಿಕೆ ಸ್ವಭಾವದವನು. ಕಬಡ್ಡಿ ಒಂದು ಚೆನ್ನಾಗಿ ಆಡ್ತಿದ್ದ ಅನ್ನೋದು ಬಿಟ್ಟರೆ ಉಳಿದಿದ್ದು ಯಾವುದರಲ್ಲೂ ಜಾಣ ಅಲ್ಲ. ನಮ್ಮ ಬಹಳಷ್ಟು ಜನ ಹೈಸ್ಕೂಲ್ ಟೀಚರ್ಸ್ ಮರೆತು ಬಿಟ್ಟಿದ್ರು, ಹನುಮಂತಪ್ಪ ಒಂದು ಸ್ಟೂಡೆಂಟ್ ಇದ್ನ, ನಾವು ಪಾಠ ಮಾಡಿದ್ದೀವಿ ಅವನಿಗೆ ಅಂತ. ಅಂಥ ಹುಡುಗ ಮಿಲಿಟ್ರಿಯಲ್ಲಿ ಹೋಗಿ ಸಿಯಾಚಿನ್ನಲ್ಲಿ ಸೇವೆ ಸಲ್ಲಿಸಿ ಆತನ ಬೆನ್ನ ಮೇಲೆ 35 ಅಡಿ ಹಿಮ ಬಿದ್ದರೆ 6 ದಿವಸ ಉಸಿರಾಡ್ತಿದ್ನಲ್ಲ. ಅವನೊಳಗೆ ತಾಕತ್ತಿತ್ತದು ನಮಗೆ ಯಾರಿಗೂ ಗೊತ್ತಾಗಿರಲಿಲ್ಲ ಅಷ್ಟೇ. ಹಾಗೆ ಇಲ್ಲಿ ಕುಳಿತವ್ರ ಪೈಕಿ ಯಾರಲ್ಲಿ ಏನೇನು ತಾಕತ್ತಿದೆಯೋ ಗೊತ್ತಿಲ್ಲ, ಯಾರಲ್ಲಿ ಏನೇನು ತಾಕತ್ತಿದೆಯೋ ಗೊತ್ತಿಲ್ಲ. ಅಲ್ಲೆಲ್ಲೋ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಭಾಷಣ ಯಾವಾಗ ಮುಗಿಸ್ತಾನಪ್ಪ ಅನ್ಕೋತಿರ್ತಾರಲ್ಲ, ಅವನಲ್ಲೂ ಒಂದು ತಾಕತ್ತಿದೆ. ಇಲ್ಲಿ ಮುಂದುಗಡೆ ಕೂತ್ಕೊಂಡು ಬಹಳ ಗಂಭೀರವಾಗಿ ಒಬ್ಬೊಬ್ಬರಲ್ಲೂ ಒಂದೊಂದು ತಾಕತ್ತಿದೆ. ಐಡೆಂಟಿಫೈ ದ್ಯಾಟ್, ಅದನ್ನು ಗುರುತಿಸಿ ಯಶಸ್ಸಿನ ಹಾದಿ ಅಲ್ಲಿಂದ ಶುರುವಾಗತ್ತೆ. ಆ ಶ್ರದ್ಧೆ ಬೇಕಷ್ಟೆ, ಯಾವುದರಲ್ಲಾದರೂ ಆಗಲಿ. ಬಹಳ ಜನ ಕೇಳ್ತಾರೆ ನನ್ನ ಹತ್ರ, ಇವನೇನೋ ಭಾಳ ಕಡ್ದು ಕಟ್ಟೆ ಹಾಕಿದ್ದಾನೆ ಅಂದ್ಕೊಂಡು ಕರಿಯರ್ ಗೈಡೆನ್ಸ್ಗೆ ಏನು ಬರ್ತಾರೆ, ಏನು ಮಾಡಿದರೆ ಸ್ಕೋಪು ಅಂತ. ಇಂಥದ್ದು ಮಾಡಿದರೆ ಸ್ಕೋಪು ಅಂತಲ್ಲ. ಲೈಫಲ್ಲಿ ಏನು ಮಾಡಿದ್ರೂ ಸ್ಕೋಪ್ ಇದೆ ರೀ. ನಿಮ್ಗೆ ಏನು ಇಷ್ಟನೋ ಅದನ್ನು ಮಾಡಿ, ಸ್ಕೋಪ್ ಎಲ್ಲದರಲ್ಲೂ ಇದೆ. ಒಂದು ಕಡೆ ರೈತರ ಆತ್ಮಹತ್ಯೆ ಅಂತ ಸುದ್ದಿ ಓದ್ತೀವಿ. ಬನ್ನಿ, ನಾನು ಒಂದಷ್ಟು ರೈತರ ಹತ್ರ ಕರ್ಕೊಂಡು ಹೋಗ್ತೀನಿ, ಹೆಂಗೆ ಕೃಷಿ ಮಾಡ್ತಿದ್ದಾರೆ ಅಂತ ಕರ್ಕೊಂಡು ಹೋಗ್ತೀನಿ. ಬನ್ನಿ,
ಕೃಷಿ ಉದಾಹರಣೆ ಕೊಟ್ಟೆ ಅಷ್ಟೇ. ಲೈಫಲ್ಲಿ ಸ್ಕೋಪ್ ಇದಕ್ಕಿದೆ, ಸ್ಕೋಪ್ ಇದಕ್ಕಿಲ್ಲ, ಇಲ್ಲ, ಏನು ಮಾಡಿದ್ರೂ ಸ್ಕೋಪ್ ಇದೆ. ಹೆಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಷ್ಟೇ. ನೀವು ಯಾವ ರೀತಿ ಮಾಡಬೇಕು ಅದನ್ನು ಮಾಡಬೇಕು. ಕನ್ನಡ ಜರ್ನಲಿಸಮಲ್ಲಿ ನನ್ನಂಥ ಒಂದು 20 ಜನ ಆ್ಯಂಕರ್ಸ್ ಇದ್ದಾರಪ್ಪ, ಅದಕ್ಕಿಂತ ಜಾಸ್ತಿನೂ ಇರ್ಬೋದು. ಎಲ್ಲರೂ ಯಾಕೆ ಸಮಾನವಾಗಿ ಗುರುತಿಸಿಕೊಳ್ಳುವುದಿಲ್ಲ? ಹೆಂಗೆ ಮಾಡ್ಬೇಕು ಹಂಗೆ ಮಾಡಬೇಕಲ್ಲ, ಯಾವ ರೀತಿ ಮಾಡ್ಬೇಕು ಅದನ್ನು ಮಾಡಬೇಕಲ್ಲ. KRSನ ಕಾಮಗಾರಿ ಶುರು ಮಾಡೋದಕ್ಕಿಂತ ಮುಂಚೆ ವಿಶ್ವೇಶ್ವರಯ್ಯನವರು ಇಂಜಿನಿಯರ್ಸ್ ಒಂದು ಮೀಟಿಂಗ್ ಕರೆದ್ರಂತೆ. ಅಲ್ಲಿ ಅವರು ಹೇಳಿದ್ದಾರೆ ಎನ್ನಲಾದಂಥ ಒಂದು ಮಾತು. ಸರ್ ಎಂ ವಿಶ್ವೇಶ್ವರಯ್ಯನವರು, ಐ ಮೇ ಆಸ್ಕ್ ಯು ಟು ಸ್ವೀಪ್ ಸರ್ಟನ್ ಕಾರ್ನರ್ ಆಫ್ ಮೈ ಆಫೀಸ್, ಯು ಸಿ ಟು ಇಟ್ ದ್ಯಾಟ್ ಇಟ್ ಈಸ್ ದಿ ಬೆಸ್ಟ್ ಸ್ವೆಪ್ಟ್ ಇನ್ ದ ವರ್ಲ್ಡ್ ಅಂತ ಹೇಳಿದ್ರಂತ. ಇಂಜಿನಿಯರ್ಸಿಗೆ ನನ್ನ ಆಫೀಸಿನ ಒಂದು ಮೂಲೆ ಕಸ ಹೊಡಿ ಅಂತಲೂ ನಾನು ನಿಮ್ಗೆ ಹೇಳ್ಬೋದು. ಆದರೆ ಇವನಷ್ಟು ಚೆನ್ನಾಗಿ ಯಾವನೂ ಕಸ ಹೊಡೆದಿಲ್ಲಪ್ಪ, ಹಂಗೆ ಕಸ ಹೊಡಿಬೇಕು ನೀವು. ಯಶಸ್ಸಿನ ಸೂತ್ರ ಅದು. ಏನನ್ನು ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಹೆಂಗೆ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್, ಯಾವ ರೀತಿಯಲ್ಲಿ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್. ಯಾವ ಕ್ಷೇತ್ರವಾದರೂ ಸರಿ, ನೀವು ಗೆಲ್ಲೋದನ್ನು ಯಾವನಿಂದನೂ ನಿಲ್ಲಿಸೋಕ್ಕಾಗಲ್ಲ, ಯಾರಿಂದನೂ ನಿಲ್ಲಿಸೋದಕ್ಕಾಗೋದಿಲ್ಲ. ಡೂ ದ್ಯಾಟ್. ಈ ಒಬ್ಬ ಚಂದ ಸಿಂಗರ್ ಇದ್ದಾನಲ್ಲ, ಸೋನು ನಿಗಮ್ಗೆ ತುಂಬ ಹಿಂದೆ ಒಬ್ಬರು ಯಾರು ಸ್ಟೇಜ್ ಮೇಲೆ ಕೇಳಿದ್ರು, ಆ ಗಾತೆ ಕ್ಯೂ ಹೋ ಅಂತ, ಯಾಕೆ ಹಾಡ್ತೀರಿ? ಅವನು ಅದಕ್ಕೆ ಅಷ್ಟೇ ಚಂದ ಉತ್ತರ ಕೊಟ್ಟಿದ್ದ, ಮುಜೆ ಗಾನೆಗೆ ಖುಜ್ಲಿ ಹೇ ಅಂದಿದ್ದ ಅವನು. ಅಂಡರ್ಸ್ಟ್ಯಾಂಡ್? ಮುಜೆ ಗಾನೆಗೆ ಖುಜ್ಲಿ, ಚಟ ನನಗೆ ಹಾಡೋದು, ಹಾಡದಿದ್ರೆ ಆಗಲ್ಲ ನನಗೆ, ನಾನು ಹಾಡಲೇಬೇಕು, ಬದುಕಬೇಕು ಅಂದ್ರೆ ಹಾಡಬೇಕು ನಾನು ಅಂತ. ಆ ತುಡಿತ ಜೀವನದಲ್ಲಿ ಮುಂದೆ ಬರೋಕ್ಕೆ ಹೆಲ್ಪ್ ಮಾಡೋದು. ಅದು ಗೆಲ್ಲಬೇಕು ಅನ್ನೋ ಛಲ ಎಷ್ಟಿರಬೇಕು ಅಂದರೆ, ಒಂದು ಎಕ್ಸಾಂಪಲ್ ಕೊಡ್ತಾಯಿದ್ರು. ಯಾವುದೋ ವ್ಯಕ್ತಿ ನೀರಿನಲ್ಲಿ ಮುಳುಗ್ತಾ ಇರುವಾಗ ಒಂದು ಉಸಿರು ತಗೋಬೇಕು ಅಂತ ಒಂದು ಚಡಪಡಿಕೆ ಇರುತ್ತಲ್ಲ, ಒಂದು ಉಸಿರು ತಗೋಬೇಕು ಅಂತ, ಆ ಚಡಪಡಿಕೆ ಇರಬೇಕು ಲೈಫ್ನಲ್ಲಿ, ಅಷ್ಟು ಚಡಪಡಿಕೆ ಇರಬೇಕು ಲೈಫ್ನಲ್ಲಿ. ಅದು ನಿಮಗೆ ಗೆಲುವಿನ ದಾರಿ ಕೊಡೋದು. ಹೆಂಗೆ ಬರುತ್ತೋ ಹಂಗಾಗತ್ತೆ. ಅದಾಗದೇ ಇದ್ದರೆ ಇದು. ಟೀಚರ್ ಪೋಸ್ಟ್ಗೂ ಅಪ್ಲಿಕೇಶನ್ ಹಾಕಿದ್ದೀನಿ, ಕಾನ್ಸ್ಟೇಬಲ್ ಪೋಸ್ಟ್ಗೂ ಅಪ್ಲಿಕೇಶನ್ ಹಾಕಿದ್ದೀನಿ, ಯಾವುದು ಬಂದರೂ ಅದಲ್ಲ ಜೀವನ. ಹಂಗೆ ಮಾಡಿದರೆ ಏನಾಗುತ್ತೆ ಅಂದರೆ, ಕಾನ್ಸ್ಟೇಬಲ್ ಆಗಬೇಕಾದ್ರೆ ಟೀಚರ್ ಆದರೆ ಮಕ್ಕಳನ್ನು ಬಡಿತಾನೆ, ಟೀಚರ್ ಆಗಬೇಕಾದ್ರೆ ಕಾನ್ಸ್ಟೇಬಲ್ ಆದರೆ ಅವನಿಗೆ ಕಳ್ಳನ ಹಿಡಿಯೋಕ್ಕೆ ಬರಲ್ಲ. ಒಂದು ಎಕ್ಸಾಂಪಲ್ ಕೊಡ್ತಾರೆ, ಇದನ್ನು ಪೊಲಿಟಿಕಲಿ ತಗೋಬೇಡಿ. ಅತ್ಯುತ್ತಮ ರಾಜಕಾರಣಿಯಾಗಬಲ್ಲಂಥವನು ವಿಮಾನ ಹಾರಿಸೋಕೆ ಹೋಗಿ ಸತ್ತೋಗ್ಬಿಟ್ಟ. ತುಂಬ ಚೆನ್ನಾಗಿ ವಿಮಾನ ಹಾರಿಸ್ತಾ ಇದ್ದವನು ರಾಜಕಾರಣಿಯಾಗಿ ಸತ್ತೋಗ್ಬಿಟ್ಟ. ಸಂಜಯ್ ಗಾಂಧಿ ಆ್ಯಂಡ್ ರಾಜೀವ್ ಗಾಂಧಿ. ಸಂಜಯ್ ಗಾಂಧಿ ಅವರ ಸ್ಟೈಲ್ ಆಫ್ ಪಾಲಿಟಿಕ್ಸನ್ನು ಮಾತಾಡ್ತಾರೆ. ಸಂಜಯ್ ಗಾಂಧಿ ಇದ್ದಿದ್ರೆ ದೇಶದ ಕಥೆ ಬೇರೆ ಇತ್ತು ಸರ್ ಅಂತಾರೆ. ವಿಮಾನ ಹಾರ್ಸಕ್ಕೆ ಹೋಗಿ ಬೇಡವಾಗಿತ್ತದು, ಮುಗಿತು ಕತೆ. ಒಂದು ಸಲ ದಪ್ಪ ಅಂತ ಕೆಳಗೆ ಬಿತ್ತಪ್ಪ. ಎಂಥ ರಾಜಕಾರಣಿ. ರಾಜೀವ್ ಗಾಂಧಿ ಅದ್ಭುತ ಪೈಲಟ್ಟು. ಸತ್ತಿದ್ಯಾಕೆ? ರಾಜಕಾರಣ ಮಾಡೋಕ್ಕೆ ಹೋಗಿ. ಏನು ಮಾಡ್ಬೇಕು ಅದನ್ನು ಮಾಡಬೇಕಾಗಿತ್ತು. ಏನು ಮಾಡಬೇಕು ಅನ್ನೋದನ್ನು ಕಂಡುಕೊಳ್ಳಿ. ಮತ್ತೊಮ್ಮೆ ಹೇಳುವಂಥದ್ದು, ಇದುವರೆಗೂ ಲೈಫ್ನಲ್ಲಿ ಏನೇನಾಗಿದೆಯೋ ಅದು ನಿಮ್ಮ ಭವಿಷ್ಯದ ಮೇಲೆ ಏನೂ ಪರಿಣಾಮ ಬೀರೋದಿಲ್ಲ. ಮುಂದಿನ ದಾರಿ ಯಾವುದು? ಗೆಟ್ ಅ ಕ್ಲಾರಿಟಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಮತ್ತೊಮ್ಮೆ ಹೇಳ್ತೀನಿ, ಅಮೃತ ಕಾಲದ ಪೀಳಿಗೆ, ಅನಂತ ಸಾಧ್ಯತೆಗಳಿರುವಂಥ ಪೀಳಿಗೆ ನಿಮಗೆ. ಬದುಕಿನಲ್ಲಿ ನಿಮಗಿರುವಷ್ಟು ಅವಕಾಶಗಳೇ ಹಿಂದಿನ ಯಾವ ಪೀಳಿಗೆಗೆ ಯಾವತ್ತೂ ಇರಲಿಲ್ಲ. ಅಷ್ಟು ಅವಕಾಶಗಳಿರುವಂಥ ಪೀಳಿಗೆ ನಿಮ್ಮದು. ಜ್ಞಾನಕ್ಕೆ ಅತಿ ಹೆಚ್ಚಿನ ಬೆಲೆ ಬಂದಿರುವ ಸಂದರ್ಭದಲ್ಲಿ ನೀವು ಗ್ರ್ಯಾಜುಯೇಷನ್ ಮುಗಿಸಿ ಹೊರಗೆ ಬರ್ತಾ ಇದ್ದೀರಿ. ಜ್ಞಾನವೇ ಸರ್ವಶ್ರೇಷ್ಠ ಅನ್ನುವ ವಾತಾವರಣ ಇರುವ ಸಂದರ್ಭದಲ್ಲಿ ಗ್ರ್ಯಾಜುಯೇಷನ್ ಮುಗಿಸಿ ಹೊರಗೆ ಬರ್ತಾ ಇದೆ. ಇದು PUC ಮುಗಿಸ್ತಾ ಇದ್ದೀರಿ. ನೀವು ಗ್ರ್ಯಾಜುಯೇಷನ್ ಮುಗಿಸಿ ಬರುವಷ್ಟರಲ್ಲಿ ಈ ವಾತಾವರಣ ಪೀಕ್ನಲ್ಲಿರುತ್ತೆ. ಅವಕಾಶಗಳ ಸೂರಿಮಳೆ ಇರುತ್ತೆ ನಿಮ್ಮ ಹತ್ರ. ಯಾವುದನ್ನು ತಗೋತೀರಿ, ಯಾವುದನ್ನು ತಗೊಳ್ಳೋದಿಲ್ಲ. ಅಷ್ಟು ಅವಕಾಶಗಳು ನಿಮ್ಮ ಎದುರಿಗಿರ್ತವೆ. ಅವುಗಳ ಸದುಪಯೋಗ ಆಗಲಿ. ಜೀವನದಲ್ಲಿ ಗೆಲುವು
ಯಾರಪ್ಪನ ಮನೆ ಸ್ವತ್ತು ಅಲ್ಲ. ಬಸ್ ಕಂಡಕ್ಟರ್ ಸೂಪರ್ ಸ್ಟಾರ್ ಆಗ್ಬೋದು ಈ ದೇಶದಲ್ಲಿ, ಟೀಮ್ ಅರೌಂಡ್ ಪ್ರಧಾನಮಂತ್ರಿ ಆಗ್ಬೋದು. ಹಾಗೆ ಯಾರ ಶ್ರಮ ಏನೇನಿರುತ್ತೋ ಅದರ ಪ್ರಕಾರ ಆಗತ್ತೆ, ಆಗಲಿ ಅಂತ ಹೇಳ್ತಾ ಐ ವಿಶ್ ಎವ್ರಿ ಒನ್ ಆಲ್ ದ ಬೆಸ್ಟ್. ಇಂಥ ಪಿ ಯು ಸಿ ಫೇಲ್ ಆದವನು ಕರೆಸಿದ್ದಕ್ಕೆ ಬೈಯೋದಿದ್ರೆ ಅವ್ರಿಗೆ ಬೈಕಳಿ. ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಸರ್. ನನಗೆ ನನ್ನ ಪಿ ಯು ಕಾಲೇಜಿಗೆ ಬಂದಂಗೆ ಆಯಿತು. ಬಟ್ ನನಗೆ ಅದೇ ಹೇಳಿದ್ನಲ್ಲ, ನನ್ನ ತಂದೆ ತಾಯಿಗೆ ಈ ಪ್ರೌಡ್ ಫೀಲ್ ಮಾಡೋ ಅವಕಾಶ ನಾನು ಯಾವತ್ತೂ ಕೊಡಲಿಲ್ಲ. ಈ ಲೈನ್ನಲ್ಲೂ ಕೂತ್ಕೊತಿರ್ಲಿಲ್ಲ, ಅಲ್ಲೆಲ್ಲೋ ಕೂತ್ಕೊಂಡು ಡಿಗ್ರಿಗೆ ಬರೋ ಅಷ್ಟೊತ್ತಿಗೆ ಇವನೇನೋ ಚೆನ್ನಾಗಿ ಮಾಡ್ತಾನೆ ಅಂತ ಅನ್ನಿಸ್ತಿತ್ತು. ಆ ಕಡೆ ನಿಂತ್ಕೊಂಡಿರ್ತಿದ್ದೆ ನಾನು. ಈಗ ಸ್ವಾಗತ, ಈಗ ವಂದನಾರ್ಪಣೆ, ಈಗ ಅತಿಥಿಗಳಿಂದ ಮಾತು ಅಂತ ಹೇಳ್ತಾ ಇದ್ದೆ. ನೋಡಿ, ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ 3 ವರ್ಷ ಸಾಕಾಯಿತು, ಅಲ್ಲಿಂದ ಅಲ್ಲಿಗೆ ಬರೋದಕ್ಕೆ 15 ವರ್ಷ ಬೇಕಾಯಿತು. ದಟ್ ಈಸ್ ಲೈಫ್. ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ, ತುಂಬ ತುಂಬ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಅದ್ಭುತವಾದ ಮಾತುಗಳಿಗೆ ಧನ್ಯವಾದಗಳು. ಮಕ್ಕಳೇ, ತಾವೇನಾದರೂ ಶ್ರೀಯುತ ಅಜಿತ್ ಅವ್ರ ಜೊತೆಗೆ ಇಂಟ್ರ್ಯಾಕ್ಷನ್ ಮಾಡಬೇಕು ಅಂದರೆ ಒಂದು ಚಿಕ್ಕ ಸಂವಾದವನ್ನು ಕಲ್ಪಿಸ್ತಾ ಇದ್ದೇವೆ. ಪ್ರಶ್ನೆಗಳಿದ್ದರೆ ಎದ್ದು ನಿಂತು ಕೇಳಿ, ಮೈಕ್ ನಿಮ್ಮ ಬಳಿಗೆ ಬರುತ್ತೆ. ಸರ್, ಯಾವತ್ತಾದರೂ ನಿಮಗೆ ಈ ಮೀಡಿಯಾ ಜೀವನ ಸಾಕು ಅಂತ ಅನಿಸಿದ್ಯಾ? ಸಾಕು ಅಂತ ಅನಿಸಿದೆ ನನಗೆ. ಅಂದರೆ ನಾನು ಬೆಂಗಳೂರಿಗೆ ಬರೋವಾಗಲೇ ಅಂದ್ಕೊಂಡಿದ್ದೆ ನನ್ನ 40ನೇ ವಯಸ್ಸಿನ ತನಕ ನಾನು ಮೀಡಿಯಾದಲ್ಲಿರಬೇಕು, ಅಂದರೆ ಬೆಂಗಳೂರಲ್ಲಿರಬೇಕು ಅಂತ. ಈಗ 39 ನನಗೆ. ಸೊ ಇದು ಏನೋ ಬೇಜಾರಾಗಿ ಸಾಕು ಅಂದ್ಕೊಂಡಿದ್ದೆ ಅಂತಲ್ಲ, ನನ್ನ 40ನೇ ಹುಟ್ಟುಹಬ್ಬ ನಾನು ವಾಪಸ್ ಊರಿಗೆ ಹೋಗಬೇಕು ಅಂತ ನಾನು ಬೆಂಗಳೂರಿಗೆ ಬರೋವಾಗಲೇ ಅಂದ್ಕೊಂಡಿದ್ದೆ. 18 ವರ್ಷಗಳ ಹಿಂದೆ ಅಂದ್ಕೊಂಡಿದ್ದು. ಬಟ್ ಅದನ್ನ ಹೊರತುಪಡಿಸಿ ಕೂಡ ಸಾಕು ಅಂತ ಅನಿಸಿದೆ. ಈ ಕೆಲವೊಂದು ಸಂದರ್ಭದಲ್ಲಿ ಉತ್ತರಾಖಂಡದಲ್ಲಿದ್ದೆ ನಾನು. ಫ್ಲ್ಯಾಶ್ ಫ್ಲಡ್ ಬಂದಿತ್ತು. ಡೆಹ್ರಾಡೂನ್ನಿಂದ ಜೋಶಿಮಠಕ್ಕೆ ಹೆಲಿಕಾಪ್ಟರಲ್ಲಿ ಹೋಗ್ತಿದ್ವಿ. ಆ ಹೆಲಿಕಾಪ್ಟರ್ ಬಿರುಗಾಳಿಗೆ ಸಿಕ್ಬಿಡ್ತು. ಆ ಒಂದು 5 ನಿಮಿಷದ ಟೈಮ್ ಇದೆಯಲ್ಲ, ಐ ಸ್ಟಿಲ್ ರಿಮೆಂಬರ್. ಯಾಕೆ ಬಂದೆ ಮೀಡಿಯಾಗೆ? ಇಲ್ಲಿ ಹೆಲಿಕಾಪ್ಟರ್ ಬಿದ್ದುಬಿಟ್ರೆ ಹೆಣನಾದ್ರು ಸಿಗುತ್ತೋ ಇಲ್ವೋ, ಮನೆಗೆ ತಲುಪುತ್ತೋ ಇಲ್ವೋ, ಹಂಗೆ ಅನಿಸುತ್ತೆ ಒಂದು ಸಲ ಈ ಬಂಡೀಪುರದಲ್ಲಿ ಒಂದು ನರಭಕ್ಷಕ ಹುಲಿ ಇತ್ತು. ಅದ್ರದ್ದು ವರದಿ ಮಾಡೋಕ್ಕೆ ಅಂತ ಹೋಗಿದ್ದೆ ನಾನು. ಇಬ್ಬರನ್ನು ತಿಂದುಬಿಟ್ಟಿತ್ತು ಅದು. ಇಬ್ಬರದು ಆ ಜಾಗಕ್ಕೆ ಹೋದೆ, ವರದಿ ಮಾಡ್ಕೊಂಡೆ. ಮತ್ತಿನ್ನು ವಾಪಸ್ ಬರ್ತಾಯಿದ್ದೆ. ವಾಪಸ್ ಬರುವಾಗ ಫೋನ್ ಬಂತು ನನಗೆ, ಸರ್ ಇನ್ನೂ ಒಬ್ಬನು ತಿಂದುಬಿಟ್ಟಿದೆ ಅಂತ. ನಾನು ಮತ್ತೆ ಗಾಡಿ ತಿರುಗಿಸ್ಕೊಂಡು ನಮ್ಮ ಡ್ರೈವರ್ಗೆ ಹೇಳಿದೆ, ತಿರುಗಿಸ್ಕೊಂಡು ಹೋಗಲ್ಲಿ ಇನ್ನೊಬ್ಬನ ಕೊಂದಿದೆಯಂತೆ ಅಂತ. ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಈ ಸಿಟ್ಟಿಗೆದ್ದ ಜನ, ಹಳ್ಳಿ ಜನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಆಫೀಸಿಗೆ ನುಗ್ಗಿ ಬೆಂಕಿ ಹಚ್ಬಿಟ್ಟಿದ್ರು. ಟ್ರಕ್ಕು, ಜೀಪು, ಆಫೀಸ್ ಎಲ್ಲ ಹೊತ್ಕೊಂಡು ಉರಿತಾ ಇತ್ತು. ನನಗೆ ಎಂಥ ಅಂದರೆ ಒಬ್ಬ ಪತ್ರಕರ್ತನಿಗೆ ಗೊತ್ತಾಗತ್ತದು. ನಾನು ಸ್ಪಾಟಿಗೆ ಫಸ್ಟ್ ರೀಚ್ ಆದೆ. ನನಗೆ ವಿಜುವಲ್ಲು ಲೈವ್ ವಾಕ್ ಥ್ರೂ ಮಾಡ್ತೀರಿ, ಇಲ್ಲಿ ನೋಡ್ಬೋದು ಹಂಗಾಗ್ತಿದೆ, ಇಲ್ಲಿ ನೋಡ್ಬೋದು ಹಂಗಾಗ್ತಿದೆ ಅಂತ. ಯು ಆರ್ ದ ಕಿಂಗಲ್ಲಿ ನಾನು ಫಸ್ಟ್ ರೀಚ್ ಆಗಿದ್ದೀನಿ ಅಂತ. ಅಷ್ಟರಲ್ಲೊಬ್ಬ ಬಂದ, ಸರ್ ಈ ಹುಲಿ ಕೊಂದಿರೋ ಜಾಗ ನೋಡ್ತೀರಾ ಅಂತ. ಹಾಂ ತೋರಿಸಿ, ಎಲ್ಲಿದೆ ಅಂದೆ. ಈ ಕಾಡಿನಿಂದ ಈ ಕಡೆ 1 ಕಿಲೋಮೀಟ್ರ್ ಹೋಗ್ಬೇಕು ಸರ್, ಅಲ್ಲೇ ಇದೆ ಅಂದ. ಬಾ ತೋರಿಸ್ಬಾ ಅಂದೆ. ನಮ್ಮ ಕ್ಯಾಮ್ರಾಮ್ಯಾನು, ನಾನು ಒಬ್ಬ ಕ್ಯಾಮ್ರಾ ಅಸಿಸ್ಟೆಂಟು, ಅವರಿಬ್ಬರು ಬಂದರು ಜಾಗ ತೋರ್ಸಕ್ಕೆ. ಹಿಂಗೆ ನಡ್ಕೊಂಡು ಹೋಗ್ತಾಯಿದ್ವಿ ಕಾಡಲ್ಲಿ. ರಾತ್ರಿ ಒಂದು 11:30 12 ಗಂಟೆ. ಒಬ್ಬ ಹಿಂಗೆ ಬ್ಯಾಟ್ರಿ ಬಿಡ್ತಾ ಇದ್ದಾನೆ ಕೆಳಗೆ. ಅವನ ಜೊತೆಗೆ ಬಂದವ ಇನ್ನೊಬ್ಬ ಹೇಳ್ದ, ಲೇ ಬ್ಯಾಟ್ರಿ ಮುಂದೆ ಬಿಡಲೇ, ಆನೆ ಬಂದ್ರೆ ಗೊತ್ತಾಗಲ್ಲ ಅಂದ ಅವನು. ನನಗೆ ಅದೇ ಜಲ್ಲ ಒಂದು ಸಲ ಮಾತಾಡ್ತಾರ. ಇನ್ನೊಬ್ಬ, ಮಗನೇ ಆನೆ ಗೊತ್ತಾಗತ್ತೆ, ಹಾವಿದ್ರೆ ಏನು ಮಾಡ್ತೀಯ ಅಂದ. ನನಗೆ ಆನೆ ಅಂತಾನೆ ಬಾವ, ನಾನು ಆಯ್ತು ನಡ್ರಪ್ಪ ಹೋಗೋಣ ಅಂತ. ಅಲ್ಲಿ ಹೋದ ತಕ್ಷಣ ಗೊತ್ತಾಗ್ತಿತ್ತು ಇಲ್ಲೇ ಹುಲಿ ಕೊಂದಿರೋದಂತ. ಹುಲಿ ಹೆಜ್ಜೆ ಗುರುತಿತ್ತು. ಚೆನ್ನಪ್ಪ ಹಂಗೇನೋ ಹೆಸರು ಒಂದು. ಅವ್ನು ಎಳ್ಕೊಂಡು ಹೋಗಿತ್ತು ಹುಲಿ. ಅಲ್ಲೊಂದು ಟವಲ್ ಬಿದ್ದಿತ್ತು, ರಕ್ತ ಬಿದ್ದಿರೋದು, ಅವ್ನು ಹಿಂಗೆ ಎಳ್ಕೊಂಡು ಹೋಗಿರೋ ಮಾರ್ಕು ನೋಡಿ. ಅಗೇನ್ ಒಬ್ಬ ಪತ್ರಕರ್ತನಿಗೆ ನಾನು ಫಸ್ಟ್ ರೀಚ್ ಆದೆ ಇಲ್ಲಿ ಅಂತ. ನಾವು ವಾಕ್ ಥ್ರೂ ಅಂತ ಮಾಡ್ತೀವಿ, ಕ್ಯಾಮ್ರಾಮ್ಯಾನಿಗೆ ಆನ್ ಮಾಡ್ಕೊ ಅಂಥೇಳಿ ವಾಕ್ ಥ್ರೂ ಮಾಡೋಕ್ಕೆ ಶುರು ಮಾಡಿದೆ. ಚೆನ್ನಪ್ಪ ಇಲ್ಲಿ ಕೂತ್ಕೊಂಡಿದ್ದ,
ಹುಲಿ ಕಾಡಿಂದ ಹಿಂಗೆ ಬಂತು, ಇದನ್ನು ಹಿಂಗೆ ಎಳ್ಕೊಂಡು ಹೋಗಿದೆ ನೋಡಿ, ಇಲ್ಲ ಒಂದು ಚಪ್ಪಲಿ ಬಿದ್ದಿದೆ, ಇಲ್ಲ ಒಂದು ಟವಲ್ ಬಿದ್ದಿದೆ, ಇಲ್ಲಿ ರಕ್ತದ ಗುರುತಿದೆ, ಇಲ್ಲೇ ಎಳ್ಕೊಂಡು ಹೋಗಿರೋ ಮಾರ್ಕ್ ಕಾಣಿಸ್ತಾ ಇದೆ. ಹಳ್ಳಿಯ ಜನ ಅಲ್ಲಿ ಹೋಗ್ತಾ ಇಲ್ಲ, ಯಾಕಂದರೆ ಹುಲಿ ಇನ್ನೂ ಇರಬಹುದು ಅಂದೆ ನಾನು. ಅಷ್ಟರಲ್ಲಿ ಒಳಗಡೆನೂ ಒಂದು ಗರ್ಜನೆ ಬಂತು. ನರಭಕ್ಷಕ ಹುಲಿ ಅಲ್ಲಿ ಇರಬಹುದು ಅಂದೆ, ಗಿಡಗಂಟಿ ಇತ್ತು, ಒಳಗಡೆಯಿಂದ ಒಂದು ಗರ್ಜನೆ ಬಂತು. ನೋಡಿ, ಅಲ್ಲಿ ನೀವು ಧೈರ್ಯ ಆ್ಯಕ್ಟ್ ಮಾಡ್ಬೇಕು. ನಾನು ನಮ್ಮ ಕ್ಯಾಮ್ರಾಮನ್ಗೆ ಹೇಳಿದೆ, ಕಿರಣ್ ಅಂತ, ಕಿರಣ್ ಇನ್ನೂ ಇಲ್ಲೇ ಇರ್ಬೇಕು ರೀ ಹುಲಿ, ಹೊರಟುಬಿಡೋಣವಾ ಅಂದೆ ನಾನು. ಅವನು ಧೈರ್ಯನೇ ಆ್ಯಕ್ಟ್ ಮಾಡ್ಬೇಕಲ್ಲ. ಸರ್ ಹೊರಟುಬಿಡೋಣ ಸರ್, ಯಾಕೆ ಸುಮ್ಮನೆ ಅಂದ ಅವನು. ಜೊತೆಗೆ ಕರ್ಕೊಂಬಂದಿದ್ರಲ್ಲ ನಮ್ಮನ್ನು, ಅವ್ರು ಕೇಳ್ತಾ ಇದ್ದಾನೆ ಕಿರಣ್, ರೀ ಹೊರಟುಬಿಡೋಣವೇನ್ರಿ ಅಂತ. ಆ ಕಡೆಯಿಂದ ಸೌಂಡ್ ಇಲ್ಲ, ಹೊರಟುಬಿಡೋಣವೇನ್ರಿ ಅಂತ. ಹಿಂಗೆ ತಿರುಗಿ ನೋಡ್ರೆ ಅವ್ರು ಅರ್ಧ ಕಿಲೋಮೀಟ್ರ್ ಓಡ್ಬಿಟ್ಟಿದ್ರು. ಹಾಂ, ಅಲ್ಲಿಂದ ನಾನು ನನ್ನ ಕ್ಯಾಮ್ರಾ ಅಸಿಸ್ಟೆಂಟ್ ವಾಪಸ್ ನಡೆಯೋಕ್ಕೆ ಶುರು ಮಾಡಿದ್ವಲ್ಲ ಬೆಂಕಿ ಹತ್ತಿರೋ ಆಫೀಸ್ ಕಡೆ. ಅಲ್ಲಿ ಹೆಂಗೆ ಅಂದರೆ ಯಾರೂ ಲಾಸ್ಟಿಗೆ ಉಳಿಬಾರ್ದು, ಹಿಂದೆ ಯಾರು ಉಳಿತಿರೋರ್ನ ಹುಲಿ ಹಿಡಿದ್ರೆ ಅಂತ. ಆ 1 ಕಿಲೋಮೀಟ್ರ್ ವಾಕ್ ಇತ್ತಲ್ಲ, ನನಗೆ ಇಡೀ ಲೈಫ್ ಫ್ಲ್ಯಾಶ್ ಬ್ಯಾಕ್ ಬರ್ತಿತ್ತು ಒಂದು ಸಲ. ಎಲ್ಲಿ ಹುಟ್ಟಿ, ಎಲ್ಲಿ ಬೆಳೆದು, ಹೆಂಗೆ ಓದಿ. ನರಭಕ್ಷಕ ಹುಲಿಗೆ ಬಲಿಯಾದ ಮೊದಲ ಪತ್ರಕರ್ತ ನಾನು ಅನ್ನಿಸ್ಕೋತೀನಿ. ನಾನು ಯಾವಾಗಲೂ ನನ್ನ ಡಿಗ್ರಿ ಮುಗಿಸ್ದಾಗ ನಮ್ಮಮ್ಮ ಹೇಳ್ತಿದ್ರು, ನಮ್ಮಮ್ಮನ ಕನಸು ಏನಿತ್ತು ಅಂದರೆ ನನಗೆ ಹುಬ್ಳೀಲಿ ಒಂದು ಹೀರೋ ಹೊಂಡ ಶೋರೂಮ್ ಮಾಡಬೇಕು ಅಂತ. ನಮ್ಮಮ್ಮನ ಮಾತು ಕೇಳಿದ್ರೆ ಹೆಂಗಿರ್ತಿತ್ತು ಜೀವನ, ಇದೆಲ್ಲ ಯೋಚನೆ ಬಂತು. ಅವಾಗ ಡೆಫಿನೆಟ್ಲಿ ಅನ್ನಿಸ್ತು ನನಗೆ ಜರ್ನಲಿಸಮ್ಮು ಯಾಕಾರು ಬಂದ ಅಂತ. So, what are the challenges you have faced to come to this position? I don't think it is a position I have reached, madam. I have, whatever I have done it passionately. I never felt it as a challenge ಅಂತಲ್ಲ. ನಮ್ಮ ದೊಡ್ಡಪ್ಪ ಇದ್ದರು, ತೀರ್ಕೊಂಡ್ರವ್ರು. ಅವ್ರು ಯಾವಾಗಲೂ ಒಂದು ಮಾತು ಹೇಳ್ತಿದ್ರು, ವೃತ್ತಿ ಮತ್ತು ಪ್ರವೃತ್ತಿ ಒಂದೇ ಆಗಬೇಕು ಅಂತ. ವೃತ್ತಿ ಮತ್ತು ಪ್ರವೃತ್ತಿ ಒಂದೇ ಆಗಬೇಕು ಅಂತ. ನೀವು ಅದು ಒಂದೇ ಆದರೆ ಯಾವುದೂ ಚಾಲೆಂಜೇ ಅಲ್ಲ ನಿಮಗೆ. ಅರ್ಥ ಆಯ್ತಾ? ವೃತ್ತಿ ಪ್ರವೃತ್ತಿ ಒಂದೇ ಆಗೋದೇನು, ಯುವರ್ ಹಾಬಿ ಶುಡ್ ಬಿ ಯುವರ್ ಪ್ರೊಫೆಷನ್ ಅಂತ. ನಿಮ್ಮದು ಯಾವುದು ಹಾಬಿ ಅದೇ ಪ್ರೊಫೆಷನ್ ಆಗಬೇಕು. ನನ್ನ ಹಾಬಿಗಳಿದ್ದದ್ದೇನು, ನಾನು ಬರೀಬೇಕು, ನಾನು ಮಾತಾಡಬೇಕು, ನಾನು ಓದಬೇಕು. ಇವತ್ತಿಗೂ ನಾನು ಬರೀತೀನಿ, ನಾನು ಮಾತಾಡ್ತೀನಿ, ನಾನು ಓದ್ತೀನಿ, ಅದಕ್ಕೆ ನನಗೆ ಸಂಬಳ ಬರುತ್ತೆ. ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ಆಡೋಕ್ಕೆ ಅಷ್ಟು ದುಡ್ಡು ಕೊಟ್ಟರಲ್ಲ, ದಟ್ ಈಸ್ ಈಸ್ ಹಾಬಿ. ರಣವೀರ್ ಕಪೂರ್ಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ದುಡ್ಡು ಕೊಡ್ತಾರಲ್ಲ, ದಟ್ ಈಸ್ ಈಸ್ ಹಾಬಿ. ಆವಾಗ ಯಾವುದೂ ಚಾಲೆಂಜ್ ಅಲ್ಲ. ವಾಟ್ ಎವರ್ ಐ ಹ್ಯಾವ್ ಡನ್ ಇಟ್ ಪ್ಯಾಷನೇಟ್ಲಿ. ಅಲ್ಲೆಲ್ಲೋ ನರಭಕ್ಷಕ ಹುಲಿ ಇದೆ ಅಂದ ತಕ್ಷಣ ನಂಗೆ ಹೋಗ್ಬೇಕು ಅನ್ಸೋದು. ಉತ್ತರಾಖಂಡ್ನಲ್ಲಿ ಫ್ಲ್ಯಾಶ್ ಫ್ಲಡ್ ಬಂದಿದೆ, ಬದ್ರಿನಾಥ್ ಕೇದಾರ್ನಾಥ್ ಕೊಚ್ಕೊಂಡು ಹೋಗಿದ್ದಾವೆ ಅಂದ ತಕ್ಷಣ ನಾನು ಅಲ್ಲಿಗೆ ಹೋಗ್ಲಾ ಅಂತೀನಿ. ಮುಂಬೈ ಮೇಲೆ ಟೆರರಿಸ್ಟ್ ಅಟ್ಯಾಕ್ ಆಗಿದೆ, ನಾನೇ ಹೋಗ್ತೀನಿ ಅಲ್ಲಿಗೆ ಅಂತ. ಐ ಆಮ್ ಡೂಯಿಂಗ್ ಇಟ್ ಪ್ಯಾಷನೇಟ್ಲಿ. ಆ ಪ್ಯಾಷನ್ ಇರುತ್ತೆ. ಇನ್ಯಾವುದೋ ರಾಜಕಾರಣಿ ಏನೋ ಮಾಡ್ತಿದ್ದಾನೆ, ಇವನು ನಾನು ಎಕ್ಸ್ಪೋಸ್ ಮಾಡಲ್ಲ, ದಟ್ ಇಸ್ ಅ ಪ್ಯಾಷನ್. ನಾನು ಕೆಲವೊಂದಷ್ಟು ಕಾಲ ರೇಡಿಯೋ ಜಾಕಿ ಆಗಿದ್ದೆ. ನನಗೆ ಹಳೆ ಹಿಂದಿ ಹಾಡು, ಜಾನಪದ ಗೀತೆಗಳು ಮತ್ತು ಗಜಲ್ಗಳು ಭಾಳ ಇಷ್ಟ. ನನಗೆ ಯಾವ ಹಾಡು ಇಷ್ಟನೋ ಆ ಹಾಡನ್ನ ಕೂತ್ಕೊಂಡು ಸ್ಟುಡಿಯೋದಲ್ಲಿ ಕೇಳ್ತಿದ್ದೆ. ಅದಕ್ಕೆ ನನಗೆ ಸಂಬಳ ಬರ್ತಿತ್ತು. ದಿನಕ್ಕೆ 4-5 ತಾಸು ನನಗೆ ಬೇಕಾದ ಹಾಡುಗಳನ್ನು ನಾನು ಕೇಳಬೇಕು ಅಂತ ಸ್ಟುಡಿಯೋಗೆ ಹೋಗ್ತಿದ್ದೆ, FM ರೇನ್ಬೋಗೆ. ಅದಕ್ಕೆ ದುಡ್ಡು ಬರ್ತಿತ್ತು ನನಗೆ. ಅದಕ್ಕೆ ಚಾಲೆಂಜ್ ಅಂತ ಹೆಂಗೆ ಅಂತೀರಿ? ಯುವರ್ ಹಾಬಿ ಶುಡ್ ಬಿ ಯುವರ್ ಪ್ರೊಫೆಷನ್. ಯಾವುದರಲ್ಲಿ ನಿಮಗೆ ಯಾವುದು ನಿಮ್ಮ ಆಸಕ್ತಿಯೋ ಅದೇ ನಿಮ್ಮ ವೃತ್ತಿ ಆಗಬೇಕು. ಆ ವೃತ್ತಿ ಆದರೆ, ವೀಕೆಂಡ್ ಯಾವಾಗ ಬರುತ್ತಪ್ಪ, ಯಾವಾಗ ನಾನು ಆಫೀಸಿಂದ ಹೊರಗೆ ಬರ್ತೀನಿ, ಯಾವಾಗ ನಾನು ಹೋಗಿ ಈ ಸಿಟಿ ಕಡೆ ಇರುತ್ತಲ್ಲ, ಪಬ್ಗೆ ಹೋಗಬೇಕು, ಡಿಸ್ಕೋಥೆಕ್ಗೆ ಹೋಗಬೇಕು, ಅದೆಲ್ಲ ಯಾವಾಗ ಆಗೋದಂದ್ರೆ ನೀವು ಆಫೀಸಿನ ಬಗ್ಗೆ, ಕೆಲಸದ ಬಗ್ಗೆ ಬೇಜಾರಿದ್ದಾಗ. ಹಾಬಿನೇ ಪ್ರೊಫೆಷನ್ ಆದರೆ ಆ ಸಮಸ್ಯೆನೇ ಇಲ್ಲ. ಸೊ ನಾನು ಯಾವುದೇ ಚಾಲೆಂಜ್ಗಳನ್ನು ಫೇಸ್ ಮಾಡಿಲ್ಲ. ಭಾಳ ಸಮಾಧಾನವಾಗಿ ಖುಷಿಯಾಗಿ ಹೇಳಬಲ್ಲೆ, ನಾನು ಏನೂ ಚಾಲೆಂಜ್ ಫೇಸ್ ಮಾಡಿಲ್ಲ. ನಾನು ಐ ಹ್ಯಾವ್ ಎಂಜಾಯ್ಡ್ ಇಟ್. ನಮಸ್ಕಾರ ಸರ್. ನಿಮ್ಮಷ್ಟು ಚೆನ್ನಾಗಿ ನಾವು ಹೆಂಗೆ ಮಾತಾಡೋದು? ಇವರಷ್ಟು ಚೆನ್ನಾಗಿ ನಾನು ಹೆಂಗೆ ಓದೋದು?
ಹಾಗೆ ಅದು ಅಂದರೆ ಯಾವುದೂ ಅಸಾಧ್ಯ ಅಲ್ಲ. ನೀವು ನನ್ನಷ್ಟು ಚೆನ್ನಾಗಿ ಮಾತಾಡಬೇಕು ಅಂತ ನಾನು ಈಗ ಮಾತು ಶುರು ಮಾಡಿ 45 ನಿಮಿಷದಲ್ಲಿ ನಿಮಗೆ ಹುಟ್ಕೊಂಡಿದ್ದ ಆಸೆನಾ, ಅಥವಾ ಮುಂಚೆಯಿಂದಲೂ ಅದೇ ಇದೆಯಾ? ಸರ್ ಮುಂಚೆಯಿಂದಲೂ ಇದ್ದರೆ ಯಾರ ಮಾತುಗಳು ನಿಮಗೆ ಬಹಳ ಇಷ್ಟ, ಯಾವ ಮಾತುಗಳು ಇಷ್ಟ, ಯಾರ ಮಾತುಗಳನ್ನು ಕೇಳ್ತೀರಿ? ಸರ್ ಯಾರು ಮಾತಾಡಿದ್ರು ಸ್ಮಾರ್ಟ್ಫೋನ್ ಇದೆ, ಯೂಟ್ಯೂಬ್ ಇದೆಯಲ್ಲ, ನೀವು ಭಾಷಣ ಕೇಳ್ತಿರೋ ಬೇರೆ ಏನಾದ್ರು ಕೇಳ್ತೀರಾ ಅದರಲ್ಲಿ? ಹಾಂ, ಹಾಗೆ ಅಲ್ಲ ನಾ ಹೇಳಿದ್ದು, ನಿಮ್ಮ ಕುಂತರು ನಿಂತರು ಅದೇ ತಪ್ಪನೇ ಇರ್ಬೇಕು. ನಾ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇದ್ದಾಗಲೂ ನ್ಯೂಸ್ ಚಾನಲ್ನ ಡಿಬೇಟ್ಗಳನ್ನು ಯಾವತ್ತೂ ಮಿಸ್ ಮಾಡ್ತಿದ್ದಿಲ್ಲ. ನಮ್ಮ ಚಿಕ್ಕಪ್ಪ ಇದ್ದರು ಪಕ್ಕದ ಮನೆಯಲ್ಲಿ, ನೀನು ಎಲ್ಲರ ಹೆಸರು ಹೇಳ್ತೀಯಲ್ಲ ಡಿಬೇಟ್ ಬಂದ ತಕ್ಷಣ ಹೆಂಗೆ ಅಂತ. ನಂಗೆ ನೆನಪಿರ್ತಿತ್ತಪ್ಪ, ಈ ಕಾಂಗ್ರೆಸ್ ಹೋಗ್ತಾರ್ರಿ ಇವರು, BJP ಹೋಗ್ತಾರ್ರಿ ಇವರು, ಇವತ್ತು ಅವ್ರು ಹೋಗಿಲ್ಲ ಇವರು ಬಂದಿದ್ದಾರೆ, ಎಲ್ಲವೂ ನೆನಪಿರ್ತಿತ್ತು ನನಗೆ. ಇದಂಗೆ ನಂಗೆ ನೆನಪಿರುತ್ತೆ ಅಂತ ಹೆಂಗೆ ಅಂತ ನನಗೂ ಗೊತ್ತಿರಲಿಲ್ಲ. ಬಟ್ ನನಗೆ ಆಸಕ್ತಿ ಅದರಲ್ಲಿತ್ತು. ಆ ಡಿಬೇಟ್ಗಳನ್ನು ಕೇಳಿಸ್ಕೊತಾ ಇದ್ದೆಯೋ ಏನು ಕೌಂಟ್ರ್ ಕೊಟ್ಟನಪ್ಪ ಇವನು ಅಂತ. ಈಗಲ್ಲ, ಅದು ಈ ಪ್ರೊಫೆಷನ್ಗೆ ಬಂದೆ ಅನ್ನೋ ಕಾರಣಕ್ಕಲ್ಲ, ನಾನು PUC ಟೈಮ್ದು ಹೇಳ್ತಾ ಇದ್ದೀನಿ ನಾನು. ಹಾಗೆ ಕುಂತರು ನಿಂತರು ಅದೇ ಧ್ಯಾನ, ಜೀವಕ್ಕಿಲ್ಲ ಸಮಾಧಾನ ಅಂತ ಯಾವುದೋ ಹಾಡಿದೆಯಲ್ಲ, ಹಾಗೆ ಸ್ಪೆಂಡ್ ಯುವರ್ ಟೈಮ್, ಎನರ್ಜಿ, ಕಾನ್ಸಂಟ್ರೇಷನ್ ಆನ್ ದ್ಯಾಟ್. ನಥಿಂಗ್ ಈಸ್ ಇಂಪಾಸಿಬಲ್. ಐನ್ಸ್ಟೀನ್ ತಮಗೆ ನೊಬೆಲ್ ಪ್ರಶಸ್ತಿ ಬಂದಾಗ ಹೇಳಿದ್ರಂತೆ, ಪ್ರತಿಯೊಬ್ಬ ಮನುಷ್ಯನಲ್ಲೂ 8 ನೊಬೆಲ್ ಪ್ರಶಸ್ತಿಗಳನ್ನು ಪಡೆಯುವಂಥ ಕ್ಷಮತೆ ಇರುತ್ತೆ ಅಂತ. ಐನ್ಸ್ಟೀನ್ಗಲ್ಲ, ಪ್ರತಿಯೊಬ್ಬ ಮನುಷ್ಯನಲ್ಲೂ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಶಕ್ತಿ ಏನು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಮೊನ್ನೆ ನಿರ್ಭಯಾನಂದ್ರು ಹೇಳಿದಾರಲ್ಲ, ನೀವು ಏನನ್ನು ಸಾಧಿಸಬಹುದು ಮತ್ತು ಏನನ್ನು ಸಾಧಿಸಿದ್ದೀರಿ, ಅದು ಎರಡರ ಕಂಪ್ಯಾರಿಸನ್ ಸಾಧನೆ ಅಂತ ಹೇಳಿದ್ಮೇಲೆ ನನಗೆ ಲೈಫಲ್ಲಿ ನನ್ನ ಬಗ್ಗೆ ನನಗೆ ಕೀಳರಿಮೆ ಶುರುವಾಗಿದೆ. ಇನ್ನೂ ಏನೂ ಮಾಡಿಲ್ಲ ನಾನು ಲೈಫಲ್ಲಿ ಅಂತ. ಯಾಕಂದ್ರೆ ನನ್ನ ಕ್ಷಮತೆ ತುಂಬ ಜಾಸ್ತಿ ಇದೆ ಅಂತ ನನಗೆ ಅರ್ಥ ಆಗಿದೆ ಅಂತ. ಹಾಗೆ ಅಂಡರ್ಸ್ಟ್ಯಾಂಡ್ ಯುವರ್ ಸ್ಟ್ರೆಂತ್.